ತನ್ನ ಜೀವನವನ್ನು ಸಾಗಿಸುವಂತಹ ವ್ಯಕ್ತಿ. ಯಾವ ಕ್ರೀಡಾಂಗಣದಲ್ಲಿ ಹೊನ್ನಳು ಬೆಳಕಿನ ಪಂದ್ಯಾಟ ನಡೀತದೋ ಅಲ್ಲಿಗೆ ಕಡಲೆ ಸಿದ್ದೀಕ್ ರವರ ಆಗಮನವಾಗ್ತದೆ. ಖಂಡಿತ ಎಲ್ಲ ಕ್ರೀಡಾ ಅಭಿಮಾನಿಗಳೇ, ಕಾರ್ಕಳದ ಸರ್ವ ಕ್ರೀಡಾ ಪ್ರೇಮಿಗಳೇ, ಕಡಲೆ ಸಿದ್ದೀಕ್ ತಮ್ಮ ಬಳಿ ಬರುವಾಗ ಆ 10 ರೂಪಾಯಿಯನ್ನು ನೀಡಿ ಕಡಲೆಯನ್ನು ಸಹಕರಿಸಿ. ಕಾರಣ ತಮ್ಮ ಸಮಯವನ್ನ ಪಡೆಯುವ ಸಂದರ್ಭಕ್ಕೆ ಕಡಲೆ ನೀಡುವುದರ ಜೊತೆಗಾಗಿ ಅವರ ಜೀವನ ಅದರಿಂದ ನಡೀತದೆ ಎನ್ನುವುದು ತಿಳಿಸಿಕೊಳ್ಳುತ್ತಾ ಪಂದ್ಯಾಕೂಟಕ್ಕೆ ಬರಬೇಕಾದರೆ ಕೃಷ್ಣಾಪುರ ಅಲ್ ಹುನೈನ್ ಕೃಷ್ಣಾಪುರ ಜೊತೆಗಾಗಿ ಕೃಷ್ಣಾಪುರ ಹೆಸರಿನ ಜೊತೆಗೆ KFC ಕೃಷ್ಣಾಪುರ ನಡೆಸಿದಂತಹ ಒಂದು ಐತಿಹಾಸಿಕ ಕ್ಷಣಕ್ಕೆ ದಾಖಲಾಗಿತ್ತು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡುವಂತಹ ಶಮೀರ್ ಅವರನ್ನ ಅಂಡ್ರಾಮ್ ಕ್ರಿಕೆಟಿನ ಬಗ್ಗೆ ವರ್ಣನೆ ಮಾಡಿಸಿದ್ದು ಖಂಡಿತ ಯಾವತ್ತೂ ಕೂಡ ಇಂತಹ ಮಾತುಗಳನ್ನ ಮರೆಯುವುದಕ್ಕೆ ಸಾಧ್ಯವಿಲ್ಲ. ಪ್ರಥಮ ಬಾರಿಗೆ ಆಗಮನವಾಗ್ತಾ ಇದೆ ಆರಂಭಿಕ ಆಟಗಾರರು. ಶರತ್ ಸ್ಟ್ರೈಕ್ ವಿಭಾಗದಲ್ಲಿ, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಪ್ರಶಾಂತ್. ಆರಂಭಿಕ ಚೆಂಡು ಸೊಗಸಾದ ಎಸೆತ, ಪ್ರಥಮ ಚೆಂಡಿಗೆ ಇಲ್ಲಿ ಬರ್ತಾ ಇದೆ ನೋಡಿ, ಅತ್ಯುತ್ತಮ ಶೈಲಿಯ ಚೆಂಡುಗಾರಿಕೆ. ಅಲ್ ಹುನೈನ್ ಕೃಷ್ಣಾಪುರ ತಂಡದ ಎಕ್ಸ್ಟ್ರಾ ಪ್ಲೇಯರ್ಸ್ ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಿ. ಇಜಾಜ್ ಎಸೆತಗಾರಿಕೆ ಭಾಗದಲ್ಲಿ ಇಜಾಜ್ ರವರನ್ನು ಪರಿಚಯ ಮಾಡ್ತಾ ಇದೆ. ಆರಂಭಿಕ ಚೆಂಡಿನಲ್ಲಿ ಶರತ್ ರವರ ವಿಕೆಟ್ ಕಳೆದುಕೊಳ್ಳುವುದರ ಸಂದರ್ಭದಲ್ಲಿ ಆಗಮನವಾಗ್ತಾ ಇದೆ ನೋಡಿ. ಶ್ರೇಯಸ್, ಇದು ಕಾರ್ಕಳದ ಮುತ್ತು, ಇದು ಈಶ್ವರ ಸಂಸ್ಥೆಯ ಜೊತೆಗಿರುವಂತಹ ಆ 11 ಮುತ್ತು ರತ್ನಗಳ ಮಧ್ಯ ಇರುವಂತಹ ಮುತ್ತು, ಇದು ಶ್ರೇಯಸ್ ಕಾರ್ಕಳ. ಅದ್ಯಾವುದೇ ಕ್ರೀಡಾಕೂಟ ಇರಲಿ, ಯಾವುದೇ ಕ್ರೀಡಾಂಗಣ ಇರಲಿ, ತನ್ನದೇ ಆದಂತಹ ಶೈಲಿಯ ಮೂಲಕ ಆತ್ಮಶೌರ್ಯದ ಹೊಡೆತಗಳನ್ನು ರೂಪಿಸಿದಂತಹ ಶ್ರೇಯಸ್ ರವರ ಆಗಮನವಾಗ್ತಾ ಇದೆ. ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಆ 1ನೇ ಕ್ರಮಾಂಕದ ಜೊತೆಗೆ ಅಂಕಣದ ಭಾಗಕ್ಕೆ ಆಗಮನವಾಗ್ತಾ ಇದೆ ಶ್ರೇಯಸ್. ಕಾರ್ಕಳದ ಈಶ್ವರ್ ಕಾರ್ಕಳ ತಂಡದ ಜೊತೆಗೆ ಗುರುತಿಸಿಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರಾಂತ ಗೋರಿ ಯಂಗ್ ಬಾಯ್ಸ್ ಪಾಂಡೇಶ್ವರ ತಂಡದಲ್ಲೂ ಕೂಡ ತನ್ನ ಸ್ಥಾನವನ್ನ ಗಿಟ್ಟಿಸಿಕೊಂಡಂತಹ ಈ ಶ್ರೇಯಸ್ ಆಗಮನವಾಗ್ತಾ ಇದೆ. ಎಸೆತಗಾರಿಕೆ ಭಾಗದಲ್ಲಿ ಎಜಾಜ್ ಮತ್ತೊಮ್ಮೆ ಸೊಗಸಾದ ಹೊಡೆತ. ಶ್ರೇಯಸ್ ರವರ ಆಟವನ್ನೊಂದೊಮ್ಮೆ ನೋಡಿಬಿಡಿ, ಅದ್ಭುತ ಶೈಲಿಯಾಗಿ ಆ ಚೆಂಡನ್ನು ಕೊನೆಯ ಹಂತದವರೆಗೆ ಗುರುತಿಸಿಕೊಳ್ಳುತ್ತಾ ಸೊಗಸಾಗಿ ದಂಡು ಬೀಸುತ್ತಾರೆ. ಇಲ್ಲಿ ಒಂಟಿ ಓಟ ಬಂದಾಗಿದೆ. ಶ್ರೇಯಸ್ ಮೂಲಕವಾಗಿ ಬಂದರೆ ಈಶ್ವರ್ ಖಾತೆಯಲ್ಲಿ ಉಂಟು. ಅಲ್ ಹುನೈನ್ ಕೃಷ್ಣಾಪುರ ಆರಂಭಿಕ ಬಾವರನ್ನ ಜವಾಬ್ದಾರಿ ಎಸೆತಗಾರ ಎಜಾಜ್ ರವರ ಕೈಗೆ ಒಪ್ಪಿಸಿಕೊಂಡಿತು. ಆರಂಭಿಕ ಚೆಂಡಿನಲ್ಲಿ ವಿಕೆಟ್ ಪಡೆಯುವುದರ ಜೊತೆಗಾಗಿ ಎಡಗೈ ಹಾಗೆ ಬಲಗೈ ಕಾಂಬಿನೇಷನ್ ಯಾವ ರೀತಿಯಾಗಿ ಈಶ್ವರ ಕಾರ್ಕಳಕ್ಕೆ ವರದಾನವಾಗುತ್ತದೋ ಕಾದು ನೋಡಬೇಕಾದರೆ ಎಜಾಜ್ ಮತ್ತೊಮ್ಮೆ ಕೊಂಚ ಮಟ್ಟಿನ ಕ್ಷೇತ್ರಕ್ಷಕರ ಬದಲಾವಣೆಯನ್ನು ಮಾಡಿಕೊಳ್ಳುತ್ತಾ ಅಲ್ ಹುನೈನ್ ಕೃಷ್ಣಾಪುರ. ಕಾರಣ ಇಲ್ಲಿ ಪ್ರಶಾಂತ್, ಈಶ್ವರ ತಂಡದ ಬರುವ ಅದ್ಭುತವಾದಂತಹ ಆಲ್ರೌಂಡರ್ ಆಟಗಾರ ಪ್ರಶಾಂತ್ ಸ್ಟ್ರೈಕಿನ ಭಾಗದಲ್ಲಿ ಕಂಡುಕೊಳ್ಳುವುದಾದರೆ ಎಜಾಜ್ ರವರ 3ನೇ ಚೆಂಡು. ತೀರ್ಪುಗಾರ ಸತೀಶ್ ಮೂಡೆಬಿದ್ರೆರವರನ್ನು ಬಿಡುತ್ತಾ ಸೊಗಸಾದ ಎಸೆತ ಕಾಳಿಗೆ ಹೊಡೆತು ಲೆಗ್ ಸ್ಟಂಪಿಂದ ಕೊಂಚ ಹೊರತಿರುವನ್ನು ಕಂಡುಕೊಳ್ತಾ ಇದ್ದು ಖಂಡಿತ ಇದು ಅತ್ಯುತ್ತಮ ಶೈಲಿಯ ತೀರ್ಪುಗಾರಿಕೆ ಜೊತೆಗಾಗಿ ಲೆಗ್ ಬೈ ಮೂಲಕವಾಗಿ ಒಂಟಿ ಓಟದ ಹೆಚ್ಚುವರಿಯಾಗುತ್ತಾ ಇದೆ. ತಂಡದ ಖಾತೆಯಲ್ಲಿ 2, ಶ್ರೇಯಸ್ ಖಾತೆಯಲ್ಲಿ 1, ಅತಿರಿಕ್ತ ಖಾತೆಯಲ್ಲಿ 1. ಒಟ್ಟಾರೆಯಾಗಿ 2 ಓಟ ಬಂದಿದೆ. 3 ಚೆಂಡುಗಳನ್ನು ಎಸೆದುಕೊಳ್ಳುತ್ತಾ ಪವರ್ ಪ್ಲೇ, ದಾಂಡುಗಾರರ ಸ್ವರ್ಗತಾಣ ಎನ್ನುವುದು ತಿಳಿಸುತ್ತೇವೆ. ಆದರೆ ಇಲ್ಲಿ ಅಂತಹ ದಾಂಡುಗಾರರ ಸ್ವರ್ಗತಾಣದ ಮಧ್ಯ ಎಸೆತಗಾರರ ಮ್ಯಾಜಿಕ್ ಧಾರಣೆ. ಇಲ್ಲಿ ಮತ್ತೊಮ್ಮೆ ಶ್ರೇಯಸ್ ತನ್ನ ಕಟ್ಟಿ ಹಾಕ್ತಾ ಇದೆ. ಸೊಗಸಾದ ಎಸೆತ, ಭೂಮಿ ತಾಯಿಯನ್ನು ಮುತ್ತಿಕ್ಕಿಕೊಳ್ಳುತ್ತಾ ಚೆಂಡನ್ನು ಎಸೆದುಕೊಳ್ಳುತ್ತಾ ಇದ್ದಾರೆ. ಅಷ್ಟೇ ಸೊಗಸಾದ ಗೂಟ ರಕ್ಷಣೆ ಭಾಗವನ್ನು ಕೂಡ ತೋರ್ಪಡಿಸುತ್ತಾ ಇದೆ ಅಲ್ ಹುನೈನ್ ಕೃಷ್ಣಾಪುರ ತಂಡದ ಪರವಾಗಿ. 4 ಚೆಂಡುಗಳನ್ನು ಎಸೆದು 2 ಓಟವನ್ನು ಮಾತ್ರ ಬಿಟ್ಟುಕೊಡ್ತಾ ಇದ್ದಾನೆ ಎಜಾಜ್. ಆ ಪವರ್ ಪ್ಲೇ ಓವರನ್ನು ಎಸೆಯುವ ಜವಾಬ್ದಾರಿಯನ್ನು ತಂಡದ ಕಪ್ತಾನ ಯಾವ ರೀತಿಯಾಗಿ ನೀಡಿದ್ದಾನೋ ಅದನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳುತ್ತಾ 4 ಚೆಂಡುಗಳನ್ನು ಎಸೆದುಕೊಳ್ಳುತ್ತಾ ಮತ್ತೊಮ್ಮೆ ಎಜಾಜ್ ಪಂಚಮ ಬಾರಿ ರೈಟ್ ಆರ್ಮ್ 2 ವಿಕೆಟ್ ಮಾದರಿಯಲ್ಲಿ. ಶ್ರೇಯಸ್ ರಿವರ್ಸ್ ಮೂಲಕವಾಗಿ ದಂಡಿಸಿದ್ರು, ಕೇವಲ ಒಂಟಿ ಓಟದ ಹೆಚ್ಚುವರಿ ಮಾತ್ರ. ಇದರ ಜೊತೆಗಾಗಿ ಶ್ರೇಯಸ್ ಖಾತೆಯಲ್ಲಿ 2 ಓಟ ಬಂದಾಗಿದೆ. ತಂಡದ ಖಾತೆಯಲ್ಲಿ 3. ಶ್ರೇಯಸ್ ಜೊತೆಗಾಗಿ ಪ್ರಶಾಂತ್ ಎಡಗೈ ಆಟಗಾರ. ದೊಡ್ಡ ಹೊಡೆತಗಳಲ್ಲಿ ಖಂಡಿತ ಈಶ್ವರ ಕಾರ್ಕಳಕ್ಕೆ ಯಾವ ಸಂದರ್ಭದಲ್ಲಿ ಪ್ರಶಾಂತ್ ರವರ ಪಾದಾರ್ಪಣೆ ಆಯಿತು ಅದರ ಬಳಿಕ ಗಾಂಧಿ ಮೈದಾನ ಕ್ರೀಡಾಂಗಣದಲ್ಲಿ ಈಶ್ವರ ಕಾರ್ಕಳ ತಂಡದ ಸೊಗಸಾದಂತಹ ಪ್ರದರ್ಶನಗಳನ್ನು ಕಂಡಿದ್ದೇವೆ. ಇಲ್ಲಿ ಕೃಷ್ಣಾಪುರ ಪ್ರಪ್ರಥಮ ಬಾರಿಗೆ ಎದುರಾಳಿಯಾಗಿ ಕಾರ್ಕಳದಲ್ಲಿ ಇದೇ ಗಾಂಧಿ ಮೈದಾನ ಕ್ರಿಕೆಟ್ ಕಾಶಿಯಲ್ಲಿ ತೋರ್ಪಡಿಸುವ ನಿಟ್ಟಿನ ಜೊತೆಗೆ ಎಜಾಜ್ ಮತ್ತೊಮ್ಮೆ
ಸೊಗಸಾದ ಎಸೆತ. ಮತ್ತೊಮ್ಮೆ ದಾಂಡುಗನನ್ನ ವಂಚಿಸಿದ ಚೆಂಡು ಗೂಟ ರಕ್ಷಕ ಕೂಡ ಆ ಚೆಂಡಿಗೆ ವಂಚನೆ ಆಗುವುದರ ಜೊತೆಗಾಗಿ ಬೈಸ್ ಮೂಲಕವಾಗಿ ಒಂಟಿ ಓಟದ ಹೆಚ್ಚುವರಿ ಬರುವುದರ ಜೊತೆಗಾಗಿ ಆರಂಭಿಕ ಬಾಬರ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ದಂಡಿನ ಮೂಲಕವಾಗಿ 2, ಲೆಗ್ ಬೈ ಮೂಲಕವಾಗಿ ಒಂಟಿ ಹಾಗೂ ಬೈಸ್ ಮೂಲಕವಾಗಿ ಒಂಟಿ ಓಟ ಹೆಚ್ಚುವರಿ ಆಗುವುದರ ಜೊತೆಗಾಗಿ ಪ್ರಥಮ ಓವರಿನ ಮುಕ್ತಾಯದ ಜೊತೆಗೆ 4 ಓಟ ಬಂದಿದೆ. 1 ವಿಕೆಟ್ ಅನ್ನು ಕಳೆದುಕೊಳ್ಳುತ್ತಾ ಮುಂದಿನ ಪಂದ್ಯಾಟವಾಗಿ ನ್ಯೂ ಸ್ಟಾರ್ ಎ ವಿರುದ್ಧವಾಗಿ ಬ್ರದರ್ಸ್ ಪಲ್ಕೆ ತಂಡ ಖಂಡಿತ ಸಮಯಕ್ಕೆ ಅನುಗುಣವಾಗಿ ಕ್ರೀಡಾಂಗಣಕ್ಕೆ ಆಗಮಿಸುವ ಸಂಸ್ಥೆ. ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ಬೆಳೆದಂತಹ ಒಂದಿಷ್ಟು ಪ್ರತಿಭೆಗಳು ಆ ಕ್ರೀಡಾಕೂಟದ ಜೊತೆಗೆ ಯಾವ ರೀತಿ ನಾವು ಸ್ಪಂದನೆ ಮಾಡಬೇಕು ಎನ್ನುವುದನ್ನು ತೋರ್ಪಡಿಸಿದ ಸಂಸ್ಥೆ ಬ್ರದರ್ಸ್ ಪಲ್ಕೆ ತಂಡದ ಎಲ್ಲ ಆಟಗಾರರು ಆದಷ್ಟು ಬೇಗ ಬಂದು ನಮ್ಮ ಜೊತೆ ಹಸ್ತಾಕ್ಷರದಲ್ಲಿ ತೊಡಗಿಸಿಕೊಳ್ಳಿ ಎನ್ನುವುದರ ಜೊತೆಗೆ ಕಾರ್ಯಕ್ರಮದಲ್ಲಿ ಮತ್ತೊಂದು ಸಂಸ್ಥೆ 35 ವರ್ಷಗಳ ಅಂಡ್ರಾಮ್ ಇತಿಹಾಸವನ್ನು ರೂಪಿಸಿರುವಂತಹ ನ್ಯೂ ಸ್ಟಾರ್ ಕಾರ್ಕಳ ಮುಂದಿನ ಹಂತವಾಗಿ ದ್ವಿತೀಯ ಬಾಬರನೆ ಸೇಲು ಎಸೆತಗಾರಿಕೆ ಭಾಗದಲ್ಲಿ ಅಶ್ವಾದ್. ದಕ್ಷಿಣ ಕನ್ನಡ ಜಿಲ್ಲೆಯ ಕೃಷ್ಣಾಪುರ ಪರಿಸರದಲ್ಲಿ ಬಹಳಷ್ಟು ಛಾಪನ್ನು ಮೂಡಿಸಿರುವಂತಹ ಎಸೆತಗಾರ ಇದು ಅಶ್ವಾದ್. ಈ ಗಾಂಧಿ ಮೈದಾನ ಕ್ರಿಕೆಟ್ ಕಾಶಿಗೆ ದ್ವಿತೀಯ ಬಾರಿಗೆ ಆಗಮಿಸಿಕೊಳ್ಳುತ್ತಾ ಅಲ್ ಉನೈನ್ ಕೃಷ್ಣಾಪುರ ತಂಡದ ಪರವಾಗಿ ಪ್ರಥಮ ಬಾರಿಗೆ ಕಾರ್ಕಳಕ್ಕೆ ಆಗಮಿಸಿದಂತಹ ಅಶ್ವಥ್ ತನ್ನ ಆ ಎಸೆತಗಾರಿಕೆ ಶೈಲಿಯನ್ನ ಇಲ್ಲಿ ತೋರ್ಪಡಿಸುತ್ತಾನೋ ಅಥವಾ ಪ್ರಶಾಂತ್ ಆರಂಭಿಕನಾಗಿ ಮಂಕಾದ ದಂಡು ದೊಡ್ಡ ಹೊಡೆತಗಳಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತದೆ. ಸೊಗಸಾದ ಎಸೆತ, ಸೊಗಸಾಗಿ ಚೆಂಡನ್ನೆಸೆದರು. ಇಲ್ಲಿ ರನ್ನನ್ನ ಪಡೆಯುವ ತವಕದಲ್ಲಿದ್ರು, ಆದರೆ ಲೆಗ್ ಸ್ಟಂಪಿಂದ ಕೊಂಚ ಹೊರತಿರುವನ್ನು ಕಂಡುಕೊಂಡಿತ್ತು. ಅಡ್ಡ ಚೆಂಡೆನ್ನುವ ನಿಶಾನೆ. ಅತಿರಿಕ್ತ ಖಾತೆಯಲ್ಲಿ ಒಂಟಿ ಓಟಗಳು ಹೆಚ್ಚುವರಿಯಾಗುತ್ತಾ ಇದೆ. ಅಶ್ವಥ್ ದಾಂಡುಗನನ್ನ ನೇರವಾಗಿ ಗೂಟಕ್ಕೆ ಎಸೆಯುವಂತಹ ತವಕದಲ್ಲಿದ್ರು, ಲೆಗ್ ಸ್ಟಂಪಿಂದ ಕೊಂಚ ಹೊರತಿರುವನ್ನು ಕಂಡುಕೊಂಡಿತು. ತೀರ್ಪುಗಾರರು ಅತಿರಿಕ್ತ ಚೆಂಡೆನ್ನುವ ನಿಶಾನೆ ನೀಡುವುದರ ಜೊತೆಗಾಗಿ ಅಂಕಿಅಂಶ ಗಳಿಕೆಯಲ್ಲಿ 5. ಸೊಗಸಾದ ಎಸೆತ, ಅಡ್ಡ ಚೆಂಡಿಗಾಗಿ ತೃತೀಯ ತೀರ್ಪುಗಾರರ ಮೊರೆ ಬರ್ತಾ ಇದೆ. ಅಡ್ಡ ಚೆಂಡು ಎನ್ನುವ ನಿಶಾನೆಗೆ ಇಲ್ಲಿ ಆ ಎಸೆತಗಾರನ ಆತ್ಮಸ್ಥೈರ್ಯ ಖಂಡಿತವಾಗಿಯೂ ಅತ್ಯುತ್ತಮ ಶೈಲಿಯಲ್ಲಿದೆ. ನೋಡಬೇಕಾಗಿದೆ, ತೃತೀಯ ತೀರ್ಪುಗಾರರಾಗಿ ಆ ತೀರ್ಪನ್ನು ನೀಡಬೇಕಾಗಿದೆ. ಈ ಒಂದು ಪಂದ್ಯಾಟವನ್ನ ನೇರ ಚಿತ್ರಣದಲ್ಲಿ ಕತಾರಿನಲ್ಲಿ ಕೂತು ನಿನ್ನೆ ದಿವಸ ಸಂಪೂರ್ಣವಾಗಿ ಪಂದ್ಯಾಟವನ್ನು ನೋಡಿಕೊಳ್ಳುತ್ತಾ ಮತ್ತೊಮ್ಮೆ ಕಾರ್ಕಳದ ಸರ್ವ ಕ್ರೀಡಾ ಪ್ರೇಮಿಗಳಿಗೂ ಪಂದ್ಯಾಟದ ಆಯೋಜಕರಿಗೂ ಈ ಒಂದು ಕ್ರೀಡಾಕೂಟಕ್ಕೆ ಭಾಗವಹಿಸಿದಂತಹ ಪ್ರತಿಯೊಂದು ತಂಡಗಳಿಗೂ ಶುಭ ಕಾಮನಾಭಿಯನ್ನ ಸಲ್ಲಿಸ್ತಾ ಇದ್ದಾರೆ. ಸೈಫ್ ಕತಾರಿನಿಂದ ಕೂತು ಖಂಡಿತ ಸೈಫ್ ರವರೇ ತಮ್ಮ ಅನುಪಸ್ಥಿತಿ ಕಾರ್ಕಳ ಕಂಡುಕೊಂಡಿದ್ದರು. ತಮ್ಮ ಆ ಕ್ರಿಕೆಟಿನ ಜೊತೆಗೆ ತಮ್ಮಲ್ಲಿರುವಂತಹ ಅಭಿನಾಭಾವ ಸಂಬಂಧ ಇವತ್ತು ಕೂಡ ಉಳಿಸಿಕೊಂಡಿದ್ದೀರಿ ಎನ್ನುವುದನ್ನು ರೂಪಿಸಿಕೊಳ್ಳುತ್ತಾ ತಮಗೂ ಧನ್ಯವಾದ ಸಲ್ಲಿಸುವುದರ ಜೊತೆಗಾಗಿ ಅಡ್ಡ ಚೆಂಡೆನ್ನುವ ನಿಶಾನೆ ಬರ್ತಾ ಇದೆ. ಖಂಡಿತ ಅದು ಅಡ್ಡ ಚೆಂಡೆ ಸರಿ. 2 ಅತಿರಿಕ್ತ ಚೆಂಡನ್ನು ಎಸೆದುಕೊಳ್ಳುತ್ತ ಶ್ರೇಯಸ್, ಅದು ಆಫ್ ಸ್ಟಂಪಿಂದ ಹೊರಬಿದ್ದಂತಹ ಚೆಂಡು ಆ ಲೈನಿಂದ ಕ್ರಾಸ್ ಆಗಿದೆ ಎನ್ನುವುದನ್ನು ತೀರ್ಪುಗಾರರಿಗೆ ಮನವರಿಕೆ ಮಾಡಿಕೊಳ್ಳುತ್ತಾ ಅಡ್ಡ ಚೆಂಡಿನ ಮೂಲಕವಾಗಿ ಅತಿರಿಕ್ತ ಓಟದ ಹೆಚ್ಚುವರಿ ಆಗ್ತಾ ಇದೆ. ಅಶ್ವಥ್ ಕಮ್ ಬ್ಯಾಕ್ ಅನ್ನು ಮಾಡಲೇಬೇಕಾಗಿದೆ. ಕಾರಣ ಆರಂಭಿಕ ಓವರನ್ನು ಯಶಸ್ವಿಯಾಗಿ ಎಸೆದ ಎಜಾಜ್ ಇಲ್ಲಿ ಮತ್ತೊಮ್ಮೆ ಲೈನ್ ಮೂಲಕವಾಗಿ ಕಮ್ ಬ್ಯಾಕ್ ಮಾಡಿಕೊಳ್ಳುತ್ತಾ ಆರಂಭಿಕ 2 ಅಡ್ಡ ಚೆಂಡುಗಳ ಬಳಿಕ ಯಶಸ್ವಿನ ಚೆಂಡನ್ನು ಎಸೆದುಕೊಳ್ಳುತ್ತಾ 1 ಚೆಂಡು ಮುಕ್ತಾಯವಾಗಿದೆ. ದ್ವಿತೀಯ ಚೆಂಡನ್ನು ಎಸೆಯಲು ಅಶ್ವಥ್ ಮತ್ತೊಮ್ಮೆ ಪ್ರಶಾಂತ್ ರಿವರ್ಸ್ಗೆ ಯತ್ನಿಸಿದ್ರು, ಸಫಲತೆಯನ್ನು ಕಂಡುಕೊಳ್ತಾ ಇಲ್ಲ. ಎಲ್ಬಿಗೆ ಮನವಿ ಇತ್ತು, ಲೆಗ್ ಸ್ಟಂಪಿಂದ ಕೊಂಚ ಹೊರತಿರುವನ್ನು ಕಂಡುಕೊಳ್ಳುವುದರ ಜೊತೆಗಾಗಿ ಅತಿರಿಕ್ತ ಖಾತೆಯಲ್ಲಿ ಒಂಟಿ ಓಟಗಳ ಹೆಚ್ಚುವರಿ. ಸತಾಯವಾಗಿ ಶ್ರೇಯಸ್ ದಂಡಿನ ಮೂಲಕವಾಗಿ 2 ಓಟ ಬಂದಿದ್ದು ಬಿಟ್ಟರೆ ಅತಿರಿಕ್ತ ಮೂಲಕವಾಗಿ ಓಟದ ಹೆಚ್ಚುವರಿಯಾಗಿದೆ. ಒಟ್ಟಾರೆಯಾಗಿ ರನ್ ಗಳಿಕೆಯಲ್ಲಿ 7 ಓಟಗಳನ್ನು ಗಳಿಸಿಕೊಳ್ತಾ ಇದೆ. 5 ಓಟಗಳನ್ನು ಅತಿರಿಕ್ತ ಮೂಲಕವಾಗಿ ಬಿಟ್ಟುಕೊಡ್ತಾ ಇದೆ ಅಲ್ ಉನೈನ್ ಕೃಷ್ಣಾಪುರ. ಇಲ್ಲಿ ಮತ್ತೊಮ್ಮೆ ಅಶ್ವಥ್ 3ನೇ ಬಾರಿಗೆ ತೀರ್ಪುಗಾರ ಅಶ್ರಫ್ ರವರನ್ನು ಬಿಡುತ್ತಾ ಶ್ರೇಯಸ್ ಸೊಗಸಾದ ದಂಡುಗಾರಿಕೆ. ಶ್ರೇಯಸ್ ರವರ ಆಟವೇ ಹೀಗೆ, ಅದ್ಯಾವತ್ತಿದ್ರೂ ಕೂಡ ಅದ್ಭುತವಾಗಿ ಯಾವುದೇ ತಂಡ ಇರಲಿ, ಯಾವುದೇ ಎಸೆತಗಾರ ಇರಲಿ, ಅವರಲ್ಲಿರುವಂತಹ ಆತ್ಮಸ್ಥೈರ್ಯ ಖಂಡಿತ ನೇರ ಬಡತಗಳ ಬಳಿಕವಾಗಿ ಸ್ವಿಚ್ ಹಿಟ್ ಮೂಲಕವಾಗಿ ರಿವರ್ಸ್ಗೆ ಪ್ರಯತ್ನವನ್ನ ಮಾಡುವುದು, ಪ್ರತಿಯೊಂದರಲ್ಲೂ ಸಫಲತೆಯ ಮೂಲಕವಾಗಿ ದಂಡನ್ನು ಬೀಸಿಕೊಳ್ಳುವಂಥದ್ದು ಶ್ರೇಯಸ್. ಇಲ್ಲಿ ಮತ್ತೊಮ್ಮೆ ಅಶ್ವಾದ್ 4ನೇ ಬಾರಿಗೆ ತೀರ್ಪುಗಾರ ಅಶ್ರಫ್ ರವರನ್ನು ಬಿಡುತ್ತಾ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮಾದರಿ ಆಫ್ ಸ್ಟಂಪಿಂದ ಹೊರಬೀಳ್ತಾ ಇದೆ. ಇದು ಮತ್ತೆ ಅಡ್ಡ ಚೆಂಡು,
ಮೂರನೆಯ ಅತಿರಿಕ್ತ ಚೆಂಡನ್ನು ಎಸೆದುಕೊಳ್ಳುತ್ತ ಅಶ್ವಥ್ ಕಮ್ ಬ್ಯಾಕ್ ಮಾಡುತ್ತಾರೋ ಹಾಗೂ ಪ್ರಶಾಂತ್ ಕೂಡ ಇದುವರೆಗೆ ದಂಡಿನ ಮೂಲಕವಾಗಿ ಯಾವುದೇ ಓಟವನ್ನು ಗಳಿಸಿಕೊಳ್ಳಿಲ್ಲ. ದಂಡಿನ ಮೂಲಕವಾಗಿ ಪ್ರಶಾಂತ್ ಓಟವನ್ನು ಗಳಿಸುತ್ತಾರೋ ಶ್ರೇಷ್ಠ ಮಟ್ಟದ ಎಸೆತ, ಅದ್ಭುತವಾದ ಎಸೆತ. ಭೂಮಿ ತಾಯಿಯನ್ನು ಮುತ್ತಿಕ್ಕಿಕೊಳ್ಳುತ್ತ ನೇರವಾಗಿ ಗೂಟ ರಕ್ಷಕನ ಕೈಗೆ ಚೆಂಡನ್ನು ಎಸೆದುಕೊಳ್ಳುತ್ತಾ 4 ಚೆಂಡುಗಳ ಮುಕ್ತಾಯವಾಗಿದೆ. 2 ಚೆಂಡುಗಳನ್ನ ಪವರ್ ಪ್ಲೇ ಮೂಲಕವಾಗಿ ಆಶ್ವಾದಿಸಬೇಕಾಗಿದೆ. ಅದ್ಭುತವಾದ ಎಸೆತ ಇಲ್ಲಿ ದಾಂಡುಗನನ್ನು ವಂಚಿಸ್ತಾ ಇದೆ. ಮತ್ತೆ ಚುಕ್ಕಿ ಚೆಂಡು. ಪ್ರಶಾಂತ್ ಪದೇ ಪ್ರಶಾಂತ್ ನನ್ನ ವಂಚಿಸಿ ಚೆಂಡು ಎಸೆಯುವುದರ ಜೊತೆಗೆ ಬಹಳಷ್ಟು ಪಂದ್ಯಾಟದಲ್ಲಿ ಈಶ್ವರ ಕಾರ್ಕಳ ತಂಡಕ್ಕೆ ಪವರ್ ಪ್ಲೇಯ ಸಂಪೂರ್ಣ ಲಾಭವನ್ನು ತಂದುಕೊಟ್ಟಂತ ಆಟಗಾರ. ಇಲ್ಲಿ ಮತ್ತೆ ಅದೇ ರಾಗ ಅದೇ ತಾಳದ ಜೊತೆಗಾಗಿ ಪದೇ ಚುಕ್ಕಿ ಚೆಂಡುಗಳನ್ನು ರೂಪಿಸುವುದರ ಜೊತೆಗಾಗಿ ಓವರ್ ಸಂಖ್ಯೆ 2 ಮುಕ್ತಾಯವಾಗ್ತಾ ಇದೆ. ಕಡಲೆ ಸಿದ್ದೀಕ್ ಮತ್ತೊಮ್ಮೆ ವೀಕ್ಷಕ ವಿದ್ಯಮಾನದಲ್ಲಿ ಬಂದು ತಿಳಿಸ್ತಾ ಇದ್ದಾರೆ ನೋಡಿ. ಈ ಪಂದ್ಯಾಟದಲ್ಲಿ ಯಾವ ತಂಡ ಜಯಗಳಿಸುತ್ತದೋ ಆ ತಂಡಕ್ಕೆ 5 ಪಕೆಟ್ ಅನ್ನ ಕಡಲೆ ಉಚಿತವಾಗಿ ನೀಡುವಂತದ್ದು. ಇದು ಇಲ್ಲಿ ಮಾತ್ರವಲ್ಲ, ಯಾವ ಕ್ರೀಡಾಂಗಣಕ್ಕೆ ಕಡಲೆ ವ್ಯಾಪಾರಿ ಸಿದ್ದೀಕ್ ಬರುತ್ತಾರೋ ಅವರಿಂದ ಆಗುವಂತಹ ಪ್ರೋತ್ಸಾಹ ಖಂಡಿತ ಬಹಳಷ್ಟು ಅತ್ಯುತ್ತಮ ಶೈಲಿಯಾಗಿ ತಾವು ದುಡಿಯುವ ದುಡಿಮೆಯ ಜೊತೆಗಾಗಿ ಕ್ರೀಡೆಯನ್ನು ಕೂಡ ಪ್ರೀತಿಸುತ್ತೇನೆ, ಆ ಕ್ರೀಡೆ ನನ್ನನ್ನು ಇಷ್ಟೊಂದು ಎತ್ತರಕ್ಕೆ ಕಡಲೆ ವ್ಯಾಪಾರದ ಮೂಲಕವಾಗಿ ಬೆಳೆಸಿದೆ, ಆ ಕ್ರೀಡೆಗೂ ಮಾನ್ಯತೆ ಕೊಡಬೇಕೆನ್ನುವುದನ್ನು ಅರಿತುಕೊಳ್ಳುತ್ತಾ ಜಯಗಳಿಸಿರುವಂತಹ ತಂಡಕ್ಕೆ 5 ಪಕೆಟ್ ಕಡಲೆ ನೀಡುವುದಾಗಿ ತಿಳಿಸಿಕೊಳ್ಳುತ್ತಾ 2 ಓವರ್ಗಳ ಸಂಪೂರ್ಣವಾಗಿದೆ. ಪವರ್ ಪ್ಲೇ ಆಟ ಮುಕ್ತಾಯ ಆಗುವುದರ ಜೊತೆಗಾಗಿ ಅಂಕಿಅಂಶ ಗಳಿಕೆಯಲ್ಲಿ 9, 3 ಓಟಗಳು ದಂಡಿನ ಮೂಲಕವಾಗಿ, 6 ಓಟಗಳು ಅತಿರಿಕ್ತ ಮೂಲಕವಾಗಿ 1 ವಿಕೆಟ್ ಅನ್ನು ಕಳೆದುಕೊಂಡಿದೆ ಔಟ್ ಆದ ಆಟಗಾರ ಶರತ್ ರವರ ವಿಕೆಟ್ ಕಳೆದುಕೊಂಡಿದೆ. ಶ್ರೇಯಸ್ ಜೊತೆಗೂಡಿ ಪ್ರಶಾಂತ್ ಉಳಿದ ಚೆಂಡುಗಳಲ್ಲಿ ಖಂಡಿತವಾಗಿಯೂ ಲಯದೊಂದಿಗೆ ವಾಪಸಾತಿಯನ್ನು ಮಾಡಲೇಬೇಕಾಗಿದೆ. ಕಳೆದ ಒಂದಿಷ್ಟು ಟೂರ್ನಿಯಲ್ಲಿ ಪ್ರಶಾಂತ್ ಸೊಗಸಾಗಿ ತಮ್ಮ ಆತ್ಮಸ್ಫೌರ್ಯದ ದಂಡುಗಾರಿಕೆ ಭಾಗವನ್ನು ರೂಪಿಸ್ತಾ ಇದ್ರು. ಸಿದ್ದೀಕ್ ಕಡಲೇರವರ ಜೊತೆಗೆ ಅವರ ಸಹೋದರ ರಫೀಕ್ ದೇರಳಕಟ್ಟೆ ಇವರು ಕೂಡ ಈ ಕ್ರೀಡಾಂಗಣದ ಸುತ್ತಲೂ ಬಂದು ಕಡಲೆ ವ್ಯಾಪಾರದ ನಾಂದಿ, ನಮ್ಮ ಕುಟುಂಬ ಯಾವ ರೀತಿಯ ಕಡಲೆ ವ್ಯಾಪಾರವನ್ನು ಮಾಡಿದೆಯೋ ಅದನ್ನು ನಾವು ಯಾವತ್ತೂ ಮರೆಯಲ್ಲ, ಆ ವ್ಯಾಪಾರವನ್ನು ಯಾವತ್ತೂ ಕೂಡ ಉಳಿಸಿಕೊಳ್ಳುತ್ತೇವೆ ಎನ್ನುವುದನ್ನು ನಿಟ್ಟಿನಲ್ಲಿಟ್ಟುಕೊಂಡು ಸಹೋದರರಿಬ್ಬರು ಕೂಡ ಕಾರ್ಕಳದ ಕ್ರಿಕೆಟ್ ಕಾಶಿ ಗಾಂಧಿ ಮೈದಾನದಲ್ಲಿ ಕಡಲೆ ವ್ಯಾಪಾರಕ್ಕಾಗಿ ಬಂದಿದ್ದಾರೆ. ಎಲ್ಲ ಕ್ರೀಡಾ ಅಭಿಮಾನಿಗಳು ಅವರ ಜೊತೆ ಸಹಕರಿಸಿ ಎನ್ನುವುದು ತಿಳಿಸುವುದರ ಜೊತೆಗಾಗಿ 3ನೇ ಓವರ್ನೇ ಸೇಳು ಶಾಹಿಲ್ ಸೊಗಸಾದ ಎಸೆತ. ಶಾಹಿಲ್ ಈ ಪರಿಸರದಲ್ಲಿ ಕಳೆದ ಬಾರಿ ಕಾರ್ಕಳಕ್ಕೆ KFC ಕೃಷ್ಣಾಪುರ ತಂಡದ ಪರವಾಗಿ ಪರಿಚಯಿಸಿಕೊಂಡು ಸಹರಾ ಕಾರ್ಕಳ ತಂಡದ ಪರವಾಗಿ ಗುರುತಿಸಿಕೊಂಡಿದ್ರು. ಅದ್ಭುತವಾದಂತಹ ಎಸೆತಗಾರಿಕೆ ಭಾಗವನ್ನ ಇಶಾಮ್ ಅವರ ಜೊತೆಗಾಗಿ ಶಾಹಿಲ್ ಅವರ ಜೊತೆಗಾಗಿ ಮಾಜಿನ್, ಈ 3 ಹೆಸರುಗಳನ್ನ ಈ ಕಾರ್ಕಳದ ಕ್ರೀಡಾಭಿಮಾನಿಗಳು ಖಂಡಿತವಾಗಿಯೂ ಯಾವತ್ತೂ ಮರೆಯಲಿಕ್ಕಿಲ್ಲ. ಕಾರಣ ಅಷ್ಟೊಂದು ಸೊಗಸಾಗಿ ಸೋತಂತಹ ಪಂದ್ಯಾಟಕ್ಕೆ ಜೀವವನ್ನ ತುಂಬಿದಂತಹ ಶಾಹಿಲ್ ಇಲ್ಲಿ ಮತ್ತೊಮ್ಮೆ ತನ್ನ ತವರೂರು ತವರೂರಿನ ಸಂಸ್ಥೆ ಅಲ್ ಉನೈನ್ ಕೃಷ್ಣಾಪುರ ತಂಡದ ಪರವಾಗಿ ಸೊಗಸಾದ ಚೆಂಡು. ಪ್ರಶಾಂತ್ ದಂಡಿನ ಮೂಲಕವಾಗಿ 1 ಓಟಗಳ ಹೆಚ್ಚುವರಿ ಆಗ್ತಾ ಇದೆ. ಇದರ ಲಾಭವನ್ನು ಪಡೆದುಕೊಳ್ಳುತ್ತಾ ಕೊಂಚಿತ್ತೂ ಕೂಡ ಕ್ಷೇತ್ರರಕ್ಷಕರ ವಂಚನೆ ಒಳಗಾದ್ರೆ ಸಂಪೂರ್ಣವಾಗಿ ಲಾಭವನ್ನು ಪಡೆದುಕೊಳ್ಳುತ್ತಾ ಶ್ರೇಯಸ್ 2 ಓಟಗಳ ಹೆಚ್ಚುವರಿ ಆಗುತ್ತಾ ಇದೆ. ಅಂಕಿಅಂಶ ಗಳಿಕೆಯಲ್ಲಿ 12 ಬಂದಿದೆ. 14 ಚೆಂಡುಗಳಾಟ ಮುಕ್ತಾಯದ ಜೊತೆಗಾಗಿ ಪ್ರಶಾಂತ್ ನೀಲಾಚಾರವಾಗಿ ನಿಧಾನಗತಿ ಆಟವನ್ನು ಮುಂದುವರಿಸಿಕೊಳ್ಳುತ್ತಾ ಕೊನೆಯ ಸಂದರ್ಭಕ್ಕೆ ಗುಡುಗು ಖಂಡಿತವಾಗಿ ಪ್ರಶಾಂತ್ ದಂಡಿನ ಮೂಲಕವಾಗಿ ಬರುತ್ತದೆ ಎನ್ನುವ ನಿರೀಕ್ಷೆಯಲ್ಲಿ ಈಶ್ವರ ಕಾರ್ಕಳ ಇದ್ದರೆ ಶಾಹಿಲ್ ಸೊಗಸಾದ ಎಸೆತ, ಅದ್ಭುತವಾದಂತಹ ದಂಡುಗಾರಿಕೆ. ಆರಂಭಿಕ ಪವರ್ ಪ್ಲೇ ಓವರ್ಗಳಲ್ಲಿ ದೊಡ್ಡ ಹೊಡೆತಗಳ ಪ್ರಯತ್ನವನ್ನ ಮಾಡಿ ಪದೇ ವಂಚನೆಗೊಳಗಾಗಿಕೊಂಡ್ರೆ ಅದರ ಬಳಿಕವಾಗಿ ಆ ಸಮಯಕ್ಕೆ ಆಟಗಾರರು ನೀಡಿರುವಂತಹ ಆ ಉಪಸ್ಥಿತಿಯ ಮಾತುಗಳಿಗೆ ಖಂಡಿತವಾಗಿಯೂ ಪ್ರಶಾಂತ್ ಕಮ್ ಬ್ಯಾಕ್ ಮಾಡಿಕೊಳ್ಳುತ್ತಾ ಶಾಹಿಲ್ ಮತ್ತೊಮ್ಮೆ ತನ್ನ ವಾವರಿನ 4ನೇ ಚೆಂಡು. ಶ್ರೇಯಸ್ ಈಶ್ವರ ತಂಡದವರುವ ಅತ್ಯುತ್ತಮ ರೀತಿಯ ದಾಂಡುಗಾರನಾದರೆ ಕಾರ್ಕಳದ ಹೆಮ್ಮೆಯ ದಾಂಡುಗಾರ. ಇಲ್ಲಿ ಸೊಗಸಾದ ಚೆಂಡು. ಈ ಚೆಂಡು ಬಹುಶಃ ದಂಡಿನ ಅಂಚಿಗೆ ತಗಲಿದೆಯೋ ಖಂಡಿತ ಅತ್ಯುತ್ತಮವಾದಂತಹ ತೀರ್ಪುಗಾರಿಕೆ ಬರ್ತಾ ಇದೆ ನೋಡಿ.
ಒಂದಿಷ್ಟು ತೀರ್ಪುಗಾರರಿಗೆ ನಾವು ತಿಳಿಸುವಂತಹ ಒಂದು ಮಾತಿರುತ್ತದೆ. ತಮ್ಮ ಆ ಬಾಲ್ಯ ಪ್ರಾಯದಲ್ಲಿ ಕ್ರಿಕೆಟ್ ಅನ್ನ ಆಡಿಕೊಂಡು ಆ ಕ್ರಿಕೆಟ್ಗೆ ನಿವೃತ್ತಿಯನ್ನು ನೀಡಿದ ಬಳಿಕವಾಗಿ ತೀರ್ಪುಗಾರಿಕೆ ವಿಭಾಗಕ್ಕೆ ಆಗಮಿಸಿದಂತಹ ಎರಡು ಪ್ರತಿಭೆಗಳು ಅಂಕಣದ ಒಳಭಾಗದಲ್ಲಿ ಸಂಸ್ಕೃತ ನಗರ ಮೂಡಬಿದ್ರೆಯ ಸತೀಶ್ ಮೂಡಬಿದ್ರೆ. ಆದರೆ ಕಾರ್ಕಳದ ಇನ್ನೊಂದು ಮುತ್ತು ರತ್ನಗಳಲ್ಲಿ ಜೋಡಣೆಯಾದಂತಹ ಅಶ್ರಫ್ ಕಾರ್ಕಳ ತೀರ್ಪುಗಾರಿಕೆ ಭಾಗದಲ್ಲಿ ಕಂಡುಕೊಂಡರೆ ಮತ್ತೆ ದಂಡಿನ ಮೂಲಕವಾಗಿ ಒಂಟಿ ಓಟ ಹೆಚ್ಚುವರಿ ಆಗುವುದರ ಜೊತೆಗಾಗಿ ಅಂಕಿಅಂಶ ಗಳಿಕೆಯಲ್ಲಿ 15 ಬಂದಿದೆ. ಕೊನೆಯ 1 ಚೆಂಡುಗಳು ಬಾಕಿ. ಶಾಹಿಲ್ ತೀರ್ಪುಗಾರ ಸತೀಶ್ ರವರನ್ನು ಬಿಡುತ್ತಾ ಮತ್ತೊಮ್ಮೆ ರಿಟಮ್ ಓವರ್ ದಿ ವಿಕೆಟ್ ಮಾದರಿಯಲ್ಲಿ ಶ್ರೇಷ್ಠ ಮಟ್ಟದ ದಂಡನೆ. ಶ್ರೇಯಸ್ ಕೊನೆಯ ಹಂತದವರೆಗೆ ಆ ಚೆಂಡು ಯಾವ ರೀತಿ ಒಳ ತಿರುವನ್ನು ಕಂಡುಕೊಳ್ತಾ ಇತ್ತೋ ಆ ಸಂದರ್ಭಕ್ಕೆ ನೀಲಾಜಾಲವಾಗಿ ದಂಡನ್ನು ಬೀಸಿಕೊಳ್ಳುತ್ತಾ ಒಂಟಿ ಓಟಗಳ ಹೆಚ್ಚುವರಿ ಆಗುವುದರ ಜೊತೆಗಾಗಿ ಅರ್ಥಾತ್ 4 ರಂದಾರಿಕೆಯನ್ನು ಪಡೆದುಕೊಂಡಿದೆ. 18 ಚೆಂಡುಗಳ ಮುಂದೆ 16 ಓಟಗಳನ್ನು ಕಳೆ ಆಗ್ತಾ ಇದೆ. ಉಳಿದಿದೆ 24 ಚೆಂಡುಗಳು. ಆ 24 ಚೆಂಡುಗಳನ್ನ ತಮಗೆ ಅತ್ಯುತ್ತಮ ಶೈಲಿಯಾಗಿ ನನ್ನ ಆತ್ಮೀಯ ಸಹಮಿತ್ರರಾಗಿರುವಂತಹ ಗಗನ್ ವಾರಂಗ ಮುಂದಿನ ವಿದ್ಯಮಾನದ ಜೊತೆಗಾಗಿ ಧನ್ಯವಾದಗಳು ಅಶ್ರಫ್ ಕಾರ್ಕಳ ಇವರೇ. ಇಲ್ಲಿದೆ ಸೌಹಾರ್ದತೆಯ ತವರೂರು, ಇಲ್ಲಿ ಪ್ರೀತಿ ವಿಶ್ವಾಸದ ನೆಲೆಬೀಡು ಇರುವಂತಹ ಸ್ಥಳ ಇದು ಕಾರ್ಕಳ. ಗಾಂಧಿ ತಾತನ ಮೈದಾನವಾಗಿದೆ ಗಾಂಧಿ ಮೈದಾನ. ನಿನ್ನೆ ಹಾಗೂ ಇವತ್ತಿನ ದಿನ ಹಾಗೂ ನಾಳೆಯ ರಾತ್ರಿಯ ವೇಳೆಯಲ್ಲಿ ಸಮಾಪ್ತಿಯಾಗಲಿಕ್ಕಿರುವಂತಹ ಕಾರ್ಕಳ ಫ್ರೆಂಡ್ಸ್ ಟ್ರೋಫಿ 2026 ಎನ್ನತಕ್ಕಂತಹ ಪಂದ್ಯ ಬಹುಶಃವಾಗಿ ಬಹಳಷ್ಟು ರೀತಿಯಾಗಿರತಕ್ಕಂತಹ ಪ್ರತಿಷ್ಠಿತ ತಂಡಗಳನ್ನು ಈ ಪಂದ್ಯದಲ್ಲಿ ಈ ಒಂದು ಮೈದಾನದಲ್ಲಿ ವೀಕ್ಷಿಸಿಕೊಳ್ಳಬಹುದಾಗಿದೆ. ಆದರೆ ಪ್ರಸ್ತುತ ಪಂದ್ಯಾಟದ ಕಡೆಗೆ ದಿಟ್ಟ ಹೆಜ್ಜೆಯನ್ನು ಇಟ್ಟುಕೊಳ್ಳುವಾಗ 2 ಅದ್ಭುತವಾಗಿರತಕ್ಕಂತಹ ತಂಡಗಳು ಅಲ್ ಹುನೈನ್ ಕೃಷ್ಣಾಪುರ ವಿರುದ್ಧವಾಗಿದೆ ಈಶ್ವರ್ ಕಾರ್ಕಳ ಎನ್ನತಕ್ಕಂತಹ 2 ತಂಡಗಳು. ಅದ್ಭುತವಾಗಿರತಕ್ಕಂಥ ಓಡಾಟ ಗುಟ್ಟಗಳ ಮಧ್ಯೆ ಬರುವಾಗ ಒಂಟಿ ಓಟದ ಹೆಚ್ಚುವರಿಯೊಂದಿಗೆ ಅಂಕಿಅಂಶ ಗಳಿಕೆಯಲ್ಲಿ 1 ಹೆಚ್ಚುವರಿಯೊಂದಿಗೆ ಒಟ್ಟು ಗಳಿಕೆಯಲ್ಲಿ 17 ಓಟಗಳು ದಾಖಲಾಗ್ತಾ ಇದೆ. 17 ಆನ್ ಸ್ಕೋರ್ ಬೋರ್ಡ್. ನಿಜಕ್ಕೂ ಕೂಡ ಪಂದ್ಯ ಬಹಳಷ್ಟು ರೋಚಕತೆಯಾಗಿ ಸಾಗುವಂತಹ ನಿರೀಕ್ಷೆಯಲ್ಲಿದೆ. ಆರಂಭಿಕ ಇನ್ನಿಂಗ್ಸ್ ಚಾಲ್ತಿಯಲ್ಲಿರುವಾಗ ಅಂಕಿಅಂಶ ಗಳಿಕೆಯಲ್ಲಿ 17 ಓಟಗಳು ದಾಖಲಾಗುವಾಗ ಬಹುಶಃವಾಗಿ 4ನೇ ಓವರ್ ಚಾಲ್ತಿಯಲ್ಲಿದೆ ಅಶ್ವಾದ್ ಮುಖೇನವಾಗಿ 4ನೇ ಓವರ್ ಚಾಲ್ತಿಯಲ್ಲಿರುವಾಗ ಶ್ರೇಯಸ್ ಹಾಗೂ ಪ್ರಶಾಂತ್ ಜೋಡಿ ಪಂದ್ಯದಲ್ಲಿ ತ್ವರಿತಗತಿಯ ಪಾದಚಲನೆಯ ಮುಖೇನವಾಗಿ ಓಟವನ್ನು ಗಳಿಸುವಂತಹ ಪ್ರತಿಯೊಂದು ಚೆಂಡುಗಳ ಮಧ್ಯೆ ಅದ್ಭುತ ರೀತಿಯಾಗಿರತಕ್ಕಂತಹ ರಂಧಾರಣೆಯನ್ನು ಗಳಿಸುವಂತಹ ಪ್ರಯತ್ನವನ್ನು ಕೂಡ ಕಲ್ಪಿಸಿಕೊಡಲಾಗ್ತಾ ಇದೆ. ಕ್ರಿಕೆಟ್ ಎನ್ನುವಂತಹದ್ದು ಅದೃಷ್ಟದ ಕ್ರೀಡೆ. ಅದೃಷ್ಟದ ಕ್ರೀಡೆಯಲ್ಲಿ ಯಾರಿಗಿದೆ ನಿಜಕ್ಕೂ ಕೂಡ ಅಂಡ್ರಾಮ್ ಕ್ರಿಕೆಟಿನ ಈ ಒಂದು ಪಂದ್ಯವನ್ನು ಗೆಲ್ಲುವ ಭಾಗ್ಯ ಯಾವ ತಂಡಕ್ಕಿದೆ? ಈ ಒಂದು ಮೈದಾನದಿಂದ ಪ್ರಶಸ್ತಿಯನ್ನು ತನ್ನ ತಂಡಕ್ಕಾಗಿ ಕೊಂಡೊಯ್ಯುವಂತಹ ಸೌಭಾಗ್ಯ ಎನ್ನುವುದು ಇಲ್ಲಿರುವಂತಹ ಪ್ರಶ್ನೆ. ಪಂದ್ಯವನ್ನು ಮತ್ತೆ ವೀಕ್ಷಿಸಿಕೊಳ್ಳುವುದಾದರೆ 4ನೇ ಓವರ್ ಚಾಲ್ತಿ ಅಂಕಿಅಂಶ ಗಳಿಕೆಯಲ್ಲಿ ಒಟ್ಟು 20 ಓಟಗಳು ದಾಖಲಾಗ್ತಾ ಇದೆ. 20 ಆನ್ ಸ್ಕೋರ್ ಬೋರ್ಡ್. ಚಾಲ್ತಿಯಲ್ಲಿರುವಂತಹ ಪಂದ್ಯವನ್ನು ಗಮನಿಸಿಕೊಂಡಾಗ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಈ ಭಾಗಕ್ಕೆ ಆಗಮಿಸಿಕೊಂಡಂತಹ ಅಲ್ ಹುನೈನ್ ಕೃಷ್ಣಾಪುರ ವಿರುದ್ಧವಾಗಿದೆ ಈಶ್ವರ್ ಕಾರ್ಕಳ ಎನ್ನತಕ್ಕಂಥ 2 ಬಲಿಷ್ಠ ಮತ್ತು ಬಲಾಢ್ಯತೆಯ ತಂಡಗಳು. ದಾಳಿಗಾರಿಕಾ ವಿಭಾಗದಲ್ಲಿ ಅಶ್ವಥ್ ಪರಿಚಯಗೊಂಡಾಗ 3 ಚೆಂಡುಗಳು ಮುಕ್ತಾಯಗೊಂಡಿದೆ. 2 ಚೆಂಡುಗಳು ಮುಕ್ತಾಯಗೊಂಡಿದೆ. ತೀರ್ಪುಗಾರಿಕೆ ಯಾದಿಯಲ್ಲಿರತಕ್ಕಂತಹ ಅಶ್ರಫ್ ಕಾರ್ಕಳ ಇವರ ದಕ್ಷ ತೀರ್ಪುಗಾರಿಕೆಯನ್ನು ಬಿಡುತ್ತಾ ಶ್ರೇಷ್ಠ ಮಟ್ಟದ ದಾಳಿ, ಬಲವಾದ ಮನವಿಗೆ ಪುರಸ್ಕಾರಗಳು ಬರ್ತಾ ಇದೆ. ಆ ತನ್ಮುಖೇನವಾಗಿ ವಿಕೆಟ್ ನಂಬರ್ 2 ಬ್ಯಾಕ್ ಟು ದ ಪೆವಿಲಿಯನ್. ಡಿಜೆ ನಾಲ್ಕು ಚೆಂಡುಗಳು ಮುಕ್ತಾಯಗೊಳ್ಳುವಾಗ ಅಂಕಿಅಂಶ ಗಳಿಕೆಯಲ್ಲಿ ಒಟ್ಟು 20 ಓಟಗಳು 21 ಓಟಗಳು ದಾಖಲಾಗಿದೆ. ಸೊಗಸಾಗಿರತಕ್ಕಂತಹ ಪಂದ್ಯ ಚಾಲ್ತಿಯಲ್ಲಿದೆ. ಪಂದ್ಯವನ್ನು ವೀಕ್ಷಿಸಲು ಮೈದಾನದ ಒಳಭಾಗದಲ್ಲಿ ಚಾರ್ಲಿ ಪಂದ್ಯವನ್ನು ವೀಕ್ಷಿಸಲು ಪಂದ್ಯದ ಸ್ಥಿತಿಗತಿಯನ್ನ ಕೂಲಂಕುಷವಾಗಿ ಎಲ್ಲ ವ್ಯವಸ್ಥೆಗಳು ಸರಿಯಾಗಿದೆ ಎನ್ನುವುದಕ್ಕೆ ದೃಷ್ಟಿಯನ್ನ ಹಾಯಿಸಿಕೊಳ್ತಾ ಇದೆ ಚಾರ್ಲಿ. ನಿಜಕ್ಕೂ ಕೂಡ 4ನೇ ಓವರ್ ಚಾಲ್ತಿಯಲ್ಲಿರುವಾಗ 3 ಚೆಂಡುಗಳು ಮುಕ್ತಾಯಗೊಂಡಿದೆ. ಅಂಕಿಅಂಶ ಗಳಿಕೆಯಲ್ಲಿ ಒಟ್ಟು 21 ಓಟಗಳು ದಾಖಲಾಗಿದೆ. ಸುತ್ತುವರೆದಿರತಕ್ಕಂತಹ ಕ್ರೀಡಾಭಿಮಾನಿಗಳ ರಾರಾಜಿಸುವಿಕೆಯ ವೈಭವ. ಹಾಗೆಯೇ ಪಂದ್ಯವನ್ನ
ಪಂದ್ಯವನ್ನ ದೇಶ ಮಾತ್ರವಲ್ಲದೆ ವಿದೇಶದಲ್ಲೂ ಕೂಡ ಕೂತು ನೋಡುವಂತ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತಾ ಇದೆ M9 ಸ್ಪೋರ್ಟ್ಸ್. ಹಾಗೇನೆ ಲೈಟಿಂಗ್ ವ್ಯವಸ್ಥೆಯನ್ನು ಕೂಡ M9 ಸ್ಪೋರ್ಟ್ಸ್ ಗಿರೀಶ್ ಇವರ ಮುಖೇನವಾಗಿ ಈ ಒಂದು ಪಂದ್ಯಕ್ಕೆ ನೀಡಿಕೊಳ್ಳಲಾಗ್ತಾ ಇದೆ. ತಮಗೂ ಕೂಡ ಈ ಒಂದು ಪಂದ್ಯಾಕೂಟದ ಪರವಾಗಿ ಪ್ರೀತಿಪೂರ್ವಕವಾಗಿರತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ಳುವುದರ ಜೊತೆಯಲ್ಲಿ ವೈಡ್ ಬಾಲ್ ಎನ್ನತಕ್ಕಂತಹ ಸೂಚನೆ ಕೂಡ ತೀರ್ಪುಗಾರಿಕಾ ವಿಭಾಗದಲ್ಲಿ ಕೇಳಿ ಬರುವಾಗ ಅಂಕಿಅಂಶ ಗಳಿಕೆಯಲ್ಲಿ ಕ್ರಮವಲ್ಲದ ದಾಳಿ ಎನ್ನತಕ್ಕಂತಹ ಪಟ್ಟಿಗೆ ಮತ್ತೊಂದು ಚೆಂಡು ಸೇರ್ಪಡೆಗೊಳ್ಳುವಾಗ ಒಟ್ಟು ಗಳಿಕೆಯಲ್ಲಿ 23 ಓಟಗಳು ದಾಖಲಾಗ್ತಾ ಇದೆ. 23 ಆನ್ ಸ್ಕೋರ್ ಬೋರ್ಡ್. ಪಂದ್ಯವನ್ನ ವೀಕ್ಷಿಸಿಕೊಳ್ತಾ ಇದ್ದೇವೆ. ಹಲ್ ಉನೈನ್ ಕೃಷ್ಣಾಪುರ ವಿರುದ್ಧವಾಗಿದೆ. ಕಾರ್ಕಳದ ತವರಿನ ಸಿರಿ, ಕಾರ್ಕಳದ ತವರಿನ ತಂಡ ಈಶ್ವರ ಕಾರ್ಕಳ. ಶ್ರೇಷ್ಠ ಮಟ್ಟದ ದಾಳಿ, ಶ್ರೇಯಸ್ ಸೊಗಸಾಗಿ ದಂಡಿಸುವಂತಹ ಪ್ರಯತ್ನವನ್ನು ಇಲ್ಲಿ ಪಟ್ಟಿದ್ರು. ಆದರೆ 40 ಗಜಗಳ ವಿಭಾಗದಲ್ಲಿ ಅದ್ಭುತವಾಗಿರತಕ್ಕಂತಹ ಕ್ಷೇತ್ರ ಪಾಲನೆಯನ್ನು ಅವಲೋಕಿಸಿಕೊಂಡಾಗ ಅಂಕಿಅಂಶ ಗಳಿಕೆಯಲ್ಲಿ 24 ಓಟಗಳು ದಾಖಲಾಗ್ತಾ ಇದೆ. 24 ಆನ್ ಸ್ಕೋರ್ ಬೋರ್ಡ್. ಮತ್ತೆ ಮುಂದುವರಿಕೆಯನ್ನು ಪಡೆದುಕೊಳ್ಳಬೇಕಾಗಿದೆ. ಸೊಗಸಾಗಿ ದಂಡಿಸುವಂತಹ ಪ್ರಯತ್ನ ಇದು. ಅಷ್ಟೇ ಅದ್ಭುತವಾಗಿರತಕ್ಕಂತಹ ಕ್ಷೇತ್ರ ಪಾಲನೆ. ಆದರೆ ಯಾವುದೇ ರೀತಿಯಾಗಿರತಕ್ಕಂತಹ ದೊಡ್ಡ ಮಟ್ಟದ ಹೊಡೆತಗಳಿಗೆ ಅವಕಾಶಗಳ ಕಲ್ಪನೆ ಇಲ್ಲ. ಚೆಂಡು ನೇರವಾಗಿ ಗೂಟಗಳ ಮಧ್ಯೆ ಒಂಟಿ ಓಡಾಟಕ್ಕೆ ಮಾತ್ರ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದೆ. ಅದ್ಭುತವಾದಂತಹ ಪಂದ್ಯಾಕೂಟ. ಫ್ರೆಂಡ್ಸ್ ಟ್ರೋಫಿ 2026 ಸೌಹಾರ್ದತೆಯನ್ನು ಸಾರಿ ಪ್ರೀತಿ ವಿಶ್ವಾಸ ನಂಬಿಕೆಗಳೆಲ್ಲವನ್ನ ಕೂಡ ಉಳಿಸಿ ಕೇವಲ ಪಂದ್ಯಾಕೂಟವನ್ನು ಆಯೋಜಿಸಿಕೊಳ್ಳುವುದು ಮಾತ್ರವಲ್ಲದೆ ಅನೇಕ ಬಡ ಜನರ ಕಣ್ಣೀರನ್ನು ಒರೆಸುವಂತಹ ಕೆಲಸವನ್ನ ಫ್ರೆಂಡ್ಸ್ ಕಾರ್ಕಳ ತಂಡ ಹಲವು ವರ್ಷಗಳಿಂದ ಮಾಡ್ತಾನೆ ಬಂದಿದೆ. ಆದರೆ ಈ ಪಂದ್ಯವನ್ನ ವೀಕ್ಷಿಸಿಕೊಂಡಾಗ ಅದ್ಭುತವಾಗಿರತಕ್ಕಂತಹ ಪಂದ್ಯವಾಗ್ತಾ ಇದೆ. ವಿರುದ್ಧವಾಗಿದೆ ಹಲ್ ಉನೈನ್ ಕೃಷ್ಣಾಪುರ ವಿರುದ್ಧವಾಗಿ ಈಶ್ವರ್ ಕಾರ್ಕಳ. ಒಟ್ಟು 4 ಓವರ್ಗಳ ಮುಕ್ತಾಯದಲ್ಲಿ 26 ಓಟಗಳು ದಾಖಲಾಗಿದೆ. 2 ಪ್ರಾಮುಖ್ಯದ ಉದ್ದರಿಗಳ ನಷ್ಟದಲ್ಲಿದೆ. ಒಂದು ಬದಿಯಲ್ಲಿ ಹಲವಾರು ಕಣ್ಣುಗಳು ಪಂದ್ಯದ ವೀಕ್ಷಣೆಯಲ್ಲಿದ್ರೆ, ಇನ್ನು ಹಲವು ಯುವಕರಿಗೆ ನಾಳೆ ವ್ಯಾಲೆಂಟೈನ್ಸ್ ಡೇ, ಪ್ರೇಯಸಿಗೆ ಅರ್ಥಾತ್ ಗೆಳತಿಗೆ ಯಾವ ಗಿಫ್ಟ್ ಕೊಡಲಿ ಎನ್ನತಕ್ಕಂತಹ ಚಿಂತೆಯಲ್ಲಿ ಹಲವು ಮನಸ್ಸುಗಳು ಪಂದ್ಯವನ್ನ ವೀಕ್ಷಿಸಿಕೊಳ್ತಾ ಇದೆ. ನಿಜಕ್ಕೂ ಕೂಡ ಈ ಒಂದು ವ್ಯಾಲೆಂಟೈನ್ಸ್ ಡೇಗೆ ಪ್ರಮುಖವಾಗಿ ಕರಾಳ ದಿನ ಭಾರತಕ್ಕೆ ಎನ್ನತಕ್ಕಂತಹ ಮಾತು ಇದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ. ಅನೇಕ ಸೈನಿಕರು ಭಾರತಾಂಬೆಯ ಮಡಿಲಿಗಾಗಿ ಪ್ರಾಣವನ್ನ ಕೊಟ್ಟಂತಹ ದಿನ ಅದು ಫೆಬ್ರವರಿ 14. ನಿಜಕ್ಕೂ ಕೂಡ ಈ ಒಂದು ಪಂದ್ಯದಲ್ಲಿ 2 ಬಲಿಷ್ಠ ಮತ್ತು ಬಲಾಢ್ಯತೆಯ ತಂಡಗಳು ಭಾಗಿಯಾಗ್ತಾ ಇದೆ. ಪ್ರಸ್ತುತ ಹಂತದಲ್ಲಿ ಹಲ್ ಉನೈನ್ ಕೃಷ್ಣಾಪುರ ವಿರುದ್ಧವಾಗಿದೆ ಈಶ್ವರ್ ಕಾರ್ಕಳ. ಪ್ರಸ್ತುತ ಹಂತವನ್ನು ವೀಕ್ಷಿಸಿಕೊಳ್ಳಬೇಕಾಗಿದ್ರೆ ಸುತ್ತಲೂ ಸೇರಿರುವಂತಹ ಜನಸ್ತೋಮ. 4ನೇ ಓವರ್ ಮುಕ್ತಾಯಗೊಂಡಾಗ ಅಂಕಿಅಂಶ ಗಳಿಕೆಯಲ್ಲಿ ಒಟ್ಟು 26 ಓಟಗಳು ಮಾತ್ರ ದಾಖಲಾಗಿದೆ. ವ್ಯವಸ್ಥಿತ ರೂಪದಲ್ಲಿ ಇರುವಂತಹ ಪಂದ್ಯ ಇದು. ಸೊಗಸಾಗಿರತಕ್ಕಂತಹ ಪಂದ್ಯ ಇದು. ಯಾವುದೇ ವ್ಯವಸ್ಥೆಗೂ ಕಮ್ಮಿ ಇಲ್ಲದ ರೀತಿಯಲ್ಲಿ ಪಂದ್ಯವನ್ನು ಆಯೋಜಿಸಿಕೊಳ್ಳಲಾಗ್ತಾ ಇದೆ. ಕಳೆದ ಒಂದು ಪಂದ್ಯವನ್ನು ವೀಕ್ಷಿಸಿಕೊಂಡಿದ್ವಿ. ಅದ್ಭುತವಾಗಿರತಕ್ಕಂತಹ ರೋಚಕತೆಯಾಗಿರತಕ್ಕಂತಹ ಪಂದ್ಯಗಳು ಸಾಗಿತ್ತು. ಅದೇನೇ ಇರಲಿ, ಮತ್ತೆ ಈ ಪಂದ್ಯಕ್ಕೆ ಬರುವುದಾದ್ರೆ ಇಜಾಜ್ನ ಕೈಯಲ್ಲಿದೆ ಚೆಂಡು, ಶ್ರೇಯಸ್ ಅವರ ಕೈಯಲ್ಲಿದೆ ದಂಡು. ಇಜಾಜ್ ತನ್ನ ಕಂತಿನ ಆರಂಭಿಕ ಚೆಂಡುವಿಗಾಗಿ ತೀರ್ಪುಗಾರಿಕೆ ಯಾದಿಯನ್ನು ಬಿಡಬೇಕಾಗಿದೆ. ಪ್ರಥಮ ಚೆಂಡು, ಸೊಗಸಾದಂತಹ ದಾಳಿ ಇಜಾಜ್. ಆದರೆ ಅದ್ಭುತವಾಗಿರತಕ್ಕಂತಹ ದಂಡನೆಯ ಪ್ರಯತ್ನ ಇತ್ತು ಶ್ರೇಯಸ್ ಕಾರ್ಕಳ ಮುಖೇನವಾಗಿ. ಗೂಟಗಳ ಮಧ್ಯೆ ಒಂಟಿ ಓಡಾಟಗಳು ಬರುವಾಗ ಅಂಕಿಅಂಶ ಗಳಿಕೆಯಲ್ಲಿ 1ರ ಹೆಚ್ಚುವರಿಯೊಂದಿಗೆ ಒಟ್ಟು ಗಳಿಕೆಯಲ್ಲಿ 27 ಓಟಗಳು ದಾಖಲಾಗ್ತಾ ಇದೆ. 27 ಆನ್ ಸ್ಕೋರ್ ಬೋರ್ಡ್. 27 ಓಟಗಳು ದಾಖಲಾಗುವಾಗ ಲಾಸ್ ಆಫ್ ದ ಮೈನ್ 2 ವಿಕೆಟ್. 2 ಪ್ರಾಮುಖ್ಯದ ಉದ್ದರಿಗಳನ್ನು ಕಳೆದುಕೊಂಡು ಪ್ರಸ್ತುತ ಹಂತದಲ್ಲಿ ಈಶ್ವರ್ ಕಾರ್ಕಳ ಪಂದ್ಯದಲ್ಲಿ ತಲ್ಲೀನಗೊಳ್ತಾ ಇದೆ. ಆದರೆ ಕ್ರಿಕೆಟ್ ಎನ್ನತಕ್ಕಂತಹ 3 ಅಕ್ಷರದ ಅದೃಷ್ಟದ ಕ್ರೀಡೆಯಲ್ಲಿ ಯಾವ ತಂಡ ಪ್ರಸ್ತುತ ಹಂತದಲ್ಲಿ ಗೆಲುವನ್ನು ಪಡೆದುಕೊಳ್ಳುತ್ತೆ, ಅರ್ಥಾತ್ ಯಾವ ತಂಡ ಈ ಒಂದು ಮೈದಾನದಲ್ಲಿ ಆಡಿದ ನೆನಪನ್ನು ಹೊತ್ತು ಸೀದಾ ಮನೆಗೆ ಸಾಗಿಕೊಳ್ಳುತ್ತೆ ಎನ್ನುವುದು ಕೂಡ ಇಲ್ಲಿರುವಂತಹ ಪ್ರಶ್ನೆಯಾಗಲಿಕ್ಕಿದೆ. ಆದರೆ ಪಂದ್ಯದ ಕಡೆಗೆ ಬರುವುದಾದರೆ ಮತ್ತೆ ಮುಂದುವರಿಕೆಯನ್ನು ಪಡೆದುಕೊಳ್ಳಬೇಕಾಗಿದೆ. ದೊಡ್ಡ ಮಟ್ಟದ ಮನವಿ. ಆದರೆ ಯಾವುದೇ ಮನವಿಗೆ ಸ್ಪಂದನೆಗಳು ಬರ್ತಾ ಇಲ್ಲ. ಬೈಸ್ ಮುಖೇನವಾಗಿ ಓಟಗಳು ಬರುವಾಗ ಅಂಕಿಅಂಶಗಳಿಗೆ 1ರ ಹೆಚ್ಚುವರಿಯೊಂದಿಗೆ ಒಟ್ಟು 28 ಓಟಗಳು ದಾಖಲಾಗಿದೆ. 28 ಆನ್ ಸ್ಕೋರ್ ಬೋರ್ಡ್. 28 ಓಟಗಳು ದಾಖಲಾಗಿದೆ. ಗೂಟ ಪಾಲಕನನ್ನ ಗಮನಿಸಿಕೊಳ್ಳುವುದಾದರೆ ಸೀಮಾರೇಖೆಯ ಅಂಚಿನಲ್ಲಿ ಇರುವಂತಹ ಪ್ರತಿಯೊಬ್ಬ ಕ್ಷೇತ್ರ ಪಾಲಕನ ಕೊಠಡಿ ಸ್ಥಾನದ ರೇಖೆಯನ್ನು ತನ್ನ ಹದ್ದಿನ ಕಣ್ಣಿನ ಮುಖೇನವಾಗಿ ವೀಕ್ಷಿಸುವ ಮೂಲಕ ಕ್ಷೇತ್ರ ಪಾಲಕನಿಗೆ ಕೈ ಸನ್ನೆ ಮಾಡ್ತಾ ಇರುವಂತಹ ಗೂಟ ಪಾಲಕ. ಮತ್ತೆ ಅಡ್ಡ ಚೆಂಡು ಇಜಾಜ್ನ ಕೈಯಿಂದ ಜಾರಿ ಹೋದಂತಹ ಚೆಂಡು. 3ನೆಯ ಚೆಂಡು ಇಲ್ಲಿ ಅಡ್ಡ ಚೆಂಡಾಗಿ ಮರುವಾಪಸಾತಿಯನ್ನು ಪಡೆದುಕೊಳ್ಳುವಾಗ ಅಂಕಿಅಂಶ ಗಳಿಕೆಯಲ್ಲಿ ಕ್ರಮವಲ್ಲದ ಓಟಗಳಿಗೆ ಮತ್ತೊಂದು ಚೆಂಡು ದಾಖಲಾಗ್ತಾ ಇದೆ. 29 ಓಟಗಳು.
ಇಜಾಜ್ ಮತ್ತೆ ಸೊಗಸಾದಂತಹ ದಾಳಿ, ಅದು ಭೂಮೇಲ್ಮೈ ಸ್ಪರ್ಶವನ್ನ ಹೇಳದಂತಹ ದಾಳಿ, ಅದು ಅದ್ಭುತವಾಗಿರತಕ್ಕಂತಹ ದಾಳಿ. ತನ್ಮುಖೇನವಾಗಿ 1ರ ಹೆಚ್ಚುವರಿಯೊಂದಿಗೆ ಮತ್ತೆ 30 ಓಟಗಳು ದಾಖಲಾಗ್ತಾ ಇದೆ. 30 ಆನ್ ಸ್ಕೋರ್ ಬೋರ್ಡ್. ಅನೇಕ ರೀತಿಯಾಗಿರತಕ್ಕಂತಹ ಸಾಮಾಜಿಕ, ಧಾರ್ಮಿಕತೆ, ಸಾಂಸ್ಕೃತಿಕತೆಯನ್ನು ಒಳಗೊಂಡಿರತಕ್ಕಂಥ ಊರು ಅದು ಕಾರ್ಕಳ. ಅಂತಹ ಕಾರ್ಕಳ ಇವತ್ತು ಸ್ವರ್ಗದಂತೆ ಕಂಗೊಳಿಸ್ತಾ ಇದೆ. ಕಾರಣ ಹೊನಲು ಬೆಳಕು ಮತ್ತೆ ಕಾರ್ಕಳದಲ್ಲಿ ಮೊಳಗಿದೆ. ಹೊನಲು ಬೆಳಕಿನ ಬೆಳಕು ಇಡೀ ಕಾರ್ಕಳವನ್ನು ವ್ಯಾಪಿಸಿಕೊಂಡಿದೆ. ಕಾರಣ ಇಷ್ಟೇ, ಫ್ರೆಂಡ್ಸ್ ಟ್ರೋಫಿ 2026. ಮನವಿ ಮನವಿ ಮನವಿ, ದೊಡ್ಡ ಮಟ್ಟದ ಮನವಿ. ಆದರೆ ಮನವಿಗೆ ಮತ್ತೊಂದು ತೀರ್ಪು ಕೊಟ್ಟ ತೀರ್ಪುಗಾರರು, ಮನವಿಗೆ ಸ್ಪಂದನೆ ಇಲ್ಲ. ಭದ್ರದಲ್ಲಿ ಬಂದಂತಹ ತೀರ್ಪನ್ನು ಕೊಟ್ಟ ತೀರ್ಪುಗಾರ ನಿತಿ ಸತೀಶ್ ಮೂಡಬಿದಿರೆ. ಮುಂದುವರೆಸಿಕೊಳ್ಳಬೇಕಾಗಿದೆ ಪಂದ್ಯವನ್ನು ಯಶಸ್ವಿಯ ರೀತಿಯಲ್ಲಿ. ಇಜಾಜನ ಕೈಯಲ್ಲಿ 4 ಚೆಂಡುಗಳು ಮುಕ್ತಾಯಗೊಂಡಿದೆ. 31 ಓಟಗಳು ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾಗಿದೆ. 31 ಆನ್ ಸ್ಕೋರ್ ಬೋರ್ಡ್. ಮುಂದುವರೆಸಿಕೊಳ್ಳುತ್ತಾ ಇಜಾಜ್. ಶ್ರೇಷ್ಠ ಮಟ್ಟದ ದಾಳಿ, ಶಾರವೇಗದ ದಾಳಿ, ಅದ್ಭುತವಾಗಿರತಕ್ಕಂತಹ ದಾಳಿ. ವಾಟ್ ಎ ಸ್ಪಿಲ್, ವಾಟ್ ಎ ಲೈನ್. ಅದ್ಭುತವಾಗಿರತಕ್ಕಂತಹ ದಾಳಿ ಇದು. ಆ ದಾಳಿಯ ಮುಖೇನವಾಗಿ ಓಡಾಟಗಳನ್ನು ಆರಂಭಿಸಿಕೊಂಡಂತಹ ದಾಂಡುಗಾರರು ಅಷ್ಟರಲ್ಲಿ ರನ್ ಔಟ್ ಮುಖೇನವಾಗಿ ಪ್ರಜ್ವಲ್ ಕೂಡ ಇಲ್ಲಿ ನಿರ್ಗಮನದ ಹಾದಿಯನ್ನು ಪಡೆದುಕೊಳ್ಳಬೇಕಾಗಿದೆ. ತಂಡಕ್ಕೆ ಭರವಸೆಗಳು ಹೆಚ್ಚಿಸುವಂತಹ ದಾಂಡುಗಾರನ ವಿಕೆಟ್ ನಷ್ಟವಾಗುವಾಗ ನೂತನ ಕ್ರಮಾಂಕದ ಬ್ಯಾಟರ್ ಒಳ ಪ್ರವೇಶವನ್ನು ಕಂಡುಕೊಳ್ಳಬೇಕಾಗಿದೆ. ನಿಜಕ್ಕೂ ಕೂಡ ಪ್ರಜ್ವಲ್ ಇಲ್ಲದ ಓಟಕ್ಕೆ ಮನವನ್ನು ಕಂಡುಕೊಂಡರು ಎನ್ನುವುದು ಕೂಡ ಇಲ್ಲಿ ಪ್ರಶ್ನಾರ್ಥಕವಾಗಲಿಕ್ಕಿದೆ. ದಾಳಿಗಾರಿಕ ವಿಭಾಗದಲ್ಲಿ 5ನೇ ಓವರ್ ಚಾಲ್ತಿಯಲ್ಲಿದೆ. ಇಜಾಜ್ ಎಸೆದಂತಹ 5ನೇ ಚೆಂಡುವಿಗೆ ಒಂದು ಉದ್ದರಿಯನ್ನು ಪಡೆದುಕೊಳ್ಳುವುದರ ಮುಖೇನವಾಗಿ ಅಂಕಿಅಂಶಗಳು ಹೇಳಿ ಒಟ್ಟು 31 ಓಟಗಳು ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾಗಿದೆ. ಶ್ರೇಷ್ಠ ಮಟ್ಟದ ದಾಳಿ, ಗೂಟಗಳ ಮಧ್ಯೆ ಓಡಾಟಗಳು ಬರುವಾಗ ಅಂಕಿಅಂಶಗಳಿಕೆಯಲ್ಲಿ 1 ಓಟದ ಹೆಚ್ಚುವರಿಯೊಂದಿಗೆ ಒಟ್ಟು ಗಳಿಕೆಯಲ್ಲಿ 1ರ ಹೆಚ್ಚುವರಿಯೊಂದಿಗೆ 32 ಓಟಗಳು ದಾಖಲಾಗಿದೆ. 32 ಆನ್ ಸ್ಕೋರ್ ಬೋರ್ಡ್. ಲೆಗ್ ಬೈಸ್ ಮುಖೇನವಾಗಿ ಓಟಗಳು ದಾಖಲಾಗುವಾಗ 5 ಓವರ್ಗಳು ಮುಕ್ತಾಯಗೊಂಡಿದೆ. ಕ್ರೀಡಾಭಿಮಾನಿಗಳೇ, 32 ಓಟಗಳು ಮುಕ್ತಾಯಗೊಂಡಿದೆ. 32 ಓಟಗಳು ದಾಖಲಾಗಿದೆ. 3 ಪ್ರಾಮುಖ್ಯದ ಉದ್ದರಿಗಳು ಉಳಿದೆಲ್ಲ ಚೆಂಡುಗಳ ವೀಕ್ಷಣೆಯಲ್ಲಿ ಪಂದ್ಯದಲ್ಲಿ ನಿರತಗೊಂಡಿದೆ. ನಿಜಕ್ಕೂ ಕೂಡ ಪಂದ್ಯ ಬಹಳಷ್ಟು ಅದ್ದೂರಿಯಾಗಿ ಆಗಿರತಕ್ಕಂತಹ ಪಂದ್ಯ. ನೆರೆದಿರತಕ್ಕಂತಹ ಕ್ರೀಡಾಪಟುಗಳಿಗೆ, ಕ್ರೀಡಾಭಿಮಾನಿಗಳಿಗೆ ಒಂದು ಕಿವಿ ಮಾತು: ಮಾಡುತ್ತಿರುವ ಕೆಲಸ ಸಣ್ಣದು ಎಂದು ಬೇಸರ ಪಡಬೇಡ. ಮಾಡುತ್ತಿರುವಂತಹ ಕೆಲಸ ಸಣ್ಣದು ಎನ್ನುವಂತಹ ಬೇಸರ ಪಡಬೇಡ. ಯಾಕಂದ್ರೆ ಇಂದು ಕೋಟಿಗಟ್ಟಲೆ ದುಡಿಯುತ್ತಿರುವವರು ಅಂದು ಒಂದು ಹೊತ್ತಿನ ಊಟಕ್ಕೂ ಕೂಡ ಪರದಾಡಿದವರೇ. ಇಂದು ಕೋಟಿಗಟ್ಟಲೆ ದುಡಿಯುತ್ತಿರುವಂತಹ ಅದೆಷ್ಟು ಶ್ರೀಮಂತರು ಅಂದು ಒಂದು ಹೊತ್ತಿನ ಊಟಕ್ಕೆ ಪರದಾಡಿದವರೇ. ಅದೃಷ್ಟವೆನ್ನುವಂತಹದ್ದು ಮಾನವನ ಜೀವನದಲ್ಲಿ ಯಾವತ್ತು, ಹೇಗೆ, ಎಲ್ಲಿ, ಹೇಗಿಂದ, ಯಾರಿಂದ ಬದಲಾಗುತ್ತೆ ಎನ್ನುವುದನ್ನು ಹೇಳಲು ಸಾಧ್ಯವಾಗಿರತಕ್ಕಂತಹ ಮಾತು. ಅದೇನೇ ಇರಲಿ, ಮತ್ತೆ ಪಂದ್ಯಕ್ಕೆ ಬರುವುದಾದರೆ 6ನೇ ಓವರ್ ಚಾಲ್ತಿಯಾಗಿಕೊಳ್ಳಬೇಕಾಗಿದೆ. 32 ಓಟಗಳು ದಾಖಲಾಗಿದೆ. 32 ಆನ್ ಸ್ಕೋರ್ ಬೋರ್ಡ್. ಶ್ರೇಷ್ಠ ಮಟ್ಟದ ದಾಳಿ ಇದು, ಶರವೇಗದ ದಾಳಿಯಾಗಿತ್ತು. ಆದರೆ ಅದ್ಭುತವಾದಂತಹ ಮತ್ತೊಂದು ವಿಕೆಟ್ ಅನ್ನು ಕಳಗೊಳ್ತಾ ಇದೆ ಇಲ್ಲಿ ಈಶ್ವರ್. ನಿಜಕ್ಕೂ ಕೂಡ ಕಮ್ ಬ್ಯಾಕ್ ಮಾಡಿಕೊಳ್ಳಬೇಕಾಗಿದೆ. ವಿಕೆಟ್ಗಳ ಮೇಲೆ ವಿಕೆಟ್ಗಳು ಉರುಳಿಕೊಳ್ತಾ ಇದೆ. ಆದರೆ ಶ್ರೇಯಸ್ ಎನ್ನತಕ್ಕಂತಹ ದಾಂಡುಗಾರನಿಗೆ ಶಕ್ತಿ ತುಂಬಬೇಕಾದಂತಹ ದಾಂಡುಗಾರರು ಒಳ ಪ್ರವೇಶವನ್ನು ಕಂಡುಕೊಳ್ಳಲೇಬೇಕಾದಂತಹ ದೊಡ್ಡ ಮಟ್ಟದ ಅನಿವಾರ್ಯತೆ ಈಶ್ವರ್ ಕಾರ್ಕಳದ ಡಕ್ಔಟ್ ವಿಭಾಗದಲ್ಲಿ ಬರಕೊಳ್ಳಬೇಕಾಗಿದೆ. ಬಹುಶಃವಾಗಿ ಪಂದ್ಯವನ್ನು ವೀಕ್ಷಿಸಿಕೊಂಡಾಗ ಶ್ರೇಯಸ್ ಪ್ರತಿಯೊಂದು ಚೆಂಡುಗಳನ್ನು ಸಮಗ್ರ ರೀತಿಯಲ್ಲಿ ನಿಭಾಯಿಸಿಕೊಳ್ತಾ ತನ್ನ ತಂಡಕ್ಕಾಗಿ ಬಹಳಷ್ಟು ರೀತಿಯಾಗಿರತಕ್ಕಂತಹ ಆಯೋಜನೆಯ ಗೆಲುವಿನ ಪ್ರಯತ್ನವನ್ನು ಪಡೆದುಕೊಳ್ತಾ ಇದ್ದಾರೆ. ಆದರೆ ಬಂದಂತಹ ದಾಂಡುಗಾರರೆಲ್ಲರೂ ಕೂಡ ವಿಕೆಟ್ ಅನ್ನು ಒಪ್ಪಿಸಿಕೊಳ್ಳುವುದರ ಮುಖೇನ ನಿರ್ಗಮನದ ಹಾದಿಯನ್ನು ಪಡೆದುಕೊಂಡಾಗ ನೂತನ ಕ್ರಮಾಂಕದ ದಾಂಡುಗಾರಿಕೆ ವಿಭಾಗಕ್ಕೆ ಫಯಾಜ್,
ಕ್ರೀಡಾಪಟುಗಳೇ, ಕ್ರೀಡಾಭಿಮಾನಿಗಳೇ, ಕಾರ್ಕಳ ಫ್ರೆಂಡ್ಸ್ ಇವರ ಆಶ್ರಯದಲ್ಲಿ ನಡೀತಾ ಇದೆ ಫ್ರೆಂಡ್ಸ್ ಟ್ರೋಫಿ 2026. ಈ ಪಂದ್ಯಾಕೂಟಕ್ಕೆ ಯಶಸ್ಸಿನ ಸಂಪೂರ್ಣವಾಗಿರತಕ್ಕಂತಹ ಸಹಕಾರವನ್ನು ಕೊಟ್ಟವರು ಹಾಗೆಯೇ ಪಂದ್ಯಾಕೂಟದ ಆಯೋಜಕರ ಜೊತೆ ನಾನಿದ್ದೇನೆ ಎನ್ನತಕ್ಕಂತಹ ಬೆನ್ನು ತಟ್ಟುವಿಕೆಯ ಮಾತನಾಡಿಕೊಂಡು ಪಂದ್ಯಾಕೂಟಕ್ಕೆ ವಿಶೇಷವಾಗಿರತಕ್ಕಂತಹ ಸಹಕಾರವನ್ನು ಕೊಟ್ಟಂತಹ ಜಲದುರ್ಗ ದೇವಿಯ ಮಣ್ಣಿನಲ್ಲಿರುವಂತಹ ಒಬ್ಬ ಕೊಡುಗೈ ದಾನಿ ತೆಳ್ಳಾರಿನ ಮಹೇಶ್ ಶೆಟ್ಟಿ ತೆಳ್ಳಾರು. ಇವರು ಖ್ಯಾತ ಉದ್ಯಮಿಗಳು. ಈ ಒಂದು ಪಂದ್ಯಾಕೂಟಕ್ಕೆ ಬಹಳಷ್ಟು ರೀತಿಯಲ್ಲಿ ತನ್ನ ಯಶಸ್ಸಿನ ಜವಾಬ್ದಾರಿಯ ಜೊತೆಗೆ ತನ್ನದೇ ಆಗಿರತಕ್ಕಂಥ ವಿಶಿಷ್ಟ ಸಹಕಾರವನ್ನು ಈ ಪಂದ್ಯಾಕೂಟಕ್ಕೆ ಕೊಟ್ಟಿರ್ತಾರೆ. ತಮಗೂ ಕೂಡ ಈ ಪಂದ್ಯಾಕೂಟದ ಪರವಾಗಿ ಬಹಳಷ್ಟು ಪ್ರೀತಿಪೂರ್ವಕವಾಗಿರತಕ್ಕಂಥ ಅಭಿನಂದನೆಗಳ ಜೊತೆಗೆ ಧನ್ಯವಾದಗಳನ್ನು ಅರ್ಪಿಸಿಕೊಳ್ತಾ ಇದ್ದೇವೆ ಮಹೇಶ್ ಶೆಟ್ಟಿ ಕುಡುಪಲಾಜಿ ತೆಲ್ಲಾರು ಇವರೇ. ಮತ್ತೆ ಪಂದ್ಯಕ್ಕೆ ಬರುವುದಾದರೆ 35 ಓಟಗಳು ದಾಖಲಾಗಿದೆ. ಅಂಕಿಅಂಶಗಳಿಕೆಯಲ್ಲಿ ದಾಳಿಗಾರಿಕೆ ವಿಭಾಗದಲ್ಲಿ ಸಾಹಿಲ್ ಇವರನ್ನ ಕರೆತರಲಾಗಿದೆ. ಬಹುಶಃವಾಗಿ ಕರೆತರಂದಿರುವುದು ಮಾತ್ರವಲ್ಲದೆ ಜವಾಬ್ದಾರಿಯ ಜೊತೆಗೆ ಈತನನ್ನ ದಾಳಿಗಾರಿಕೆ ವಿಭಾಗದಲ್ಲಿ ನಿಯೋಜಿಸಿಕೊಳ್ಳಲಾಗಿದೆ. ಕಾರಣ ಇಷ್ಟೇ, ಬಹಳಷ್ಟು ರೀತಿಯಾಗಿರದ ಘನತೆ ಗೌರವದ ಮೊತ್ತಗಳು ದಾಖಲಾಗಿದೆ. ಅಂಕಿಅಂಶಗಳಿಕೆಯಲ್ಲಿ 35 ಓಟಗಳು ಬಂದಿದೆ. ಆದರೆ ಹರಿಯುತ್ತಿರುವಂತಹ ರನ್ಧಾರಣೆಯನ್ನ ಕಡಿವಾಣಗೊಳಿಸುವಂತಹ ಪ್ರಯತ್ನಗಳು ಬರಬೇಕಾಗಿದೆ. ಆದರೆ ಈಶ್ವರ್ ಕಾರ್ಕಳ ಬಲಿಷ್ಠ ಮತ್ತು ಬಲಾಢ್ಯತೆಯ ಹೊಡೆತಗಳಿಗೆ ಇನ್ನಷ್ಟೇ ಮನವನ್ನು ಮಾಡಿಕೊಳ್ಳಬೇಕು. ಕಾರಣ ಶ್ರೇಯಸ್ ಒಂದು ಬದಿಯಲ್ಲಿ, ಫಯಾಜ್ ಮತ್ತೊಂದು ಬದಿಯಲ್ಲಿ. ಸೊಗಸಾಗಿರತಕ್ಕಂತಹ ದಾಳಿ, ಶ್ರೇಷ್ಠ ಮಟ್ಟದ ದಾಳಿಯಾಗಿತ್ತು. ಆದರೆ ಕೊಂಚ ಮಟ್ಟಿಗೆ ಫಯಾಜ್ ಎಡವಿಕೊಳ್ತಾ ಇದ್ದಾರೆ. ಅಡ್ಡ ಚೆಂಡುವಿನ ಮುಖೇನವಾಗಿ ಮತ್ತೆ ಉಚಿತ ರೂಪದ ಕ್ರಮವಲ್ಲದ ಓಡಾಟಗಳಿಗೆ ಚೆಂಡು ಸೇರ್ಪಡೆಗೊಳ್ಳುವಾಗ ಅಂಕಿಅಂಶಗಳಿಕೆಯಲ್ಲಿ ಒಟ್ಟು 36 ಓಟಗಳು ದಾಖಲಾಗಿದೆ. 36 ಆನ್ ಸ್ಕೋರ್ ಬೋರ್ಡ್. ಮತ್ತೆ ಮುಂದುವರಿಕೆಯನ್ನು ಪಡೆದುಕೊಳ್ಳುವಾಗ ದಾಳಿಗಾರಿಕಾ ವಿಭಾಗದಲ್ಲಿ ಸಾಹಿಲ್ ಮುಂದುವರಿಕೆಯನ್ನು ಪಡೆದುಕೊಳ್ಳಬೇಕಾಗಿದೆ. ಅಶ್ರಫ್ ಕಾರ್ಕಳ ಇವರನ್ನ ಬಿಡುತ್ತಾ ಶರವೇಗದ ದಾಳಿ, ಸೊಗಸಾಗಿ ದಂಡಿಸುವಂತಹ ಪ್ರಯತ್ನ, ಅಷ್ಟೇ ಅದ್ಭುತವಾದಂತಹ ಕ್ಷೇತ್ರ ಪಾಲನೆ ಕೂಡ. ಸೀಮಾರೇಖೆ ಅಂಚಿನಲ್ಲಿ ಬರುವಾಗ ಗೂಟಗಳ ಮಧ್ಯೆ ಅವಳಿ ಓಡಾಟಕ್ಕೆ ಕರೆಕೊಟ್ಟು ಅವಳಿ ಓಡಾಟವು ಕೂಡ ಸಂಪೂರ್ಣಗೊಳ್ಳುವಾಗ ಅಂಕಿಅಂಶಗಳಿಕೆಯಲ್ಲಿ 36 × 2 38 ಓಟಗಳು ದಾಖಲಾಗಿದೆ. 38. ಮುಂದುವರಿಯುತ್ತಾ ಶ್ರೇಷ್ಠ ಮಟ್ಟದ ದಾಳಿ, ಸೊಗಸಾಗಿರತಕ್ಕಂತಹ ದಾಳಿ, ಯಾವುದೇ ರೀತಿಯಾಗಿರತಕ್ಕಂಥ ಓಡಾಟಗಳಿಗೆ ಅವಕಾಶ ಇಲ್ಲ. ಆತನ್ಮುಖೇನ 4 ಚೆಂಡುಗಳು ಮುಕ್ತಾಯಗೊಂಡಿದೆ. 38 ಓಟಗಳು ದಾಖಲಾಗಿದೆ. ಆದರೆ ಪ್ರಸ್ತುತವಾಗಿ ಮತ್ತೊಂದು ಉದ್ದರಿ ಕೂಡ ಇಲ್ಲಿ ನಿರ್ಗಮನದ ಹಾದಿಯನ್ನು ಪಡೆದುಕೊಳ್ಳುವಾಗ ಅದ್ಭುತವಾದಂತಹ ದಾಳಿಗೆ ಸೊಗಸಾಗಿರತಕ್ಕಂತಹ ಉದ್ದರಿಯನ್ನು ಬೇಟೆಯಾಡಿಕೊಂಡಂತಹ ಅಲ್ ಹುನೈನ್ ಕೃಷ್ಣಾಪುರ ಎನ್ನತಕ್ಕಂತಹ ತಂಡ ಜೊತೆಯಾಗಬೇಕಾಗಿದೆ. ಪದೇ ಪದೇ ತಿಳಿಸಿಕೊಡುವುದೇ ಆದರೆ ಶ್ರೇಯಸ್ ಎನ್ನತಕ್ಕಂತಹ ವ್ಯಕ್ತಿಗೆ ಜೊತೆಯಾಗಿಸಿಕೊಳ್ಳಬೇಕಾಗಿದೆ. ಪ್ರಸ್ತುತ ಹಂತದಲ್ಲಿ ಈಶ್ವರ್ ಕಾರ್ಕಳ ತಂಡದ ಸರ್ವ ದಾಂಡುಗಾರರು. ನಿಜಕ್ಕೂ ಕೂಡ ಶ್ರೇಯಸ್ ಬಹಳಷ್ಟು ರೀತಿಯಾಗಿರತಕ್ಕಂಥ ಪ್ರಯತ್ನವನ್ನ ಇಲ್ಲಿ ಕಲ್ಪಿಸಿಕೊಡ್ತಾ ಇದ್ದಾರೆ. ಬಹಳಷ್ಟು ರೀತಿಯಾಗಿರತಕ್ಕಂತಹ ಹರಸಾಹಸದ ಪ್ರಯತ್ನವನ್ನ ಮಾಡಿಕೊಳ್ತಾ ಇದ್ದಾರೆ. ಆದರೆ ಶ್ರೇಯಸ್ ಪ್ರಸ್ತುತ ಹಂತದಲ್ಲಿ ತನ್ನ ತಂಡಕ್ಕಾಗಿ ವಿಜಯದ ಪತಾಕಿಯನ್ನು ಹಾರಿಸಬೇಕಾದರೆ ಗುಡುಗಲೇಬೇಕಾದಂತಹ ಅನಿವಾರ್ಯತೆ ಇದೆ. ಶ್ರೇಯಸ್ ಯಶಸ್ಸಿನ ತಂಡನೆಯನ್ನು ಮಾಡಿಕೊಳ್ಳಲೇಬೇಕಾದಂತಹ ಅನಿವಾರ್ಯತೆ ಇದೆ ಶ್ರೇಯಸ್. ಆದರೆ ದಾಳಿಗಾರಿಕಾ ವಿಭಾಗದಲ್ಲಿ ಸಾಹಿಲ್ 5ನೆಯ ಚೆಂಡುವಿಗಾಗಿ ಅಶ್ರಫ್ ಕಾರ್ಕಳ ಇವರನ್ನ ಬಿಡುತ್ತಾ ತನ್ನದೇ ಆಗಿರತಕ್ಕಂತಹ ಶೈಲಿಯಲ್ಲಿ ನೆಲಕ್ಕೆ ಚೆಂಡನ್ನು ಬಡಿಗುದುಕೊಳ್ತಾ ಶ್ರೇಷ್ಠ ಮಟ್ಟದ ದಾಳಿ, ಸೊಗಸಾಗಿರತಕ್ಕಂತಹ ದಾಳಿ. ಇದು ಯಾವುದೇ ರೀತಿಯಾಗಿರತಕ್ಕಂತಹ ಕನೆಕ್ಷನ್ಗಳಿಲ್ಲ, ವಿತೌಟ್ ಕನೆಕ್ಷನ್ ರೂಪದಲ್ಲಿ ಚೆಂಡು ಮತ್ತೆ ಗೂಟಪಾಲಕನ ಕೈ ಸೇರುವಾಗ 6ನೆಯ ಓವರಿನ ಕೊನೆಯ ಒಂದು ಚೆಂಡು ಬಾಕಿ ಇದೆ. ಲಾಸ್ಟ್ 1 ಬಾಲ್ ರಿಮೈನಿಂಗ್ ಇನ್ 6th ಓವರ್. ದಾಳಿಗಾರಿಕಾ ವಿಭಾಗದಲ್ಲಿ ಮತ್ತೆ ಮುಂದುವರಿಕೆಯನ್ನು ಪಡೆದುಕೊಂಡು ಶ್ರೇಷ್ಠ ಮಟ್ಟದ ದಾಳಿ, ಸೊಗಸಾಗಿ ದಂಡಿಸುವಂತಹ ಪ್ರಯತ್ನ, ನೇರ ವಿಭಾಗದಲ್ಲಿ ಹೊಡೆತ. ಆದರೆ ಅಷ್ಟೇ ಅದ್ಭುತವಾಗಿರತಕ್ಕಂತಹ ಕ್ಷೇತ್ರ ಪಾಲನೆಯನ್ನು ಕೂಡ ಕೈಗೊಂಡಂತಹ ಅಲ್ ಹುನೈನ್ ಕೃಷ್ಣಾಪುರ ತಂಡದ ಕ್ಷೇತ್ರ ಪಾಲಕರು, ದಕ್ಷಿಣ ಕನ್ನಡ ಜಿಲ್ಲೆಯ ಕೃಷ್ಣಾಪುರ ಎನ್ನತಕ್ಕಂತಹ ಗಡಿ ಬಾಗಿಲಿನಿಂದ ಬಂದಂತಹ ಶಿಸ್ತಿನ ಸಿಪಾಯಿಗಳು. ನಿಜಕ್ಕೂ ಕೂಡ ಕೃಷ್ಣಾಪುರದ ಮೈದಾನದಲ್ಲಿ ಅನೇಕ ಪಂದ್ಯವನ್ನ ವೀಕ್ಷಿಸಿಕೊಳ್ಳುವುದಾದರೆ ಯಾವುದೇ ಒಂದು ಮೈದಾನದಲ್ಲಿ ಯಾವುದೇ ಪಂದ್ಯ ನಡೆಯಲಿ ಆ ಮೈದಾನದಲ್ಲಿ ಜನಸ್ತೋಮವೇ ಹರಿದು ಬರುತ್ತದೆ. ಅನೇಕ ಜಲಸಾಗರ ಆ ಕೃಷ್ಣಾಪುರದ ಮೈದಾನದಲ್ಲಿ ನೆಲೆ ನಿಲ್ಲುತ್ತದೆ. ಇದು ಅಂಡರ್ ಆರ್ಮ್ ಕ್ಷೇತ್ರದ ದಕ್ಷಿಣ ಕನ್ನಡ ಜಿಲ್ಲೆಯ ಸಾಧಕ ತಂಡವಾಗಿದೆ ಅಲ್ ಹುನೈನ್ ಕೃಷ್ಣಾಪುರ. ಮುಂದುವರಿಯುತ್ತಾ ಇನ್ನಿಂಗ್ಸ್ ನಂಬರ್ 1ರ 6 ಓವರ್ಗಳು ಮುಕ್ತಾಯಗೊಂಡಿದೆ. ಅಂಕಿಅಂಶಗಳಿಕೆಯಲ್ಲಿ 39 ಓಟಗಳು ದಾಖಲಾಗಿದೆ. ಈವರೆಗೆ ಬಹಳಷ್ಟು ರೀತಿಯಾಗಿರತಕ್ಕಂಥ ಓವರ್ಗಳನ್ನ ಲೀಲಾಜಾಲವಾಗಿ ಎಸೆದುಕೊಂಡಂತಹ ಅಲ್ ಹುನೈನ್ ಕೃಷ್ಣಾಪುರ ತಂಡದ ದಾಳಿಗಾರರು. ಆದರೆ ಇನ್ನಿಂಗ್ಸ್ ನಂಬರ್ 1ರ ಕೊನೆಯ ಓವರ್ಗಾಗಿ ಕರೆತರಲಾಗಿದೆ
ಇಮ್ರಾನ್ ಎನ್ನತಕ್ಕಂತಹ ವ್ಯಕ್ತಿಯನ್ನು ಕರೆತರಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಓರ್ವ ಸರ್ವಶ್ರೇಷ್ಠ ಆಟಗಾರ ಇಮ್ರಾನ್. ಪ್ರಸ್ತುತ ಹಂತದಲ್ಲಿ ಫ್ರೆಂಡ್ಸ್ ಕಾರ್ಕಳ ಆಯೋಜಕತ್ವದಲ್ಲಿ ಸಾಗ್ತಾ ಇರುವಂತಹ ಫ್ರೆಂಡ್ಸ್ ಟ್ರೋಫಿ 2026 ಪಂದ್ಯಕ್ಕಾಗಿ ಹಲ್ ಹುನೈನ್ ಕೃಷ್ಣಾಪುರ ತಂಡದ ಪರವಾಗಿ ಇಮ್ರಾನ್. ಜವಾಬ್ದಾರಿ ಎನ್ನುವಂತಹದ್ದು ಬಹಳಷ್ಟಿದೆ ಇಮ್ರಾನ್, ಆದರೆ ಈಶ್ವರ್ ಕಾರ್ಕಳ ತಂಡದ ದಂಡುಗಳು ಅರ್ಪಡಿಸಿಕೊಳ್ಳಬೇಕಾಗಿದೆ. ಪ್ರಥಮ ಚೆಂಡು ಅಡ್ಡ ಚೆಂಡು ಎನ್ನತಕ್ಕಂತಹ ತೀರ್ಪು ಕೂಡ ತೀರ್ಪುಗಾರಿಕಾ ವಿಭಾಗದಿಂದ ಕೇಳಿ ಬರುವಾಗ ವೈಡ್ ಬಾಲ್ ಎನ್ನತಕ್ಕಂತಹ ಸೂಚನೆಗಳು ಹರಿದು ಬರುವಾಗ ಅಂಕಿಅಂಶಗಳಿಗೆ 1 ಹೆಚ್ಚುವರಿ ಆಗ್ತಾ ಇದೆ. ಅದರಂತೆ ಒಬ್ಬ ಕ್ಷೇತ್ರಪಾಲಕ ಸೀಮಾರೇಖೆ ಅಂಚಿನಿಂದ ಒಳಭಾಗಕ್ಕೆ ಬರುವಂತಹ ಒಂದು ಕಾರಣ ಕೊಟ್ಟಂತಹ ಸಮಯವನ್ನ ಮೀರಿದೆ. ಮುಂದುವರಿಯನ್ನು ಪಡೆದುಕೊಳ್ಳಬೇಕಾಗಿದೆ ದಾಳಿಗಾರಿಕಾ ವಿಭಾಗದಲ್ಲಿ. ಮತ್ತೆ ಇಮ್ರಾನ್ ತನ್ನ ಕಂದಿನ ದ್ವಿತೀಯ ಚೆಂಡುವಿಗಾಗಿ ಶ್ರೇಷ್ಠ ಮಟ್ಟದ ದಾಳಿ, ಸೊಗಸಾಗಿ ದಂಡಿಸುವಂತಹ ಪ್ರಯತ್ನ. ಇದು ಅದ್ಭುತವಾಗಿರತಕ್ಕಂತಹ ಸೊಗಸಾದ ದಂಡನೆ, ಆದರೆ ಕ್ಷೇತ್ರಪಾಲಕ ಕಾಲಿಗೆ ಚಕ್ರ ಕಟ್ಟಿದ ರೀತಿ ನೋ ಬಾಲ್ ಎನ್ನತಕ್ಕಂತಹ ತೀರ್ಪು ಕೂಡ ಇಲ್ಲಿ ತೀರ್ಮಾನಗೊಳ್ತಾ ಇದೆ. ಓಹೋ, ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಗಳು ಬರಗೊಳ್ಳುವಾಗ ದಾಳಿಗಾರ ತನ್ನ ಕೊಠಡಿ ಸ್ಥಾನದ ರೇಖೆಯನ್ನು ಅರಿತುಕೊಳ್ಳದೆ ಎಸೆದಂತಹ ಚೆಂಡು ಇದು. ಇಮ್ರಾನ್ ಮಾಡಿದ ತಪ್ಪು, ಇಮ್ರಾನ್ ಕೈಗೊಂಡ ತಪ್ಪು ಕಲ್ಪನೆ. ನಿಜಕ್ಕೂ ಕೂಡ ಸತೀಶ್ ಮೂಡಬಿದಿರೆಯವರ ಕಣ್ಣುಗಳು ಹದ್ದಿನಂತೆ ಕೆಲಸವನ್ನು ಮಾಡ್ತಾ ಇದೆ. ರಾತ್ರಿಯ ವೇಳೆ ಹದ್ದಿನ ಕಣ್ಣಿನಂತೆ ಸತೀಶ್ ಮೂಡಬಿದಿರೆಯವರ ಕಣ್ಣುಗಳು ಕೆಲಸವನ್ನು ಮಾಡುವಾಗ ಮತ್ತೆ ತೃತೀಯ ತೀರ್ಪುಗಾರಿಕಾ ವಿಭಾಗಕ್ಕೆ ಮೊರೆಯನ್ನು ಸಲ್ಲಿಸಿಕೊಳ್ಳಲಾಗಿದೆ. ಅಂಕಿಅಂಶಗಳಿಕೆಯಲ್ಲಿ 44 ಓಟಗಳು ದಾಖಲು. ಹಾಗೆಯೇ ಫ್ರೆಂಡ್ಸ್ ಕಾರ್ಕಳ ಆಯೋಜಿಸಿಕೊಂಡಂತಹ ಈ ಒಂದು ಸುಂದರತೆಯ ಪಂದ್ಯಾಕೂಟಕ್ಕೆ ಆಗಮಿಸಿಕೊಳ್ತಾ ಇದ್ದಾರೆ ಪುರಸಭೆಯ ಮಾಜಿ ಸದಸ್ಯರಾಗಿರತಕ್ಕಂತಹ ಪ್ರಕಾಶ್ ರಾವ್ ಇವರು. ತಮ್ಮನ್ನ ಬಹಳಷ್ಟು ಪ್ರೀತಿಪೂರ್ವಕವಾಗಿ ಸೌಹಾರ್ದತೆಯಿಂದ ಸಾರುವಂತಹ ಈ ಪಂದ್ಯಾಕೂಟಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ನೋ ಬಾಲ್ ಎನ್ನತಕ್ಕಂತಹ ಸೂಚನೆಗಳು ಕೂಡ ಕೇಳಿ ಬರ್ತಾ ಇದೆ. ಕ್ರಮವಲ್ಲದೆ ಎಸೆತಗಾರಿಕಾ ವಿಭಾಗಕ್ಕೆ ಮತ್ತೊಂದು ಚೆಂಡು ಸೇರ್ಪಡೆಗೊಳ್ತಾ ಇದೆ. ಅರ್ಥಾತ್ ಈಶ್ವರ್ ಕಾರ್ಕಳ ತಂಡಕ್ಕೆ ಮತ್ತೊಂದು ಉಚಿತ ರೂಪದ ಓಟಗಳನ್ನು ಹಲ್ ಹುನೈನ್ ಕೃಷ್ಣಾಪುರ ತಂಡ ಇಲ್ಲಿ ಬಿಟ್ಟುಕೊಡ್ತಾ ಇದೆ. ಆ ತರುವಾಯವಾಗಿ ಅಂಕಿಅಂಶ ಪಟ್ಟಿಯನ್ನು ವೀಕ್ಷಿಸಿಕೊಳ್ಳುವುದಾದರೆ ಒಟ್ಟುಗಳಿಕೆಯಲ್ಲಿ 44 ಓಟಗಳು ದಾಖಲಾಗಿದೆ. 4 ರೂಪದಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ ಓಟಗಳು ದಾಖಲಾಗುವಾಗ ಪ್ರತಿಯೊಬ್ಬ ಕ್ಷೇತ್ರಪಾಲಕನನ್ನ ಇಮ್ರಾನ್ ಕಣ್ಣಿನ ಮುಖೇನವಾಗಿ ವೀಕ್ಷಿಸಿಕೊಳ್ಳಲಾಗ್ತಾ ಇದೆ. ಬೇಕೆಂದಾಗ ಕ್ಷೇತ್ರಪಾಲಕರ ಬದಲಾವಣೆಗಳನ್ನು ವೀಕ್ಷಿಸಿಕೊಳ್ಳಬಹುದಾಗಿದೆ. ಆದರೆ ಇಮ್ರಾನ್ ತನ್ನ ಕಂತಿನ ದ್ವಿತೀಯ ಚೆಂಡು ಸೊಗಸಾಗಿರತಕ್ಕಂಥ ದಾಳಿಯಾಗಿತ್ತು. ಆದರೆ ವೈಡ್ ಬಾಲ್ ಎನ್ನತಕ್ಕಂತಹ ಸೂಚನೆಗಳು ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾಗುವಾಗ ಮತ್ತೊಂದು ಓಟ ಕ್ರಮವಲ್ಲದ ಚೆಂಡುಗಳ ವಿಭಾಗಕ್ಕೆ ಸೇರ್ಪಡೆಗೊಂಡಾಗ ಉಚಿತ ರೂಪದ ಓಟ ಮತ್ತೊಂದು ದಾಖಲಾಗುವಾಗ 45. ಒಂದು ಚೆಂಡು ಮುಕ್ತಾಯಗೊಂಡಿದೆ. ಇಮ್ರಾನ್ ಈವರೆಗೆ ತಾವುಗಳು ಬಿಟ್ಟುಕೊಟ್ಟದ್ದು 6 ಓಟಗಳನ್ನು ಬಿಟ್ಟುಕೊಟ್ಟಿದೆ. ಇಮ್ರಾನ್ ಎಸೆದಂತ ಒಂದು ಚೆಂಡುವಿನ ಮಧ್ಯೆ ಶ್ರೇಷ್ಠ ಮಟ್ಟದ ದಾಳಿ, ಸೊಗಸಾಗಿ ದಂಡಿಸುವಂತಹ ಪ್ರಯತ್ನ ಉಂಡಿ ಸಂಪೂರ್ಣಗೊಳ್ತಾ ಇದೆ. ಅವಳಿ ಓಟಕ್ಕೂ ಕೂಡ ಇಲ್ಲಿ ಕರೆಯನ್ನು ಕೊಡಲಾಗಿದೆ. ಆದರೆ ಒಂಟಿ ಸಂಪೂರ್ಣಗೊಳ್ಳುವಾಗ ಅಂಕಿಅಂಶ ಅವಳಿ ಓಟಗಳು ಹೆಚ್ಚುವರಿಯೊಂದಿಗೆ ಅಂಕಿಅಂಶಗಳಿಕೆಯಲ್ಲಿ ಒಟ್ಟು 47 ಓಟಗಳು ದಾಖಲಾಗಿದೆ. 47 ಆನ್ ಸ್ಕೋರ್ ಬೋರ್ಡ್. ನಿಜಕ್ಕೂ ಕೂಡ ಈ ಒಂದು ಸುಂದರ ಪಂದ್ಯದಲ್ಲಿ ಸರ್ವ ಕ್ರೀಡಾಭಿಮಾನಿಗಳು ತನ್ನ ಜನಸ್ತೋಮತೆಯನ್ನು ಸೇರಿಕೊಂಡಿರುವಂತಹದ್ದು.
ಮತ್ತೆ ಮುಂದುವರಿಕೆಯನ್ನು ಪಡೆದುಕೊಳ್ತಾ ಇದೆ. ದೊಡ್ಡ ಮಟ್ಟದ ಹೊಡೆತಕ್ಕೆ ಪ್ರಯತ್ನಿಸಿದ್ರು ಶ್ರೇಯಸ್, ಆದರೆ ಯಾವುದೇ ರೀತಿಯಾಗಿರತಕ್ಕಂತಹ ಬಲಿಷ್ಠ ಹೊಡೆತಕ್ಕೆ ಅವಕಾಶಗಳಿಲ್ಲ. ಕೇವಲ ಒಂಟಿ ಓಡಾಟ ಮಾತ್ರ ಅಂಕಿಅಂಶ ಗಳಿಕೆಯಲ್ಲಿ ಬರುವಾಗ ಈ ಒಂದು ಪಂದ್ಯಾಕೂಟಕ್ಕೆ ನಮ್ಮೊಂದಿಗೆ ಸಹಕಾರವನ್ನು ನೀಡುವುದರ ಜೊತೆಗೆ ಆಗಮಿಸಿಕೊಳ್ತಾ ಇದ್ದಾರೆ. ಈ ಒಂದು ಫ್ರೆಂಡ್ಸ್ ಕಾರ್ಕಳ ಆಯೋಜಿಸಲ್ಪಟ್ಟಂತಹ ಫ್ರೆಂಡ್ಸ್ ಟ್ರೋಫಿ 2026 ಎನ್ನತಕ್ಕಂತಹ ಪಂದ್ಯಾಕೂಟಕ್ಕೆ ನಮ್ಮೊಂದಿಗೆ ಸಹಕಾರವನ್ನು ಮಾಡಿಕೊಂಡವರು ಪಲ್ಲವಿ ಸುರೇಶ್ ಇವರ ಆಗಮನವಾಗಿದೆ. ತಮಗೂ ಕೂಡ ಪಂದ್ಯಾಕೂಟಕ್ಕೆ ಬಹಳಷ್ಟು ಪ್ರೀತಿಪೂರ್ವಕವಾಗಿರತಕ್ಕಂತಹ ಸ್ವಾಗತವನ್ನ ಬಯಸಿಕೊಳ್ತಾ ಇದ್ದೇವೆ ಪಲ್ಲವಿ ಸುರೇಶ್ ಅವರೇ. 49 ಓಟಗಳು ದಾಖಲಾಗಿದೆ. 49 ಆನ್ ಸ್ಕೋರ್ ಬೋರ್ಡ್. 7ನೇ ಓವರ್ ಚಾಲ್ತಿಯಲ್ಲಿದೆ. ಸೊಗಸಾಗಿರತಕ್ಕಂತಹ ಪಂದ್ಯ ಚಾಲ್ತಿಯಲ್ಲಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ತಂಡವಾಗಿ ವಿರುದ್ಧವಾಗಿದೆ ಈಶ್ವರ್ ಕಾರ್ಕಳ. ಓಹೋ, ಅದ್ಭುತವಾದಂತಹ ದಾಳಿ ಇದು. ಸೊಗಸಾಗಿರತಕ್ಕಂತಹ ನಿಖರತೆಯ ಕರಾರುವ ದಾಳಿ ಇದು. ಯಾವುದೇ ರೀತಿಯಾಗಿರತಕ್ಕಂಥ ಓಟಗಳಿಗೆ ಅವಕಾಶಗಳನ್ನು ಕಲ್ಪಿಸಿಕೊಡದಂತಹ ಚೆಂಡು. 7ನೇ ಓವರ್ ಚಾಲ್ತಿ ಅರ್ಥಾತ್ ಆರಂಭಿಕ ಇನ್ನಿಂಗ್ಸ್ ವಿಭಾಗದ ಕೊನೆಯ ಓವರ್ ಚಾಲ್ತಿಯಲ್ಲಿದೆ. ಇಮ್ರಾನ್ ಮುಂದುವರೆದುಕೊಳ್ಳುತ್ತಾ ಬಲಿಷ್ಠವಾಗಿ ದಂಡಿಸುವಂತಹ ಪ್ರಯತ್ನ, ದಂಡನ್ನ ಬಿಚ್ಚು ಹೊಡೆಯುವಂತಹ ಪ್ರಯತ್ನವಲ್ಲ ಪಟ್ಟಿರು. ಆದರೆ ಕ್ಷೇತ್ರಪಾಲಕ ದೂರದ ಕೃಷ್ಣಾಪುರದಿಂದ ಈ ಕಾರ್ಕಳದ ಮಂಡಿಗೆ ಬಂದಂತ ಕ್ಷೇತ್ರಪಾಲಕ ನಿಜಕ್ಕೂ ಕೂಡ ಕೊಂಚ ಮಟ್ಟಿಗೆ ನವಿಕೊಂಡ್ರು. ಮತ್ತೊಂದು ಓಟಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ರು. ಒಟ್ಟು ಗಳಿಕೆಯಲ್ಲಿ ಜಮೆಯಾಗ್ತಾ ಇದೆ ನೋಡಿ. 52 ಓಟಗಳು. ಇನ್ನಿಂಗ್ಸ್ ನಂಬರ್ 1 ಮುಕ್ತಾಯಗೊಂಡಿದೆ. ಅಂಕಿಅಂಶ ಗಳಿಕೆಯಲ್ಲಿ 5 ಉದ್ದರಿಗಳನ್ನು ಕಳಕೊಂಡಂತ ಈಶ್ವರ್ ಕಾರ್ಕಳ ಗಳಿಸಿದ್ದು 52 ಓಟಗಳು. ಹಾಗೇನೆ ಆರಂಭಿಕ ಇನ್ನಿಂಗ್ಸ್ ವಿಭಾಗದಲ್ಲಿ ಬಹಳಷ್ಟು ರೀತಿಯಾಗಿರತಕ್ಕಂತಹ ಉಚಿತ ರೂಪದ ಇತರೆ ರೂಪದ ಓಟಗಳನ್ನು ಅಲ್-9 ಕೃಷ್ಣಾಪುರ ತಂಡ ಬಿಟ್ಟುಕೊಟ್ಟಿದೆ. ಅದು 22 ಓಟಗಳನ್ನು ಇತರೆ ರೂಪದಲ್ಲಿ ಬಿಟ್ಟುಕೊಟ್ಟಿದೆ. ನಿಜಕ್ಕೂ ಕೂಡ ಕೃಷ್ಣಾಪುರ ತಂಡ ಬಹಳಷ್ಟು ರೀತಿಯಾಗಿರತಕ್ಕಂತಹ ತಪ್ಪನ್ನು ಮಾಡಿತ್ತು. ಕಮ್ ಬ್ಯಾಕ್ ಅನ್ನು ಮಾಡಿಕೊಳ್ಳುವರು ಎನ್ನುವಂತ ನಿರೀಕ್ಷೆ ಇತ್ತು. ಆದರೆ ಕೊನೆಯ ಓವರ್ ವಿಭಾಗದಲ್ಲಿ ಬಂದಂತಹ ಇಮ್ರಾನ್ ಪ್ರತಿಯೊಂದು ಚೆಂಡುಗಳನ್ನು ಲೀಲಾಜಾಲವಾಗಿ ಎಸೆಯಬೇಕಾಗಿದ್ದಂತಹ ವ್ಯಕ್ತಿಯೇ ಅಡ್ಡ ಚೆಂಡುಗಳು, ನೋಬಾಲ್ ಓಟಗಳನ್ನು ದಾಖಲಿಸಿಕೊಳ್ಳುವುದರ ಜೊತೆಗೆ ಅಂಕಿಅಂಶ ಗಳಿಕೆಯಲ್ಲಿ ಒಟ್ಟು 52 ಓಟಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ರು. ಬೇಕಾಗಿದೆ 53. ಗೆಲ್ಲುವವರು ಯಾರು, ಸೋಲುವವರು ಯಾರು? ಫ್ರೆಂಡ್ಸ್ ಟ್ರೋಫಿ 2026 ಮುಂದಿನ ಪಂದ್ಯಾಕೂಟ ಬ್ರದರ್ಸ್ ವಲ್ಕಿ ವಿರುದ್ಧವಾಗಿ ನ್ಯೂಸ್ಟಾರ್ ಕಾರ್ಕಳ ಈ ತಂಡಗಳ ನಡುವೆ ನಡೆದ ಅದೃಷ್ಟದ ನಾಣಿಂಜಮಿಕೆಯನ್ನು ಬ್ರದರ್ಸ್ ವಲ್ಕಿ ಗೆದ್ದುಕೊಂಡಿದೆ. ಕ್ಷೇತ್ರ ರಕ್ಷಣೆಯನ್ನು ಆಯ್ದುಕೊಂಡಿದೆ. ಮುಂದಿನ ಪಂದ್ಯಾಟಕ್ಕಾಗಿ 2 ತಂಡದ ಆಟಗಾರರು ಸಜ್ಜಾಗಿರಬೇಕು. ಏಳು ಓವರ್ಗಳ ಮಧ್ಯೆ ಬೇಕಾಗಿದೆ 53 ಓಟಗಳು. ಸುಂದರವಾಗಿರತಕ್ಕಂತಹ ಮೈದಾನ ಇದು. ಕಿತ್ತಳೆಯ ದುಂಡನೆಯ ಆಕಾರದ ಮೈದಾನ. ಇಲ್ಲಿ ಕೇವಲ ಚೆಂಡು ದಂಡುವಿನ ನಡುವೆ ಮಾತ್ರ ಸಂಘರ್ಷ ಸೃಷ್ಟಿಯಾಗಿದ್ದು ಮಾತ್ರವಲ್ಲ, ಬದಲಾಗಿ ಅನೇಕ ಸ್ನೇಹಿತರನ್ನ ಕೊಟ್ಟಂತಹ ಸ್ಥಳವಿದು. ಜಾತಿ, ಧರ್ಮ, ಮತ, ಪಂಗಡ ಇವೆಲ್ಲವನ್ನ ಮೀರಿಸಿ ಕ್ರಿಕೆಟ್ ಎನ್ನತಕ್ಕಂತಹ ಕ್ಷೇತ್ರದಲ್ಲಿ ಸೌಹಾರ್ದತೆಯನ್ನು ಸಾರಿ ನಾವೆಲ್ಲರೂ ಒಂದೇ ಎನ್ನತಕ್ಕಂತಹ ವಿಶ್ವಾಸವನ್ನು ಪೂರಿಸಿದಂತಹ ಸ್ಥಳ ಇದು. ನಮ್ಮೆಲ್ಲ ಜೀವನದ ಕಷ್ಟಗಳು ಮರೆಯುವಂತಹ ಸ್ಥಳ ಇದು. ಅನೇಕರಿಗೆ ಖುಷಿಯನ್ನು ತಂದುಕೊಟ್ಟಂತಹ ಸ್ಥಳ ಇದು. ಜೀವನದಲ್ಲಿ ಅದೆಷ್ಟು ಏಳು ಬೀಳುಗಳಿದ್ದರೂ ಕೂಡ ಕಾರ್ಕಳದ ಗಾಂಧಿ ಮೈದಾನವನ್ನು ಕಂಡ ತತ್ಕ್ಷಣವಾಗಿ ಆತನ ಎಲ್ಲ ಕಷ್ಟಗಳು ಒಂದೊಮ್ಮೆ ಮಾಯೆಯಾದಂತಹ ಕ್ಷಣ ಇದು, ಮೈದಾನ ಇದು. ಅದುವೇ ಕಾರ್ಕಳದ ಗಾಂಧಿ ಮೈದಾನ, ಗಾಂಧಿ ತಾತನ ಮೈದಾನ. ನಿಜಕ್ಕೂ ಕೂಡ ಈ ಮೈದಾನದಲ್ಲಿ ಹಲವು ವರ್ಷಗಳಿಂದ ಕನ್ನಡದ ಶಬ್ದಪುಂಜಗಳನ್ನ ನೆರೆದಿರತಕ್ಕಂತಹ ಕ್ರೀಡಾಪಟುಗಳಿಗೆ, ಕ್ರೀಡಾಭಿಮಾನಿಗಳಿಗೆ ಬಿತ್ತರಿಸಿದಂತಹ ವ್ಯಕ್ತಿ, ವಾಯ್ಸ್ ಆಫ್ ಕಾರ್ಕಳ ಎನ್ನತಕ್ಕಂತಹ ಹೆಸರುಗಳನ್ನ ಗಳಿಸಿದಂತಹ ವ್ಯಕ್ತಿ, ಅದೆಷ್ಟು ಕ್ರೀಡಾಭಿಮಾನಿಗಳ ಮನಸ್ಸನ್ನ ಗೆದ್ದಂತಹ ವ್ಯಕ್ತಿ ಅಶ್ರಫ್ ಕಾರ್ಕಳ ಇವರು. ಬನ್ನಿ ಮುಂದಿನ ವೀಕ್ಷಕ ವಿವರಣೆ ಹಂತಕ್ಕೆ ಬಹಳಷ್ಟು ಪ್ರೀತಿಪೂರ್ವಕವಾಗಿ ತಮ್ಮನ್ನು ಸ್ವಾಗತಿಸಿಕೊಳ್ತಾ ಇದ್ದೇವೆ. ಬೇಕಾಗಿದೆ 53 ಎನ್ನತಕ್ಕಂತಹ ವಿಜಯದ ಗುರಿ 7 ಓವರ್ಗಳ ಮಧ್ಯೆ. ಇದುವರೆಗಿನ ವೀಕ್ಷಕರನ್ನು ಮಾಡಿದಂತಹ ಗಗನ್ ವರಂಗಾರ್ ಅವರಿಗೆ ಧನ್ಯವಾದ. ಪ್ರತಿಷ್ಠಿತವಾಗಿ ಅಲ್-9 ಕೃಷ್ಣಾಪುರ ವಿರುದ್ಧವಾಗಿ ಈಶ್ವರ ಕಾರ್ಕಳ ತಂಡ ನಡುವೆ ಪಂದ್ಯಾಟ ಸಾಗಿ ಬರ್ತಾ ಇದೆ. ಕಾರ್ಲಾ ಫ್ರೆಂಡ್ಸ್ ಕಾರ್ಕಳ ಇವರ ಆಶ್ರಯದ ದ್ವಿತೀಯ ದಿನದ ಪಂದ್ಯಾಕೂಟದಲ್ಲಿ ನಾವಿದ್ದೇವೆ. ಆಗಮಿಸಿದಂತಹ ಕ್ರೀಡಾಭಿಮಾನಿಗಳಿಗೆ
ಮತ್ತೊಮ್ಮೆ ಸಂಘಟಕರ ಪರವಾಗಿ ಹಾಗೂ ಆಗಮಿಸಿದಂತಹ ಪ್ರತಿಯೊಂದು ತಂಡದ ಪರವಾಗಿ ಆರ್ಥಿಕ ಅಭಿನಂದನೆ ಸಲ್ಲಿಸುವುದರ ಜೊತೆಗೆ ವ್ಯಕ್ತಿಗಳನ್ನ ಗುರುತಿಸುವುದರ ಜೊತೆಗಾಗಿ ಆ ವ್ಯಕ್ತಿತ್ವವನ್ನ ಸಂಘಟಿಸಬೇಕು, ಆ ವ್ಯಕ್ತಿಗಳನ್ನ ಈ ಪರಿಸರದಲ್ಲಿ ಗುರುತಿಸಬೇಕು ಎನ್ನುವುದನ್ನ ಸತಾಯಗತಾಯವಾಗಿ ವರ್ಷಂಪ್ರತಿಯಾಗಿ ಅದ್ದೂರಿಯ ಕ್ರೀಡಾಕೂಟಗಳು ಈ ಪರಿಸರದಲ್ಲಿ ಕಾರ್ಕಳದ ಪ್ರತಿಯೊಂದು ಸಂಸ್ಥೆಗಳು ಕೂಡ ನಡೆಸಿಕೊಂಡು ಬಂದಿದೆ. ಅದರ ಜೊತೆಗೆ ಸುದೀರ್ಘ ಅವಧಿಗಳ ಬಳಿಕ ಮತ್ತೊಮ್ಮೆ ಕಾರ್ಲಾ ಫ್ರೆಂಡ್ಸ್ ಕಾರ್ಲಾ ಇವರ ಆಯೋಜನೆಯ ಕ್ರೀಡಾಕೂಟ ನಡೀತಾ ಇದೆ. ನಾ ಹೇಳ್ತಾ ಇದ್ದೆ, ಆರಂಭಿಕ ಇನ್ನಿಂಗ್ಸ್ ಪ್ರಾರಂಭದ ಹಂತದಲ್ಲಿ ಈಶ್ವರ ಕಾರ್ಕಳಕ್ಕೆ ಪ್ರತಿ ಬಾರಿ ಕೂಡ ಯಾವ ರೀತಿ ದಾಂಡುಗಾರರು ವಿಫಲತೆಯನ್ನು ತೋರ್ಪಡಿಸುತ್ತದೋ ಆ ಸಂದರ್ಭದಲ್ಲಿ ಏಕಾಂಗಿಯ ಹೋರಾಟವನ್ನು ಮಾಡುವಂತ ಆಟಗಾರ ಶ್ರೇಯಸ್. ಇಲ್ಲಿ ಮತ್ತೊಮ್ಮೆ ಯಾತಕ್ಕಾಗಿ ಈಶ್ವರ ಕಾರ್ಕಳ ಆ ಮಧ್ಯಮ ಕ್ರಮಾಂಕದ ಜವಾಬ್ದಾರಿಯನ್ನ ಶ್ರೇಯಸ್ಸಿಗೆ ವಹಿಸುತ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಗೋರಿ ಯಂಗ್ ಬಾಯ್ಸ್ ಪಾಂಡೇಶ್ವರ ತಂಡದಲ್ಲಿ ಯಾತಕ್ಕಾಗಿ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದೇನೆ ಎಲ್ಲವನ್ನು ಕೂಡ ಪ್ರತಿ ಒಂದೊಂದು ಪಂದ್ಯಾಟದಲ್ಲೂ ಕೂಡ ತಮ್ಮ ಆ ದಂಡಿನ ಮೂಲಕವಾಗಿ ತೋರ್ಪಡಿಸಿಕೊಟ್ಟದ್ದು ಶ್ರೇಯಸ್. ಇಲ್ಲಿ ಮತ್ತೊಮ್ಮೆ 22 ಓಟಗಳನ್ನ ಈ ಪಂದ್ಯಾಟದಲ್ಲಿ ಗಳಿಸಿಕೊಂಡದ್ದು ಶ್ರೇಯಸ್. ನೋಡಬೇಕಾಗಿದೆ, 42ರ ಮುಂದೆ 53ರನ್ನ ಉಳಿಸಿಕೊಳ್ಳುತ್ತದೆ ಈಶ್ವರ ಕಾರ್ಕಳ. ಅದೇ ರೀತಿಯಾಗಿ ಅಲ್ ಉನೈ ಕೃಷ್ಣಾಪುರ ತಂಡದ ಆರಂಭಿಕ ಆಟಗಾರರಾಗಿ ಸಾದಿಕ್ ಹಾಗೆ ಸಾದಿಕ್ ಉಲ್ಲಾಲ್ ಹಾಗೆ ನವಾಜ್ ಆರಂಭಿಕ ಆಟಗಾರರಾಗಿ ಪ್ರಥಮ ಚೆಂಡು ಸೊಗಸಾದ ಎಸೆತಗಾರಿಕೆ ರನ್ನೌಟ್ ಸಾಧ್ಯತೆ ಖಂಡಿತ ಇಲ್ಲಿ ನೇರ ಗುರಿ ಬಿದ್ದಿದೆ. ಇಲ್ಲ ಸಲ್ಲದ ರನ್ನಿಗಾಗಿ ಎತ್ತಿಸಿಕೊಂಡು ಆರಂಭಿಕ ಹೊಂದಾಣಿಕೆಯ ಕೊರತೆ ಸಾದಿಕ್ ಹಾಗೆ ನವಾಜ್ ಮಧ್ಯ. ಪ್ರಥಮ ಚೆಂಡಿಗೆ ರನ್ಔಟ್ ಮೂಲಕವಾಗಿ ಎಸೆತಗಾರನಾಗಿ ಶರತ್ ಆರಂಭಿಕ ದಾಂಡುಗಾರನಾಗಿ ಬಂದಿದ್ದ. ಇಲ್ಲಿ ಎಸೆತಗಾರಿಕೆಯ ಜವಾಬ್ದಾರಿಯನ್ನು ವಹಿಸಿಕೊಳ್ಳುತ್ತಾ ಯಾವ ರೀತಿಯಾಗಿ ಪ್ರಥಮ ರನ್ನನ್ನ ಕದಿಯುವ ತವಕದಲ್ಲಿದ್ದಂತಹ ಸಾದಿಕ್ ಹಾಗೆ ನವಾಜಿಗೆ ಚೇತರಿಕೆ ಮೂಲಕವಾಗಿ ಪ್ರಥಮ ಚೆಂಡಿಗೆ ಅಲ್ ಉನೈನ್ ಕೃಷ್ಣಾಪುರ ಸಾದಿಕ್ ರವರ ವಿಕೆಟ್ ಅನ್ನು ಕಳೆದುಕೊಳ್ಳುತ್ತಾ ಇದೆ. ಅವರ ಸ್ಥಾನದಲ್ಲಿ ಅಜೀಂ ರವರ ಆಗಮನವಾಗ್ತಾ ಇದೆ. ಆ ಸಾದಿಕ್ ಯಾವ ರೀತಿಯಾಗಿ ರನ್ಔಟ್ ಆದರೂ ಅದನ್ನ ಉಳಿಸಿಕೊಳ್ಳುತ್ತಾರೋ ಈ ಜೋಡಿ ನವಾಜಿಗಂತೂ ಒಂದಿಷ್ಟು ಜವಾಬ್ದಾರಿಯನ್ನು ವಹಿಸಿಕೊಂಡು ದಂಡನ್ನು ಬೀಸಲೇಬೇಕಾಗಿದೆ. ಕಾರಣ ಸಾದಿಕ್ ಎನ್ನುವ ಆರಂಭಿಕ ಆಟಗಾರ ಅದೆಷ್ಟೋ ಪಂದ್ಯಾಟದಲ್ಲಿ ಪವರ್ ಪ್ಲೇ ಎನ್ನುವ ದಾಂಡುಗಾರರ ಸ್ವರ್ಗ ತಾಣವನ್ನ ಸಂಪೂರ್ಣವಾಗಿ ಬಳಸಿಕೊಳ್ತಾ ಇದ್ದಂತ ಆಟಗಾರ ಸಾದಿಕ್. ಪ್ರಥಮ ಚೆಂಡಿಗೆ ರನ್ಔಟ್ ಆಗುವುದರ ಜೊತೆಗಾಗಿ ಅಜೀಂ ಆಗಮನವಾಗ್ತಾ ಇದೆ. ಅಂಕಗಳ ಭಾಗದಲ್ಲಿ ಅಜೀಂ ಆಗಿ ನವಾಜ್. ಉಳಿದ 41 ಚೆಂಡುಗಳ ಮುಂದೆ 53ರ ಜವಾಬ್ದಾರಿ ಇದೆ. ದೂರದ ಕೃಷ್ಣಾಪುರದಿಂದ ಕಾರ್ಕಳಕ್ಕೆ ಹೊಸನಾಮದ ಜೊತೆಗಾಗಿ ಅಲ್ ಉನೈನ್ ಕೃಷ್ಣಾಪುರ ಎನ್ನುವ ಸಂಸ್ಥೆ ಪ್ರಪ್ರಥಮ ಬಾರಿಗೆ ಕಾರ್ಕಳದ ಕ್ರಿಕೆಟ್ ಕಾಶಿ ಗಾಂಧಿ ಮೈದಾನ ಕ್ರೀಡಾಂಗಣಕ್ಕೆ ಆಗಮಿಸಿಕೊಂಡಿದೆ. ಇಲ್ಲಿ ಮತ್ತೊಂದು ಶರತ್ ರವರ ದ್ವಿತೀಯ ಚೆಂಡು ನೂತನ ಆಟಗಾರನಾಗಿ ನವಾಜ್ ಸೊಗಸಾದ ಎಸೆತ, ಅದ್ಭುತವಾದ ಎಸೆತ. ಇಲ್ಲಿ ಮತ್ತೊಮ್ಮೆ ನೇರ ಗುರಿ ಬಿದ್ದಿದ್ಯಾದಲ್ಲಿ ಅದೇ ರೀತಿಯಾಗಿ ಗೂಟ ರಕ್ಷಕ ಚೆಂಡನ್ನು ಒಂದು ವೇಳೆ ಹಿಡಿದಿದ್ಯಾದಲ್ಲಿ ಮತ್ತೊಂದು ಆತಂಕದ ಸ್ಥಿತಿಗೆ ಅಲ್ ಉನೈನ್ ಕೃಷ್ಣಾಪುರ ಧಾವಿಸ್ತಾ ಇತ್ತು. ಆದರೆ ಈ ಬಾರಿ ಅಜೀಂ ಯಾವುದೇ ಚೋರಿ ಓಟವನ್ನು ಗಳಿಸಿಕೊಳ್ಳದೆ ಸ್ಟ್ರೈಕ್ ವಿಭಾಗಕ್ಕೆ ಧಾವಿಸಿಕೊಳ್ಳುತ್ತಾ ಇಲ್ಲಿ ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ಶರತ್, ಮೂರನೇ ಬಾರಿ ಸ್ಟ್ರೈಕ್ ಭಾಗದಲ್ಲಿ ಅಜೀಂ ಶ್ರೇಷ್ಠ ಮಟ್ಟದ ಎಸೆತ. ಲೆಗ್ ಸ್ಟಂಪ್ ಇದ್ದ ಕೊಂಚ ಹೊರತಿರುವನ್ನು ಕಂಡುಕೊಳ್ತಾ ಇತ್ತು. ಅತಿರಿಕ್ತ ಖಾತೆಯಲ್ಲಿ 1+1. ಇದು ನೋಡಿ ಒಬ್ಬ ಆಟಗಾರನ ನೈಜ ಸ್ವಭಾವ. ಅಜೀಂ ಖಂಡಿತ ಕೈ ಚಪ್ಪಾಳೆಯನ್ನು ತಟ್ಟು ಬಿಡಿ. ಒಬ್ಬ ಅಜೀಮನಿಗೆ ತೀರ್ಪುಗಾರರು ಅಡ್ಡಾ ಚೆಂಡು ಎನ್ನುವ ನಿಶಾನೆ ಜೊತೆಗಾಗಿ ಅಜೀಂ. ಇದು ಕ್ರೀಡಾ ಸ್ಫೂರ್ತಿ. ಖಂಡಿತ ಇಂತಹ ಕ್ರೀಡಾ ಸ್ಫೂರ್ತಿ ಇರುವಂತಹ ಆಟಗಾರ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲೇಬೇಕಾಗಿದೆ. ಆ ತೀರ್ಪುಗಾರರು ಯಾವ ಸಂದರ್ಭದಲ್ಲಿ ಎಡವಿಕೊಳ್ಳುತ್ತಾರೋ ಆ ಸಂದರ್ಭದಲ್ಲಿ ಆಟಗಾರರ ಅತ್ಯುತ್ತಮ ಶೈಲಿಯ ಹೊಡೆತ. ಇಲ್ಲಿ ಮತ್ತೊಮ್ಮೆ ಯೋಗೀಂದ್ರ ಚೆನ್ನನ್ನು ತಡೆಯುವುದ ಮುಂಚಿತವಾಗಿ ಒಂಟಿ ಓಟವನ್ನು ಗಳಿಸಿಕೊಳ್ತಾ ಇದೆ. ತಂಡದ ಖಾತೆಯಲ್ಲಿ 3 ಓಟ ಬರುತ್ತಾ ಇದೆ. ಆರಂಭಿಕವಾಗಿ 4 ಚೆಂಡು ಮುಕ್ತಾಯಗೊಂಡು 2 ಚೆಂಡುಗಳನ್ನು ಪವರ್ ಪ್ಲೇ ಮೂಲಕವಾಗಿ ಸೇಬೇಕಾಗಿದೆ ಶರತ್. 17 ಎನ್ನುವ ಸಮವಸ್ತ್ರಧಾರಿಯನ್ನು ಗಳಿಸಿಕೊಂಡಂತ ಆಟಗಾರ ಶರತ್ ಪಂಚಮ ಬಾರಿ. ಶ್ರೇಷ್ಠ ಮಟ್ಟದ ಎಸೆತ, ಅದ್ಭುತ ಶೈಲಿಯ ಎಸೆತಗಾರ.
ಇಲ್ಲಿ ಆಟಗಾರನ ಚಲನವಲನಗಳನ್ನು ನೋಡಿಕೊಳ್ಳುತ್ತಾ ಕೊನೆಯ ಸಂದರ್ಭದವರೆಗೆ ದೊಡ್ಡ ಹೊಡೆತಗಳ ಪ್ರಯತ್ನವನ್ನ ಮಾಡಿಕೊಳ್ಳುವುದರ ಜೊತೆಗಾಗಿ ದಾಂಡುಗಾರರನ್ನು ಕಟ್ಟಿ ಹಾಕ್ತಾ ಇದೆ ಶರತ್. ಆರಂಭಿಕ ಬಾಬರಿನ ಕೊನೆಯ ಚೆಂಡು, ಪವರ್ ಪ್ಲೇ ಆರಂಭಿಕ ಬಾಬರಿನ ಕೊನೆಯ ಚೆಂಡು ರಿವರ್ಸ್ ಗಟ್ಟಿಸಿದ್ರು. ಎಲ್ಬಿಗೆ ಮನವಿ ಇತ್ತು, ಪುರಸ್ಕಾರವಿಲ್ಲ. ಇಲ್ಲಿ ಚುಕ್ಕಿ ಚೆಂಡಾಗುವುದರ ಜೊತೆಗಾಗಿ ಪ್ರಥಮ ಬಾವರನ್ನ ಈಶ್ವರ ಕಾರ್ಕಳ ಯಶಸ್ವಿಯಾಗಿ ಎಸೆದಿದ್ದು ತನ್ನ ಬಾವರಿನಲ್ಲಿ ಕೇವಲ 3 ಓಟಗಳನ್ನು ಮಾತ್ರ ನೀಡ್ತಾ ಇದ್ದಾನೆ ಶರತ್. ಈ ಒಂದು ಪಂದ್ಯಾಕೂಟದ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಕಾಂತಾವರ ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷರಾದಂತಹ ಶ್ರೀಯುತ ರಾಜೇಶ್ ಕೋಟ್ಯಾನ್ ಅವರ ಆಗಮನವಾಗಿದೆ. ಖಂಡಿತ ಸರ್, ತಮ್ಮ ಇರುವಿಕೆಗಾಗಿ ಆ ಸಂಘಟಕರು ತಿಳಿಸಿದ್ರು ತಮ್ಮ ಬಗ್ಗೆ ಬಹಳಷ್ಟು. ಆ ಪಂದ್ಯಾಕೂಟಕ್ಕಾಗಿ ತಾವು ನೀಡುವಂತಹ ಪ್ರೋತ್ಸಾಹ, ಈ ಪಂದ್ಯಾಟದ ಆಯೋಜಕರ ಜೊತೆಗಿರುವಂತಹ ತಮ್ಮ ಆ ಕ್ರಿಕೆಟಿನ ಜೊತೆಗಿರುವಂತಹ ಅಭಿನಾಭಾವ ಸಂಬಂಧ ಖಂಡಿತ ತಮ್ಮನ್ನ ಈ ಕ್ರೀಡಾಂಗಣಕ್ಕೆ ಎಳೆತಂದಿದೆ. ಸಮಯ ಹನ್ನೊಂದಾಗಿದ್ದರೂ ನಮ್ಮ ಕರೆಯನ್ನು ಹೋಗೊಟ್ಟುಕೊಂಡು ಆಗಮಿಸಿದಿರಿ ಸರ್. ತಮ್ಮನ್ನ ಮತ್ತೊಮ್ಮೆ ಪಂದ್ಯಾಟದ ಆಯೋಜಕರಾದಂತಹ ಅಶ್ರಫ್ ರವರು ಸಾಲನ್ನಾಕಿ ಇವರಿಗೆ ಗೌರವಿಸಿಕೊಳ್ಳಬೇಕಾಗಿದೆ. ಅದೇ ರೀತಿ ನ್ಯೂ ಸ್ಟಾರ್ ಸಂಸ್ಥೆ 35 ವರ್ಷಗಳ ಕಾಲ ಪೂರೈಸಿಕೊಂಡಿದೆ. ಆ ತಂಡದ ಜೊತೆಗೆ ಆಡಿರುವಂತಹ ಪ್ರತಿ ಒಂದೊಂದು ನೆನಪುಗಳನ್ನ ಇಟ್ಟುಕೊಂಡು ಇವತ್ತಿಗೂ ತಮ್ಮ ತಂಡದ ಜೊತೆಗಿದ್ದೇನೆ ಎನ್ನುವುದನ್ನ 20 ವರ್ಷಗಳ ಬಳಿಕ ಹೊರದೇಶದಲ್ಲಿ ದುಡಿದುಕೊಂಡಿದ್ದಂತಹ ವ್ಯಕ್ತಿ ಈ ದಿನದಲ್ಲಿ ಕಾರ್ಕಳದ ನ್ಯೂ ಸ್ಟಾರ್ ತಂಡದ ಆಟಗಾರರಿಗೆ ಪ್ರೋತ್ಸಾಹವನ್ನು ನೀಡಲು ಆಗಮಿಸಿದ್ದೀರಿ ಸರ್. ಮುಜೀಬ್ ರವರೇ, ಖಂಡಿತ ತಾವು ನೀಡಿದಂತಹ ಕ್ರೀಡಾಕೂಟಕ್ಕೆ ನೀಡಿದಂತಹ ಪ್ರೋತ್ಸಾಹಗಳು, ನ್ಯೂ ಸ್ಟಾರ್ ಕಾರ್ಕಳ ತಂಡಕ್ಕೆ ನೀಡಿದಂತಹ ಪ್ರೋತ್ಸಾಹ ಖಂಡಿತ ಆ ನ್ಯೂ ಸ್ಟಾರ್ ಯಾವತ್ತೂ ಕೂಡ ಮರೆಯಲಿಕ್ಕಿಲ್ಲ. ತಮ್ಮನ್ನ ಗುರುತಿಸಿಕೊಂಡು ನ್ಯೂ ಸ್ಟಾರ್ ತಂಡದ ಪರವಾಗಿ ಹಾಗೂ ಪಂದ್ಯಾಕೂಟದ ಆಯೋಜಕರ ಪರವಾಗಿ ತಮಗೆ ಮತ್ತೊಮ್ಮೆ ಮುಖ್ಯ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ದಯವಿಟ್ಟು ಮುಜೀಬ್ ರವರೇ ಮುಖ್ಯ ವೇದಿಕೆಗೆ ಬಂದು ಬಿಡಿ. ರಾಜೇಶ್ ದ್ವಿತೀಯ ಬಾವರನ್ನೇ ಸೇಲು ರಾಜೇಶ್ ರವರ ಕೈಗೆ ಚೆಂಡನ್ನು ನೀಡಿಕೊಳ್ಳುತ್ತಾ ತೀರ್ಪುಗಾರರಾದಂತಹ ಅಶ್ರಫ್ ರವರನ್ನು ಬಿಡುತ್ತಾ ದ್ವಿತೀಯ ಬಾಬರಿನ ಆರಂಭಿಕ ಚೆಂಡು ಸೊಗಸಾದ ಎಸೆತ ತಟ್ಟಿ ಮುಟ್ಟಿ ಒಂಟಿ ಓಟವನ್ನು ಪಡೆಯುವಂತಹ ಸಂದರ್ಭದಲ್ಲಿ ಅಲ್ ಹುನೈನ್ ಕೃಷ್ಣಾಪುರ ಆರಂಭಿಕ ಪವರ್ ಪ್ಲೇ ಓವರ್ನಲ್ಲಿ ಅಲ್ ಹುನೈನ್ ಕೃಷ್ಣಾಪುರ ಮಂಕಾಗಿತ್ತು. ದ್ವಿತೀಯ ಓವರ್ನಲ್ಲಿ ಸಂಪೂರ್ಣವಾಗಿ ಬಳಸಿಕೊಳ್ಳುತ್ತದೋ ರಾಜೇಶ್ ದ್ವಿತೀಯ ಓವರಿನ ದ್ವಿತೀಯ ಚೆಂಡನ್ನೆಸೆಯ ಶ್ರೇಷ್ಠ ಮಟ್ಟದ ಹೊಡೆತ. ಈ ಬಾರಿ ಕ್ಷೇತ್ರ ರಕ್ಷಕರ ವೈಫಲ್ಯದ ಜೊತೆಯಾಗಿ ಚೆಂಡು ಸೀಮಾ ಗೆರೆಯನ್ನು ದಾಟ್ತಾ ಇದೆ. ಅದ್ಭುತವಾದಂತಹ ಹೊಡೆತವೇ ಸರಿ. ಇಲ್ಲಿ 4 ಓಟಗಳ ಹೆಚ್ಚುವರಿ ರೂಪದಲ್ಲಿ ಬರುತ್ತಾ ಇದೆ. ದಂಡುಗಾರನಾಗಿ ಅಜೀಂ ದಂಡಿನ ಮೂಲಕವಾಗಿ 4 ಓಟ ಬರ್ತಾ ಇದೆ. ಆ ಪವರ್ ಪ್ಲೇ ಲಾಭವನ್ನು ಪಡೆದುಕೊಳ್ಳುವಂತಹ ತವಕದಲ್ಲಿ ಅಲ್ ಹುನೈನ್ ಕೃಷ್ಣಾಪುರ ಇತ್ತು. ಅದಕ್ಕೆ ಪ್ರಥಮ ಬೌಂಡರಿಯನ್ನು ಬಾರಿಸುವುದರ ಜೊತೆಗೆ ಅಜೀಂ ನಾಂದಿಯನ್ನು ನೀಡ್ತಾ ಇದ್ದಾರೆ. ಅಂಕಿಅಂಶ ಗಳಿಕೆಯಲ್ಲಿ 8 ಓಟ ಬರ್ತಾ ಇದೆ. 8 ಚೆಂಡುಗಳ ಮುಂದೆ 42ಕ್ಕೆ 53 ಓಟವನ್ನು ಬೆನ್ನಟ್ಟುಕೊಳ್ತಾ ಇದೆ ರಾಜೇಶ್. ಮತ್ತೊಮ್ಮೆ 3ನೇ ಬಾರಿ ಅಜೀಂ ಸ್ಟ್ರೈಕಿನ ಭಾಗದಲ್ಲಿ ಕಂಡುಕೊಳ್ಳುವಂತೆ ಇಲ್ಲಿ ಶ್ರೇಷ್ಠ ಮಟ್ಟದ ಎಸೆತ. ಆ ಬೌಂಡರಿಯ ಬಳಿಕವಾಗಿ ಎಸೆತಗಾರ ಎಚ್ಚೆತ್ತುಕೊಂಡು ಚೆಂಡನ್ನೆಸೆಯುವುದರ ಜವಾಬ್ದಾರಿ ಪೂರೈಸ್ತಾ ಇದೆ ಈಶ್ವರ ಕಾರ್ಕಳ ತಂಡದ ಪರವಾಗಿ ಅಜೀಂ. 4ನೇ ಬಾರಿ ಮತ್ತೊಮ್ಮೆ ರಿಟಮ್ ಅವರದು ವಿಕೆಟ್ ಮಾದರಿಯಲ್ಲಿ ಬೌಂಡರಿಯನ್ನು ಹೊಡೆದಂತಹ ಅಜೀಮನಿಗೆ ಚೆಂಡನ್ನೆಸಬೇಕಾಗಿದೆ. ನಿಧಾನಗತಿಯಾಗಿ ಚೆಂಡನ್ನೆಸೆದಿದ್ರು ಆಫ್ ಸ್ಟಂಪಿನ ಹೊರ ಬೀಳುತ್ತಾ ಇದೆ. ಇಲ್ಲಿ ಅಡ್ಡ ಚೆಂಡಿನೊಂದಿಗೆ ಮತ್ತೆ ಅತಿರಿಕ್ತ ಖಾತೆಯಲ್ಲಿ ಒಂಟಿ ಓಟಗಳ ಹೆಚ್ಚುವರಿ. ಅಂಕಿಅಂಶಗಳಿಗೆ 9 ಚೆಂಡುಗಳಾಟ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ರಾಜೇಶ್ ಮತ್ತೊಮ್ಮೆ 4ನೇ ಚೆಂಡನ್ನೇ ಎಸೆಯಲು ಅಜೀಂ ನನ್ನ ವಂಚಿಸುವಂತಹ ಪ್ರಯತ್ನವನ್ನ ಮಾಡುತ್ತದೋ. ರಿವರ್ಸ್ ಯತ್ನ ಸಫಲತೆ ಇಲ್ಲ, ಚುರುಕುತನ. ಇಲ್ಲಿ ನೋಡಿ ಗೂಟ ರಕ್ಷಕ ಪ್ರಶಾಂತ್ ಮಾಡಿದ ಮೋಡಿ. ಆ ಚೆಂಡಿನಲ್ಲಿ ಯಾವ ರೀತಿ ದೊಡ್ಡ ಹೊಡೆತಗಳ ಪ್ರಯತ್ನವನ್ನ ಮಾಡಿದ್ನೋ ಕೊಂಚಿತ್ತು ಸ್ಟೆಪ್ ಔಟ್ ಆದ ತಕ್ಷಣವೇ ಕೊಂಚಿತ್ತು ಕೂಡ ಅವಕಾಶವನ್ನು ನೀಡದೆ ಅಜೀಂ ರವರ ವಿಕೆಟ್ ಕೂಡ ಪಡೆದುಕೊಳ್ತಾ ಇದೆ. ಅತ್ಯುತ್ತಮವಾದಂತಹ ಕಮ್ ಬ್ಯಾಕ್ ಈಶ್ವರ ಕಾರ್ಕಳ ಮಾಡಿಕೊಟ್ಟರೆ ಇಲ್ಲಿ ಆರಂಭಿಕನಾಗಿ ಸಾದಿಕ್ ರನ್ಔಟ್ ಮೂಲಕ ವಿಕೆಟ್ ಕಳೆದುಕೊಂಡ್ರು. ಅಜೀಂ ಸ್ಟಂಪ್ ಔಟ್ ಮೂಲಕವಾಗಿ ವಿಕೆಟ್ ಅನ್ನು ಕಳೆದುಕೊಳ್ಳುವುದರ ಜೊತೆಗಾಗಿ ಆಸೀಫ್ ರವರ ಆಗಮನವಾಗ್ತಾ ಇದೆ.
ಕಳೆದ ಬಾರಿ ಗಾಂಧಿ ಮೈದಾನ ಕಾರ್ಕಳ ತಂಡದ ಪರವಾಗಿ ಆಡಿದಂತಹ ಆಸೀಫ್ ಕುಪ್ಪೆಪ್ಪದವ್ ರವರ ಆಟ ಖಂಡಿತವಾಗಿ ಆ ಮಧ್ಯಮ ಕ್ರಮಾಂಕದಲ್ಲಿ ಸೊಗಸಾಗಿತ್ತು. ಇಲ್ಲಿ ಅಲ್ ಉನೈನ್ ಕೃಷ್ಣಾಪುರ ತಂಡಕ್ಕೆ ಈ ಆಸೀಫ್ ಯಾವ ರೀತಿಯ ವರದಾನವನ್ನು ನೀಡುತ್ತಾನೆ ಎನ್ನುವುದು ಕಾದು ನೋಡಬೇಕಾಗಿದೆ. ಈ ಒಂದು ಪಂದ್ಯಾಕೂಟದ ವೀಕ್ಷಣೆಯಲ್ಲಿ ಈ ಕಾರ್ಕಳ ಎನ್ನುವಂತಹ ಗಾಂಧಿ ಮೈದಾನ ಕ್ರೀಡಾಂಗಣದಲ್ಲಿ ಇಂತಹ ವ್ಯವಸ್ಥೆಗಳು ಕಾರ್ಕಳದಲ್ಲಿ ಕ್ರಿಕೆಟ್ ಅಸೋಸಿಯೇಷನ್ ಅನ್ನು ರಚಿಸಬೇಕು. ಒಂದಿಷ್ಟು ಕ್ರೀಡಾಪಟುಗಳಿಗೆ ಕ್ರಿಕೆಟಿನ ನಿಯಮಗಳನ್ನು ಅನುಸಾರ ಮಾಡಬೇಕು ಎನ್ನುವುದನ್ನು ಗಮನದಲ್ಲಿಟ್ಟುಕೊಂಡು ಆ ಸಂದರ್ಭದಲ್ಲಿ ಕಾರ್ಕಳಕ್ಕೆ ಕ್ರಿಕೆಟಿನ ಜೊತೆಗೆ ಚೇತರಿಕೆ ನೀಡಿದಂತಹ ಶ್ರೀಯುತ ಅಶೋಕ್ ಮಡಿವಾಲ್ ರವರ ಆಗಮನವಾಗ್ತಾ ಇದೆ. ಸರ್, ಮುಖ್ಯ ವೇದಿಕೆಗೆ ಬಂದು ಬಿಡಿ. ತಮ್ಮ ಆ ಕ್ರಿಕೆಟಿನ ಜೊತೆಗಿದ್ದಂತಹ ಅಭಿನಾಭಾವ ಸಂಬಂಧ, ಕ್ರಿಕೆಟಿಗಾಗಿ ಮಾಡಿದಂತಹ ತಮ್ಮ ಮೋಡಿಗಳು ಖಂಡಿತ ಇವತ್ತು ಕಾರ್ಲಾ ಫ್ರೆಂಡ್ಸ್ ಮತ್ತೊಮ್ಮೆ ತಮ್ಮನ್ನು ಗುರುತಿಸಿಕೊಳ್ತಾ ಇದೆ. ಮುಖ್ಯ ವೇದಿಕೆಗೆ ಬಂದು ಬಿಡಿ ಎನ್ನುವುದರ ತಕ್ಷಣವೇ ಯಾವ ರೀತಿ ಆಸೀಫ್ ಆಗಮನವಾಯಿತೋ ಆಸೀಫ್ ಕೂಡ ನೇರವಾಗಿ ಕ್ಯಾಚ್ ಅನ್ನು ನೀಡುವುದರ ಜೊತೆಗೆ ನಿರಾಶೆಯಾಗಿ ವಿಕೆಟ್ ಅನ್ನು ಒಪ್ಪಿಸಿಕೊಳ್ತಾ ಇದ್ದಾರೆ. ಈಶ್ವರ ಕಾರ್ಕಳ ಇದೇ ರೀತಿಯ ತಪ್ಪನ್ನ ಆರಂಭಿಕರಾಗಿ ಮಾಡಿದ್ರು. ಪ್ರಶಾಂತ್ ಬಳಿಕವಾಗಿ ಶರತ್ ಜೊತೆಗಾಗಿ ಪ್ರಜ್ವಲ್, ಪ್ರಮೋದ್, ಪಯಾಲ್ ಈ ಯಾವುದೇ ಆಟಗಾರ ಕುಂತು ಆ ತಂಡಕ್ಕಾಗಿ ಬೆವರನ್ನು ಉಳಿಸಲಿಲ್ಲ. ಆದರೆ ಅದೇ ಚಾಲಿಯನ್ನ ಅಲ್ ಉನೈನ್ ಕೃಷ್ಣಾಪುರ ತಂಡ ಮಾಡ್ತಾ ಇದೆ. ಜವಾಬ್ದಾರಿಯನ್ನು ವಹಿಸಿಕೊಳ್ಳಬೇಕಾಗಿದೆ. ನೂತನ ಆಟಗಾರ ಅಶ್ಫಾಕ್ ರವರ ಆಗಮನವಾಗ್ತಾ ಇದೆ. ಪವರ್ ಪ್ಲೇ ಬಾಬರಿನ ಕೊನೆಯ ಒಂದು ಚೆಂಡುಗಳು ಬಾಕಿ. ಅಜೀಂ ಸ್ಟಂಪ್ ಔಟ್ ಮೂಲಕವಾಗಿ ಔಟ್ ಆಗುವುದಕ್ಕಿಂತ ಮುಂಚಿತವಾಗಿ ಹೊಡೆದಂತಹ ಒಂದು ಬೌಂಡರಿ. ಡಕೌಟಿನಲ್ಲಿ ಅಲ್ ಉನೈನ್ ಕೃಷ್ಣಾಪುರ ತಂಡದ ಮಾಲಕರು, ಅದರ ಇತರೆ ಸದಸ್ಯರು ಹಾಗೂ ಅಲ್ ಉನೈನ್ ಕೃಷ್ಣಾಪುರ ತಂಡದ ಕ್ರೀಡಾಭಿಮಾನಿಗಳು ಆ ಚಪ್ಪಾಳೆಯ ಸದ್ದಿಗೆ ಸುಡಿಮದ್ದಿನ ರೂಪದಲ್ಲಿ ಈಶ್ವರ ಕಾರ್ಕಳ ರಾಜೇಶ್ ಅತ್ಯುತ್ತಮವಾಗಿ ಚೆಂಡನ್ನು ಎಸೆಯುವುದರ ಜೊತೆಗಾಗಿ ದ್ವಿತೀಯ ಬಾಬರಿನ ಕೊನೆಯ ಚೆಂಡು. ನೂತನ ಆಟಗಾರ ಅಶ್ಫಾಕ್ ಸೊಗಸಾದ ಹೊಡೆತಗಳ ಪ್ರಯತ್ನ. ಇಲ್ಲಿ ಮತ್ತೊಮ್ಮೆ ರನ್ಔಟ್ ಆಗುವ ಸಾಧ್ಯತೆ ಇದೆಯೋ? ತಿರಸ್ಕರಿಸಿದ್ರು. ಓವರ್ ಮುಕ್ತಾಯವಾಗಿದೆ. ನವಾಜ್ ಜೊತೆಗೆ ಅಶ್ಫಾಕ್ 30 ಚೆಂಡುಗಳು ಬಾಕಿ ಇದೆ. ಆ 30 ಚೆಂಡುಗಳ ಮುಂದೆ ಅವಶ್ಯಕತೆ ಇದೆ 44. 30ರ ಮುಂದೆ 44. ಖಂಡಿತ ಅಲ್ ಉನೈನ್ ಕೃಷ್ಣಾಪುರ ತಂಡ ಈ ಕಾರ್ಕಳಕ್ಕೆ ಯಾವ ರೀತಿಯಾಗಿ ಪಾದಾರ್ಪಣೆಯನ್ನ ಮಾಡಿದೋ ಅದರಲ್ಲಿರುವಂತಹ ಪ್ರತಿ ಒಂದೊಂದು ಆಟಗಾರರು ಕೂಡ ಮುತ್ತು ರತ್ನಗಳಲ್ಲಿ ವಿಜೃಂಭಣೆಯಾದಂತಹ 11 ರತ್ನಗಳನ್ನ ಕಾರ್ಕಳಕ್ಕೆ ಪರಿಚಯ ಮಾಡಿದೆ. ಅದರಲ್ಲೂ ಕೊನೆಯ ಸಂದರ್ಭದಲ್ಲಿ ಬಂದಂತಹ ಆಟಗಾರ ಕೂಡ ಪಂದ್ಯಾಟದ ಚಿತ್ರಣವನ್ನು ಬದಲಾಯಿಸಲಂತಹ ಸಾಮರ್ಥ್ಯತೆ ಆ ಆಟಗಾರರಲ್ಲಿದೆ. ಯಾವ ರೀತಿಯಾಗಿ ನಾಂದಿಯನ್ನ ರೂಪಿಸಿಕೊಂಡು ಆ ಶ್ರೇಯಸ್ ಆಡಿದಂತಹ ಆಟಕ್ಕೆ ಚಾಳಿ ರೂಪದಲ್ಲಿ ಇಡುತ್ತದೋ ಎನ್ನುವುದು ಕಾದು ನೋಡಬೇಕಾದರೆ ಮೂರನೇ ಬಾಬರನೆಸೆಯಲು ಮತ್ತೊಮ್ಮೆ ಆರಂಭಿಕ ಬಾಬರೆಸಂತಹ ಶರತ್ ರವರನ್ನೇ ಮತ್ತೊಮ್ಮೆ ಕರೆ ತಂದಿದೆ. ಇಲ್ಲಿ ಶರತ್ ಯಾವ ರೀತಿಯಾಗಿ ಆ ಆರಂಭಿಕ ಬಾಬರನ್ನ ಎಸೆದು ಪಂದ್ಯಾಟಕ್ಕೆ ಚೇತರಿಕೆಯನ್ನು ನೀಡಿದ್ದಾರೋ ಅದನ್ನು ಮತ್ತೊಮ್ಮೆ ಬಳಸಿಕೊಳ್ಳುತ್ತಾರೋ ಅಥವಾ ಆರಂಭಿಕ ಬಾಬರಿನಲ್ಲಿ ಮಾಡಿದಂತಹ ತಪ್ಪಿಗೆ ಇಲ್ಲಿ ಕಡಿವಾಣವನ್ನ ಹಾಕುತ್ತದೋ. ಈಶ್ವರ ಕಾರ್ಕಳ ವಿರುದ್ಧವಾಗಿ ಅಲ್ ಉನೈನ್ ಕೃಷ್ಣಾಪುರ ಇತ್ತಂಡದ ನಡುವೆ ಪಂದ್ಯಾಟ ಸಾಗಿ ಬರುತ್ತಾ ಇದೆ. ಮುಂದಿನ ಪಂದ್ಯಾಟವಾಗಿ ನ್ಯೂ ಸ್ಟಾರ್ ಕಾರ್ಕಳ ವಿರುದ್ಧವಾಗಿ ಬ್ರದರ್ಸ್ ಪಲ್ಕೆ ಇತ್ತಂಡದ ನಡುವೆ ಸಾಗಿ ಬರಲಿಕ್ಕಿದೆ. ಶ್ರೇಷ್ಠ ಮಟ್ಟದ ಎಸೆತ ತಟ್ಟಿ ಮುಟ್ಟಿ ಓಡುವಂತಹ ಪ್ರಯತ್ನವನ್ನ ಮಾಡಿಕೊಂಡರೆ ನ್ಯೂ ಸ್ಟಾರ್ ಕಾರ್ಕಳ ತಂಡದ ಪರವಾಗಿ 2007ನೇ ಸಾಲಿನಲ್ಲಿ ಕಾರ್ಕಳದ ಗಾಂಧಿ ಮೈದಾನದಲ್ಲಿ ಮಾಡಿದಂತಹ ಒಂದು ಮೋಡಿ ಶ್ರೀರಾಮ ಉಜಿರೆ ಎನ್ನುವಂತಹ ತಂಡ ಈ ಪ್ರದೇಶಕ್ಕೆ ಯಾವ ರೀತಿಯಾಗಿ ಧಾವಿಸಿಕೊಂಡಿತೋ ಆ ಸಂದರ್ಭದಲ್ಲಿ ಮಾಡಿದಂತಹ 2 ಆಟಗಾರರು ರೌಫ್ ಉಜಿರೆ ಹಾಗೆ ಜಲೀಲ್ ಬಾಬಾ ಎನ್ನುವಂತಹ ಆಟಗಾರರು ಈ ಮಧ್ಯ ಮತ್ತೊಮ್ಮೆ ನ್ಯೂ ಸ್ಟಾರ್ ತಂಡದ ಪರವಾಗಿ ಗುರುತಿಸಿಕೊಂಡು ಆಗಮಿಸಿದ್ದಾರೆ. ಇವರಿಗೆ ಮತ್ತೊಮ್ಮೆ ಕಾರ್ಕಳದ ಕ್ರೀಡಾಪಟುಗಳ ಪರವಾಗಿ ಆರ್ಥಿಕವಾದ ಸ್ವಾಗತವನ್ನು ಕೋರಿಕೊಳ್ಳುತ್ತಾ ಮೂರನೇ ಬಾಬರ್ನ ಶರತ್ ತನ್ನ ಬಾಬರಿನ ತೃತೀಯ ಚೆಂಡನ್ನೇ ಅಶ್ಫಾಕ್ ನನ್ನ ವಂಚಿಸಿತು. ಇಲ್ಲಿ ಮತ್ತೊಮ್ಮೆ ರನ್ ಕದಿಯುವ ತವಕದಲ್ಲಿ ಆಫ್ ಸ್ಟಂಪಿಂದ ಬಂದಂತಹ ಚೆಂಡಾಗಿತ್ತು. ಲೆಗ್ ಬೈ ಮೂಲಕ ಒಂಟಿ ಓಟ ಹೆಚ್ಚುವರಿ ಆಗ್ತಾ ಇದೆ. ದಾಂಡುಗಳನ್ನು ವಂಚಿಸಿ ಗೂಟ ರಕ್ಷಕನನ್ನು ಕೂಡ ವಂಚಿಸ್ತಾ ಇದೆ. ಸರ್ವ ವೇಗದ ಗತಿ ಚೆಂಡುಗಾರಿಕೆಯಲ್ಲಿ ಶರತ್ ತೋರ್ಪಡಿಸಿಕೊಟ್ಟರೆ 4ನೇ ಚೆಂಡನ್ನೆಸೆಯಲು
ಶರತ್. ಮತ್ತೊಮ್ಮೆ ಆಟಗಾರಿಕೆ ಸ್ಟ್ರೈಕ್ ವಿಭಾಗದಲ್ಲಿ ನವಾಜ್ ಆರಂಭಿಕನಾಗಿ ಬಂದ ನವಾಜ್ ಈ ಬಾರಿ ದಂಡಿಸಿದ್ರು. ನೇರವಾಗಿ ಕ್ಷೇತ್ರರಕ್ಷಕ ಇದ್ದಂತಹ ಜಾಗದಲ್ಲಿ ಅತ್ಯುತ್ತಮ ಶೈಲಿಯ ಕ್ಷೇತ್ರರಕ್ಷಣೆಯ ಸಜಾಣೆಯನ್ನು ಮಾಡ್ತಾ ಇದೆ ಫಯಾಜ್. ಕ್ಷೇತ್ರರಕ್ಷಣೆ ವಿಭಾಗದಲ್ಲಿ ಫಯಾಜ್. ಶರತ್ ಮತ್ತೊಮ್ಮೆ ಪಂಚಮ ಚೆಂಡನ್ನು ಎಸೆಯಲು ರಿಟಮ್ ಔಟ್ ವಿಕೆಟ್. ರಿವರ್ಸ್ಗೆ ಯತ್ನ. ಕೊನೆಯ ಸಂದರ್ಭದಲ್ಲಿ ಚೆಂಡನ್ನ ಗುರುತಿಸಿಕೊಂಡು ನೀಲಜಾಲವಾಗಿ ದಂಡನೆ ಬೀಸಿರಲಿಲ್ಲ. ಅವಲಿ ಓಟಕ್ಕಾಗಿ ಪ್ರಯತ್ನ ಮಾಡ್ತಾ ಇದೆ. ಅವಲಿ ಓಟಗಳ ಹೆಚ್ಚುವರಿ. ಕೊಂಚಿತ್ತು ಕೂಡ ಕ್ಷೇತ್ರರಕ್ಷಕ ವೈಫಲ್ಯತೆಯನ್ನು ಮಾಡಿದ ಸಂದರ್ಭದಲ್ಲಿ ರನ್ ಅನ್ನ ಪಡೆಯುವಂತಹ ತವಕ ಒಂದೊಂದು ಓಟಗಳು ಕೂಡ ಬಹುಮುಖ್ಯವಾದಂತಹ ಪಾತ್ರ ವಹಿಸುತ್ತದೆ. ಆರಂಭಿಕ ಇನ್ನಿಂಗ್ಸ್ ಅನ್ನು ಮುಗಿಯುವಂತದಲ್ಲಿ 42 ಮುಂದೆ 53 ಓಟಗಳ ಅವಶ್ಯಕತೆ ಇತ್ತು. ಇಲ್ಲಿ ತೃತೀಯ ಓವರಿನ ಕೊನೆಯ 1 ಚೆಂಡುಗಳು ಬಾಕಿ ಇರುವಂತೆ ಅಂಕಿಅಂಶ ಗಳಿಕೆಯಲ್ಲಿ 14 ಬಂದಿದೆ. ತೃತೀಯ ಓವರಿನ ಕೊನೆಯ ಚೆಂಡು. ಸ್ಟ್ರೈಕ್ ವಿಭಾಗದಲ್ಲಿ ಮತ್ತೊಮ್ಮೆ ಅಶ್ಫಾಕ್ ರಿವರ್ಸ್ಗೆ ಯತ್ನ. ಇಲ್ಲಿ ಸಫಲತೆಯನ್ನು ಕಂಡುಕೊಂಡ್ರು. ಕ್ಷೇತ್ರರಕ್ಷಣೆಯನ್ನು ಮಾಡುವುದರ ಜೊತೆಗಾಗಿ ಯೋಗೇಂದ್ರ ಅತ್ಯುತ್ತಮವಾದ ಕ್ಷೇತ್ರರಕ್ಷಣೆ. ಇದರ ಜೊತೆಗಾಗಿ 18 ಚೆಂಡುಗಳಾಟ ಮುಕ್ತಾಯವಾಗಿದೆ. ಅಂಕಿಅಂಶ ಗಳಿಕೆಯಲ್ಲಿ 15 ಬಂದಿದೆ. ಅವಶ್ಯಕತೆ ಇದೆ ಬಾಕಿ 38 ಓಟಗಳು. 24 ಚೆಂಡುಗಳ ಮುಂದೆ 38 ಓಟಗಳ ಅವಶ್ಯಕತೆ. ಆ ಕ್ರಿಕೆಟ್ ಇಂತಹ ಸಂದರ್ಭದಲ್ಲಿ ಇದ್ದಂತಹ ಪಂದ್ಯಾಟಕ್ಕೆ ತಿರುವನ್ನ ಕೊಡುವುದರ ಜೊತೆಗಾಗಿ ಅದೆಷ್ಟೋ ಕ್ರೀಡಾ ಅಭಿಮಾನಿಗಳ ಮನಸ್ಸನ್ನು ಗೆಲ್ಲಿಕೊಳ್ಳುತ್ತಾ ಇದೇ ಪರಿಸರದಲ್ಲಿ ಬಹಳಷ್ಟು ಕ್ರೀಡಾ ಅಭಿಮಾನಿಗಳ ಮನಸ್ಸಿನಲ್ಲಿ ಒಂದಿಷ್ಟು ಮಾತು ಇತ್ತು. ಈ ಮಜೀದ್ ಮಲ್ಲೂರನ್ನ ಯಾತಕ್ಕಾಗಿ ಕಾರ್ಕಳಕ್ಕೆ ಕರೆತಂದಿಲ್ಲ. ಯಾವುದೇ ಸಂಸ್ಥೆ ಬಹಳಷ್ಟು ಬಾರಿ ಮಜೀದ್ ರವರಿಗೆ ಆ ಸಂಸ್ಥೆಗಳು ಕರೆ ಮಾಡಿತ್ತು. ನಾನು ಕೂಡ ಮಜೀದ್ ಮಲ್ಲೂರ್ ರವರಿಗೆ ಕರೆಯನ್ನ ಮಾಡಿದ್ದೆ. ಬಹಳಷ್ಟು ಪಂದ್ಯಾಟದಲ್ಲಿ ವಾರ ಇಡೀಯಾಗಿ ಕ್ರೀಡಾ ಅಂಗಣದಲ್ಲಿ ಇರುವಂತಹ ವ್ಯಕ್ತಿಯನ್ನ ಇಲ್ಲಿ ಮತ್ತೊಮ್ಮೆ ಕಾರ್ಲಾ ಫ್ರೆಂಡ್ಸ್ ಅಶ್ರಫ್ ಹಾಗೆ ಇಮ್ರಾನ್ ರವರ ನೇತೃತ್ವದಲ್ಲಿ ಮಜೀದ್ ಮಲ್ಲೂರ್ ರವರ ಆಗಮನವಾಗಿದೆ. ಮತ್ತೊಮ್ಮೆ ಮೈಕನ್ನು ರವಾನಿಸ್ತಾ ಇದ್ದೇನೆ. ಅತ್ಯುತ್ತಮವಾಗಿ ಕಾರ್ಕಳಕ್ಕೆ ಮಾತ್ರವಲ್ಲದೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹಿಡಿದು ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಅಂಡ್ರಾಮ್ ಕ್ರಿಕೆಟಿನ ಅಭಿಮಾನಿಗಳನ್ನ ತನ್ನ ವಿದ್ಯಮಾನದಲ್ಲಿ ಸಂಪಾದಿಸಿದಂತಹ ವ್ಯಕ್ತಿ ಮಜೀದ್ ಮಲ್ಲೂರಿಗೆ ಮೈಕನ್ನು ರವಾನಿಸ್ತಾ ಇದ್ದೇನೆ. ಧನ್ಯವಾದಗಳು. ಧನ್ಯವಾದ ಅಶ್ರಫ್ ಕಾರ್ಕಳ ಅವರಿಗೆ. ಮರಳಿ ಪಂದ್ಯಕ್ಕೆ ಬರ್ತಾ ಇದ್ದೇವೆ. 2 ಬಲಿಷ್ಠ ತಂಡಗಳು ಈಶ್ವರ್ ಕಾರ್ಕಳ ವಿರುದ್ಧವಾಗಿ ಅಲ್ ಉನೇನ್ ಕೃಷ್ಣಾಪುರ ತಂಡಗಳ ಮಧ್ಯೆ ಪಂದ್ಯಾಟ ಸಾಗಿ ಬರ್ತಿದೆ. ಪ್ರಥಮ ಇನ್ನಿಂಗ್ಸ್ ಮುಕ್ತಾಯದ ಬಳಿಕ 53ರ ಗುರಿಯನ್ನ ಬೆನ್ನಟ್ಟಬೇಕಾಗಿತ್ತು. ಲೆಗ್ ಸ್ಪಿನ್ ದಾಳಿಗಾರಿಕೆರು ಎಸೆತಗಳಿಗೆ ಯಾವುದೇ ಓಟಗಳಿಗೆ ಅವಕಾಶಗಳು ಕೂಡ ಬರ್ತಾ ಇಲ್ಲ. ಚೆಂಡು ಚುಕ್ಕಿ ಆಗ್ತದೆ. ದಾಳಿಗಾರಿಕೆ ಭಾಗದಲ್ಲಿ ಅನುಷ್ ಚೆಂಡನ್ನು ಕೈಗೆತ್ತಿಕೊಳ್ಳುವಾಗ ಆರಂಭಿಕನಾಗಿ ಬಂದಂತಹ ನವಾಜ್ ಆಡುವ ತುದಿಯಲ್ಲಿ ಅಲ್ ಉನೇನ್ ಕೃಷ್ಣಾಪುರ ತಂಡಕ್ಕೆ ಭರವಸೆ ಇದೆ. ಕಾರಣ ಅವರು ಅತ್ಯುತ್ತಮ ಆಟಗಾರ. ನವಾಜ್ ಅವರ ಕಡೆಗೆ ಎಸೆಯಬೇಕಾಗಿದೆ. ನೆಲ ಮಟ್ಟದ ದಾಳಿ ಇದು. ಕಿಂಚಿತ್ ಅವಕಾಶವನ್ನು ಕೂಡ ಬಿಟ್ಟುಕೊಡ್ತಾ ಇಲ್ಲ. ತೀರ್ಪುಗಾರರಿಂದ ಅಡ್ಡ ಚೆಂಡು ಎಂಬ ನಿಶಾನೆಗಳು ಹೊರಬೀಳುವಾಗ ತಂಡದ ಗಳಿಕೆಯಲ್ಲಿದೆ. ಈಗ ಒಟ್ಟು ಖಾತೆಯಲ್ಲಿ ಬಂದಿದೆ 17 ಬಂದಿದೆ. 2 ಚೆಂಡುಗಳ ಆಟ ಮುಕ್ತಾಯವಾಗಿದೆ. ಆರಂಭಿಕನಾಗಿ ಬಂದಂತಹ ದಾಂಡಿಗ ಯಾವುದೇ ಸಮಯದಲ್ಲೂ ಸಿಕ್ಸರ್ ಬೌಂಡರಿ ಬಾರಿಸುವಂತಹ ಆಟಗಾರ. ಎಸೆತಕ್ಕೆ ತಕ್ಕ ಆಟವನ್ನು ಮುಂದುವರಿಸಿದ್ರು. ಒಂದು ಸುಲಭ ಕ್ಷೇತ್ರಪಾಲ ಕಚ್ಚಿನಿಂದ 1ರ ಬಳಿಕ ಓಟಕ್ಕಾಗಿ ಪ್ರಯತ್ನ. 2 ಓಟ ಕೂಡ ಪೂರ್ತಿ. 2ರ ಬಳಿಕ 3ನೇ ಓಟಕ್ಕಾಗಿ ಪ್ರಯತ್ನವನ್ನು ಪಟ್ಟಿದ್ರು. 3 ಓಟಗಳ ಸೇರ್ಪಡೆ. ಅಲ್ ಉನೇನ್ ಕೃಷ್ಣಾಪುರ ತಂಡ ಪಂದ್ಯವನ್ನು ಆಡುತ್ತಿದ್ದಾರೆ. ಕೃಷ್ಣಾಪುರದ ಬಹಳಷ್ಟು ಅಭಿಮಾನಿಗಳು ಬಂದಿದ್ದಾರೆ. ಅಕ್ರೋಸ್ ಕೃಷ್ಣಾಪುರ, ನ್ಯೂ ಪ್ರಿನ್ಸ್ ಕೃಷ್ಣಾಪುರ, ಕೆಎಫ್ಸಿ ಕೃಷ್ಣಾಪುರ ತಂಡ ಆಡುವುದು ಅಲ್ ಉನೇನ್ ಕೃಷ್ಣಾಪುರ ಆದರೂ ಕೂಡ ಇನ್ನೊಂದು ತಂಡ ಭಾಗವಹಿಸಿದಾಗ ಆ ತಂಡಕ್ಕೆ ಸಹಕಾರವನ್ನು ಕೊಡುವರು. ಕೃಷ್ಣಾಪುರ ಅಂದ್ರೆ ಕ್ರಿಕೆಟ್, ಕ್ರಿಕೆಟ್ ಅಂದ್ರೆ ಕೃಷ್ಣಾಪುರ. ಒಗ್ಗಟ್ಟಿದೆ, ಶಾಂತಿ ಇದೆ, ಸಾಮರಸ್ಯ ಇದೆ, ಸಹಬಾಳ್ವಿದೆ. ಈ ಕ್ರಿಕೆಟ್ ಕೃಷ್ಣಾಪುರ ಬಹಳಷ್ಟು ಅಭಿಮಾನಿಗಳು ಪಂದ್ಯವನ್ನು ವೀಕ್ಷಿಸುವಾಗ ಅಲ್ ಉನೇನ್ ಸುಲಭದಲ್ಲಿ ಸೋಲಲ್ಲ. ಈ ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸಬಹುದೇ ಈ ಮಣ್ಣಿನ ಮಕ್ಕಳು ಈಶ್ವರ್ ಕಾರ್ಕಳ ತಂಡ. ಶ್ರೇಷ್ಠ ಮಟ್ಟದ ಪ್ರಯತ್ನವನ್ನು ಮಾಡಿದ್ರು. ವಿಕೆಟ್ಗಳ ಮಧ್ಯೆ ಒಂಟಿ ಓಟ ಜೊತೆಯಾಟವನ್ನ ಮಾಡಲೇಬೇಕಾಗಿದೆ. ಆರಂಭಿಕನಾಗಿ ವಿಕೆಟ್ ಅನ್ನ ಬಿಟ್ಟುಕೊಟ್ಟ ಬಳಿಕ ಇರುವ ಜೋಡಿ ಜೊತೆಯಾಟವನ್ನ ಮಾಡಿದ್ದೇ ಆದಲ್ಲಿ ಖಂಡಿತವಾಗಿ ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸುವುದು. ದಾಳಿಗಾರರು ಎಚ್ಚೆತ್ತುಕೊಂಡು ದಾಳಿಗಾರಿಕೆ ನಿಭಾಯಿಸಿದ್ದಾದಲ್ಲಿ ಖಂಡಿತವಾಗಿ ಈಶ್ವರ್ ಕಾರ್ಕಳ ತಂಡ ಕಮ್ ಬ್ಯಾಕ್ ಅನ್ನು ಮಾಡಬಹುದು. ಪಂದ್ಯ ಯಾವ ರೀತಿ
ಕಾದಿಟ್ಟೆ ಸಾಗಬಹುದು. ಇಲ್ಲಿ 4 ಚೆಂಡುಗಳು 3 ಚೆಂಡುಗಳು ಕೂಡ 4 ಚೆಂಡುಗಳು ಮುಕ್ತಾಯವಾಗಿದೆ. ಓವರಿನ 5ನೇ ಚೆಂಡು ಆಡುವ ಹೊತ್ತದಲ್ಲಿ ದಾಂಡಿಗೆ ಸ್ಟ್ರೈಕ್ ಭಾಗದಲ್ಲಿ ಮೇಲ್ಮಟ್ಟದ ದಾಳಿಗಾರಿಕೆ ಎಸೆತಕ್ಕೆ ತಕ್ಕ ಆಟವನ್ನು ಮುಂದುವರಿಸಿ ಪ್ರತಿಯೊಂದು ಚೆಂಡುಗಳನ್ನು ಕೂಡ ಗಮನಿಸುವಾಗ ಒಂಟಿ ಓಟಗಳನ್ನು ಗಳಿಸುವಾಗ ತಂಡದ ಗಳಿಕೆಯಲ್ಲಿ ಅಲ್ ಉನೇನ್ ಕೃಷ್ಣಾಪುರ ತಂಡ ಗಳಿಸಿದ್ದು ಇದುವರೆಗೂ 22 ಬಂದಿದೆ. 1 ಚೆಂಡಿನ ಆಟ ಬಾಕಿ ಇದೆ. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಆಡುವ ಹೊತ್ತದಲ್ಲಿ ಸ್ಟ್ರೈಕ್ ಭಾಗದಲ್ಲಿ ದಾಂಡಿಗ ಅಶ್ಫಾಕ್ ರವರ ಕಡೆಗೆ ಶ್ರೇಷ್ಠ ಮಟ್ಟದ ಪ್ರಯತ್ನ ಎಸೆತಕ್ಕೆ ತಕ್ಕ ಆಟವನ್ನು ಮುಂದುವರಿಸಿದ್ರು. ಒಂಟಿ ಓಟಗಳ ಸೇರ್ಪಡೆಯೊಂದಿಗೆ ಮುಕ್ತಾಯಗೊಂಡಂತಹ ಓವರ್ ಸಂಖ್ಯೆ 4. ಒಟ್ಟು ಗಳಿಕೆಯಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ 23 ಉಳಿದಂತಹ 18 ಚೆಂಡುಗಳ ಆಟ ಬಾಕಿ ಇದೆ. 18 ಚೆಂಡುಗಳ ಮುಂದೆ ವಿಜಯಕ್ಕಾಗಿ ಬೇಕಾಗಿದೆ 30 ಓಟವನ್ನು ಗಳಿಸಬೇಕಾಗಿದೆ. ಪ್ರತಿ ಓವರಿನಲ್ಲಿ 10ರ ಸರಾಸರಿಯಲ್ಲಿ ಬರಬೇಕಾಗಿದೆ. ಒಂದು ಮಾತನ್ನು ಹೇಳಬಾರೆ, ಈಶ್ವರ್ ಕಾರ್ಕಳ ತಂಡ ಈ ಪಂದ್ಯವನ್ನು ಹಿಡಿಯಬೇಕಿದ್ರೆ ನವಾಜ್ ಅವರ ವಿಕೆಟ್ ಅನ್ನು ಕಬಳಿಸಬೇಕಾಗಿದೆ. ಅಲ್ ಉನೇನ್ ಕೃಷ್ಣಾಪುರ ತಂಡಕ್ಕೆ ಭರವಸೆ ನವಾಜ್ ಉಳ್ಳಾಲ ಪರಿಸರ ಕನ್ನಡಿರುವ ಅತ್ಯುತ್ತಮ ಆಟಗಾರ. ನವಾಜ್ ಈ ಮೈದಾನಕ್ಕೆ ಅಂಟಿಕೊಂಡು ಕೊನೆವರೆಗೆ ಆಡಿದಾದಲ್ಲಿ ಖಂಡಿತವಾಗಿ ಪಂದ್ಯವನ್ನು ಫಿನಿಶ್ ಮಾಡಬಹುದು. ಈತನ ಆಟದ ಬಗ್ಗೆ ಹೇಳಬೇಕಾಗಿದೆ. ಹಲವಾರು ಮೈದಾನಗಳಲ್ಲಿ ಉಳ್ಳಾಲದ ಮೈದಾನ, ಸೌಹಾರ್ದ ಟ್ರೋಫಿ, ದೇರಳಕಟ್ಟಿನ ಆಟದಲ್ಲಿ, ಅದೇ ರೀತಿ ಅಕ್ರಾಸ್ ಕೃಷ್ಣಾಪುರ ಕ್ರಿಕೆಟ್ ಕೂಡದಲ್ಲಿ, ಅದು ಕೂಡ ಕೃಷ್ಣಾಪುರ ಪ್ಯಾರಡೈಸ್ ಮೈದಾನದಲ್ಲಿ 20 ಪಂದ್ಯದಲ್ಲಿ ಕಾಟಿಪ್ಪಳ್ಳ ಮೈದಾನದಲ್ಲಿ ಮಾಡಿದಂತಹ ಸಾಧನೆ ಈ ಮೈದಾನದಲ್ಲಿ ಮಾಡಬಹುದು. ಆದರೆ ಕಾರ್ಕಳದ ಮಣ್ಣಿನ ಮಕ್ಕಳು ಇದೇ ಮೈದಾನದಲ್ಲಿ ಆಡಿದವರು, ಇದೇ ಮೈದಾನದಲ್ಲಿ ಬೆಳೆದವರು, ಈ ಮಣ್ಣಿನ ಅನುಭವಂತೂ ಈಶ್ವರ್ ಕಾರ್ಕಳ ತಂಡಕ್ಕಿದ್ರೆ ಆದರೆ ಪಂದ್ಯ ಇನ್ನು ರೋಚಕ ಸ್ಥಿತಿಯಲ್ಲಿ ಸಾಗಬಹುದು. 18 ಚೆಂಡುಗಳ ಆಟ ಬಾಕಿ, 30 ಓಟ ವಿಜಯಕ್ಕಾಗಿ ಬೇಕಾಗಿದೆ. ಯಾರಾದರೂ ನಿಮ್ಮ ಸ್ನೇಹಿತರು ಮೈದಾನವನ್ನು ಬಿಟ್ಟು ಕದಲಿದ್ರೆ ಕರೆ ಮಾಡಿ ಕರೆದು ಬಿಡಿ. ಕೃಷ್ಣಾಪುರ ಈ ಮೈದಾನದಲ್ಲಿ, ಕೃಷ್ಣಾಪುರದ ಆಟಗಾರರು ಈ ಮೈದಾನದಲ್ಲಿರುವಾಗ ಇಲ್ಲಿ ದಾಳಿಗಾರಿಕೆ ಭಾಗದಲ್ಲಿ 5ನೇ ಓವರ್ ಜವಾಬ್ದಾರಿಯನ್ನ ನಾಯಕ ಯಾರಿಗೆ ನೀಡುತ್ತಾನೋ ಈ ಜವಾಬ್ದಾರಿಯನ್ನು ಎಚ್ಚೆತ್ತುಕೊಂಡು ದಾಳಿಗಾರಿಕೆ ನಿಭಾಯಿಸಿದಾದಲ್ಲಿ ಖಂಡಿತವಾಗಿಯೂ ಪಂದ್ಯದ ಮೇಲೆ ಹಿಡಿತವನ್ನ ಸಾಧಿಸಬಹುದು. ಯಾರು ಮೇಲುಗೈ, ಯಾರು ಕೀಳುಗೈ, ಯಾರು ಮೈದಾನದಲ್ಲಿ, ಯಾರು ಮನೆಯಲ್ಲಿ, ಕಾರ್ಕಳ ಫ್ರೆಂಡ್ಸ್ ಪ್ರಸ್ತುತಪಡಿಸುವ ಅದ್ದೂರಿಯ ಕ್ರಿಕೆಟ್ ಕೂಟದ ಕೊನೆಯ ಗಳಿಗೆಯಲ್ಲಿ ಆಡುವಂತಹ ತಂಡಗಳು ಯಾವುದು? ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಪ್ರಥಮ ಚೆಂಡನ್ನು ಸೇಬೇಕಾಗಿದೆ. ಸೋಲದೆ ಗೆದ್ದರದು ಮಂದಾಸ, ಸೋತು ಗೆದ್ದುಕೊಂಡು ಇತಿಹಾಸವನ್ನ ಅಲ್ ಉನೇನ್ ಕೃಷ್ಣಾಪುರ ತಂಡ ಮಾಡಬಹುದೇ, ಈಶ್ವರ್ ಕಾರ್ಕಳ ತಂಡ ಮಾಡಬಹುದೇ? ಇಲ್ಲಿ ಪ್ರಥಮ ಚೆಂಡನ್ನು ಸೇಬೇಕಾಗಿದೆ. ರಾಜೇಶ್ ಎದುರಿಸಿ ಆಡುವಂತ ಆಟಗಾರ ಅಶ್ಫಾಕ್ ರವರ ಕಡೆಗೆ ಚೆಂಡಿನ ಗಟ್ಟಿಯನ್ನು ಅರಿತು ಆಡಿದ್ರು. ಒಂಟಿ ಓಟಗಳ ಸೇರ್ಬಿಡಿ. ಈ ಚೆಂಡಿಗಾಗಿ ಕಾಯ್ದರೆ ಈಶ್ವರ್ ಕಾರ್ಕಳ ತಂಡ. ಇದೇ ರೀತಿಯ ದಾಳಿಗಾರಿಕೆ ನಿಭಾಯಿಸಿದಾದಲ್ಲಿ ಶ್ರೇಷ್ಠ ದಾಳಿಗಾರಿಕೆ ಹೇಗಿತ್ತು? ಲೆಗ್ ಸ್ಟಂಪ್ ಇಂದ ತೀರ ಹೊರಗಡೆ ತೀರ್ಪುಗಾರನಲ್ಲಿ ಅಡ್ಡ ಚೆಂಡು ಎಂಬ ನಿಶಾನ ಹೊರಬೀಳ್ತದೆ. ಶಂಶೀರ್ ಅಲ್ ಹುನೇನ್ ಕೃಷ್ಣಾಪುರ ಇವರಿಂದ ಘೋಷಣೆಗಳು ಕೇಳಿ ಬರ್ತದೆ. ಪ್ರತಿಯೊಂದು ಶಿಕ್ಷಕರಿಗೆ ಕೂಡ 2,000 ರೂಪಾಯಿ ನಗದು ಬಹುಮಾನವನ್ನು ಘೋಷಣೆ ಮಾಡುತ್ತದೆ. ಈಶ್ವರ್ ಕಾರ್ಕಳ ತಂಡ ಕಮ್ ಬ್ಯಾಕ್ ಅನ್ನು ಮಾಡಲೇಬೇಕಿದೆ. ದಾಳಿಗಾರಿಕೆ ಜವಾಬ್ದಾರಿಯನ್ನು ಕೈಗೆತ್ತಿಕೊಂಡಂತಹ ರಾಜೇಶ್ ಇಲ್ಲಿ ಓವರಿನ ದ್ವಿತೀಯ ಚೆಂಡನ್ನು ಸೇಬೇಕಾಗಿದೆ. ನವಾಜ್ ನೌ ಸ್ಟ್ರೈಕ್ ಭಾಗದಲ್ಲಿ ಅಶ್ಫಾಕ್ ರವರ ಕಡೆಗೆ ತಂಡನ್ನು ತಿರುಗಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ರು. ಎಸೆತಕ್ಕೆ ತಕ್ಕ ಆಟವನ್ನು ಮುಂದುವರಿಸುವಾಗ ತಂಡದ ಗಳಿಕೆಯಲ್ಲಿದೆ ಒಟ್ಟು ಮೊತ್ತ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ 27 ಬಂದಿದೆ. 2 ಚೆಂಡುಗಳ ಆಟ ಮುಕ್ತಾಯವಾಗಿದೆ. ನವಾಜ್ ಆಡುವತ್ತುದಲ್ಲಿ ರಾಜೇಶ್ ದಾಳಿಗಾರಿಕೆ ಭಾಗದಲ್ಲಿ ಈಶ್ವರ್ ಕಾರ್ಕಳ ತಂಡದ ಅವರು ಭರವಸೆಯ ದಾಳಿಗಾರ, ಅಲ್ ಹುನೇನ್ ಕೃಷ್ಣಾಪುರ ತಂಡದ ನಂಬಿಕೆಯ ಆಟಗಾರ ನವಾಜ್ ರವರ ಕಡೆಗೆ ರಾಜೇಶ್ ಸೇಬೇಕಾಗಿದೆ. ತೃತೀಯ ಚೆಂಡು ಚಾಲ್ತಿಯಲ್ಲಿದೆ. ನವಾಜನ ಕಡೆಗೆ ಶ್ರೇಷ್ಠ ಮಟ್ಟದ ಪ್ರಯತ್ನ, ಕವರ್ಸಿ ಭಾಗಕ್ಕೆ ಹೊಡೆಯಲು ಹೇಳಿಪಡಿಸಿದ ಆಟಗಾರ. ಆದರೆ ಕ್ಷೇತ್ರ ಪಾಲಕ ಚಿರತೆ ಮರಿಯಿಂದ ಚೆಂಡನ್ನು ಕೈಗೆತ್ತಿಕೊಳ್ಳುವಾಗ ಅವಳಿ ಓಟಗಳ ಸೇರ್ಪಡೆ 2 ಡಗೌಟಿಂದ ಚಪ್ಪಾಳೆಗಳು ಬರ್ತವೆ. 2 ಡಗೌಟಲ್ಲಿ ಚಪ್ಪಾಳೆಯನ್ನು ಬರಲೇಬೇಕಾಗಿದೆ. ಕೊನೆಯ ಚೆಂಡಿನವರೆಗೆ ನವಾಜ್ ರವರ ಪ್ರತಿಯೊಂದು ಸಿಕ್ಸರ್ಗೆ ಅಲ್ ಹುನೇನ್ ತಂಡದ ಮ್ಯಾನೇಜರ್ ಆಗಿರತಕ್ಕಂಥ ನವಾಜ್ ರವರಿಂದ 1,000 ರೂಪಾಯಿ 2,000 ರೂಪಾಯಿ ನಗದು ಬಹುಮಾನ ಘೋಷಣೆಯಾಗ್ತದೆ. ಈಶ್ವರ್ ಕಾರ್ಕಳ ಬಲಿಷ್ಠವಾಗಿದೆ. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಎದುರಿಸಿ ಆಡುವಂತ ಆಟಗಾರ ನವಾಜ್ ರವರ ಕಡೆಗೆ ಓವರಿನ 4ನೇ ಚೆಂಡು ಚಾಲ್ತಿಯಲ್ಲಿದೆ.
ಎಸೆತಕ್ಕೆ ತಕ್ಕ ಆಟವನ್ನು ಮುಂದುವರಿಸಿದ್ರು. ಇಲ್ಲಿ ಮತ್ತೊಂದು ಅಡ್ಡ ಚೆಂಡು. ಏನಾಗಿದೆ ಈಶ್ವರ್ ಕಾರ್ಕಳದ ದಾಳಿಗಾರರೇ, ಎಚ್ಚೆತ್ತುಕೊಂಡು ದಾಳಿಗಾರಿಕೆ ನಿಭಾಯಿಸಲೇಬೇಕಾಗಿದೆ. ಮೊನ್ನೆ ದಿವಸ ನೈನೀಸ್ ಟ್ರೋಫಿ ಬಂಟ್ವಾಳ ನಡೆದಂತ ಪಂದ್ಯ KFC ಕೋಡಿಕಲ್ ಇನ್ನೆ ಮಂಗಳೂರು 36 ಚೆಂಡುಗಳು 31 ಓಟ. ನಾನು ಪಂದ್ಯ ಪ್ರಾರಂಭವಾಗಿ ಹೇಳಿದ್ದೆ 70% KFC ಕೋಡಿಕಲ್ ತಂಡಕ್ಕೆ. ಕಾರಣ ಆ ದಾಳಿಗಾರು ಮಾಡಿದಂತ ನೋಡಿ ಇಲ್ಲಿ ತಂಡದ ಗಳಿಕೆಯಲ್ಲಿ 31 ಬಂದಿದೆ. ಎಚ್ಚೆತ್ತುಕೊಂಡು ಚೆಂಡನೆಸೆದಲ್ಲಿ ಈಶ್ವರ್ ಕಾರ್ಕಳ ತಂಡ ಈ ಪಂದ್ಯವನ್ನು ಹಿಡಿಯಬಹುದು. ರಾಜೇಶ್, ಉಳಿದಂತಹ 3 ಚೆಂಡುಗಳು ಮುಕ್ತಾಯವಾಗಿದೆ. 3 ಚೆಂಡುಗಳು ಇನ್ನು ಕೂಡ ಬಾಕಿ ಇದೆ. ಎಸೆತಕ್ಕೆ ತಕ್ಕ ಆಟವನ್ನು ಮುಂದುವರಿಸಿದ್ರು. ಹೊಂದಾಣಿಕೆ ಆಟವಿದು. ಜೊತೆ ಆಟವನ್ನ ಮುಂದುವರಿಸುವಾಗ ಒಟ್ಟು ಗಳಿಕೆಯಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ 32 ಬಂದಿದೆ. ಅಂತಿಮ 2 ಚೆಂಡುಗಳು ಬಾಕಿ ಇದೆ. 14 ಚೆಂಡುಗಳು ಬಾಕಿ ಇದೆ. 21 ಓಟ ಬೇಕಾಗಿದೆ. ಗತಕಾಲದ ಇತಿಹಾಸವನ್ನು ಹೊಂದಿರತಕ್ಕಂಥ ಅಲ್ಹುನೇನ್ ಕೃಷ್ಣಾಪುರ ತಂಡ ಒಬ್ಬರಿನ 5ನೇ ಚೆಂಡು ರೈಟ್ ಆರ್ಮ್ ಬೋಬರ್ದ ವಿಕೆಟ್ ಮುಖೇನವಾಗಿ ನವಾಜ್ ರವರ ಕಡೆಗೆ ಶ್ರೇಷ್ಠ ಮಟ್ಟದ ಆಟವಿದು. ಕ್ಷೇತ್ರ ಪಾಲಕ ಚೆಂಡಿನ ಪ್ರಯತ್ನವನ್ನು ಮಟ್ಟಿದ್ರು, ಆದರೆ ಕ್ಯಾಚ್ ಅನ್ನು ಬಿಟ್ಟಿದ್ರು. ಮೆಚ್ಚಲೇಬೇಕಾಗಿದೆ ಪ್ರಯತ್ನಕ್ಕೆ, ಬೆನ್ನು ತಟ್ಟಲೇಬೇಕಾಗಿದೆ. ಅದ್ಭುತ ಶೈಲಿಯ ಪ್ರಯತ್ನವಿದು. 2 ಓಟಗಳ ಸೇರ್ಪಡೆ. ಯಾವ ತಂಡದ ಅಭಿಮಾನಿ ಯಾರಿಗೂ ಪರವಾಗಿಲ್ಲ, ಆ ಕ್ಷೇತ್ರ ರಕ್ಷಣೆಗೆ ಚಪ್ಪಾಲೆಯನ್ನು ಕೊಡಲೇಬೇಕಾಗಿದೆ. ಈ ಕ್ಷೇತ್ರ ರಕ್ಷಣೆ 2 ಓಟಗಳು ಬರುವಾಗ ಅಲ್ ಉನೇನ್ ಕೃಷ್ಣಾಪುರ ತಂಡ ಮೆಲ್ಲನೆ ಮೇಲುಗೈಯನ್ನು ಸಾಧಿಸುತ್ತದೆ. ಇಲ್ಲಿ ಅಂತಿಮ 1 ಚೆಂಡು ಬಾಕಿ ಇದೆ. ಅವಕಾಶಗಳು 2 ತಂಡಕ್ಕಿದೆ. ಆರಂಭಿಕ ದ್ವಿತೀಯ ಇನ್ನಿಂಗ್ಸ್ ನ 5ನೇ ಓವರಿನ ಕೊನೆಯ 1 ಚೆಂಡು. ರೈಟ್ ಆರ್ಮ್ ಓವರ್ ವಿಕೆಟ್ ಮುಖೇನವಾಗಿ ದಾಳಿಗಾರಿಕೆಯನ್ನು ಮುಂದುವರಿಸುತ್ತಾ ನವಾಜ್ ರವರ ಕಡೆಗೆ. ನವಾಜ್ ಎಸೆತಕ್ಕೆ ತಕ್ಕ ಆಟವನ್ನು ಮುಂದುವರಿಸುವಾಗ ಇಲ್ಲಿ ಹೊಂದಾಣಿಕೆಯ ಕೊರತೆ. ಮತ್ತೊಂದು ವಿಕೆಟ್ ರನ್ಔಟ್ ರೂಪದಲ್ಲಿ. ವಿಕೆಟ್ ಸಂಖ್ಯೆ ಅಲ್ ಉನೇನ್ ಕೃಷ್ಣಾಪುರ ತಂಡದ ಮತ್ತೊಂದು ವಿಕೆಟ್ ಪತನಗೊಳ್ತಾರೆ. ಎಂಡ್ ಆಫ್ ದಿ ಓವರ್ ನಂಬರ್ 5 ಓವರ್ಗಳ ಆಟ ಮುಕ್ತಾಯ. ಗಳಿಸಿದ್ದು ಒಟ್ಟು ಮೊತ್ತ 34 ಬೇಕಾಗಿದೆ. ಉಳಿದಂತಹ 12 ಚೆಂಡುಗಳ ಮುಂದೆ 19 ಓಟ ಬೇಕಾಗಿದೆ. ಉಳಿದ 12 ಚೆಂಡುಗಳ ಮುಂದೆ ವಿಜಯಕ್ಕಾಗಿ 19 ಓಟ ಬೇಕಾಗಿದೆ. ದಾಳಿಗಾರಿಕೆ ಜವಾಬ್ದಾರಿಯನ್ನ ಈಶ್ವರ್ ಕಾರ್ಕಳ ತಂಡ ಯಾರಿಗೆ ನೀಡುತ್ತದೆ? ಈ ಓವರ್ ಎಚ್ಚೆತ್ತುಕೊಂಡು ಎಸೆದಿದ್ದಾದಲ್ಲಿ ಈ ಓವರಿನಲ್ಲಿ 6 ಚೆಂಡುಗಳ ಮುಂದೆ 3 ಓಟವನ್ನ 4 ಓಟವನ್ನು ಬಿಟ್ಟುಕೊಟ್ಟಿದ್ದಾದಲ್ಲಿ ಪಂದ್ಯದ ಮೇಲೆ ಬಹುತೇಕ ಹಿಡಿತವನ್ನ ಸಾಧಿಸಬಹುದು ಈಶ್ವರ್ ಕಾರ್ಕಳ ತಂಡ. ಈ ಓವರಿನಲ್ಲಿ 10 ಓಟವನ್ನು ಗಳಿಸಿದ್ದಾದಲ್ಲಿ ಅಲ್ ಹುನೇನ್ ಕೃಷ್ಣಾಪುರ ತಂಡ ಪಂದ್ಯದ ಮೇಲೆ ಹಿಡಿತವನ್ನ ಸಾಧಿಸಬಹುದು. ಈಶ್ವರ್ ಕಾರ್ಕಳ ತಂಡ ಕ್ಷೇತ್ರ ಪಾಲಕರೇ ಒಂದು ಮಾತನ್ನು ಹೇಳಬಲ್ಲೆ, ನೀವು ಒಂದು ವೇಳೆ ನವಾಜ್ ರವರ ವಿಕೆಟ್ ಅನ್ನ ಕಬಳಿಸಿದ್ದಾರಲ್ಲಿ ಖಂಡಿತವಾಗಿ ಪಂದ್ಯದ ಮೇಲೆ ಹಿಡಿತವನ್ನ ಸಾಧಿಸಬಹುದು. ಒಂದು ವೇಳೆ ನವಾಜ್ 12 ಚೆಂಡುಗಳನ್ನು ಮೈದಾನಕ್ಕೆ ಅಂಟಿಕೊಂಡಾಡಿದ್ದಾದಲ್ಲಿ ಖಂಡಿತವಾಗಿಯೂ ಈ ಪಂದ್ಯವನ್ನ ಫಿನಿಶ್ ಮಾಡಬಹುದು. ಇದು ಅಪಾಯಕಾರಿ ಆಟಗಾರ ನವಾಜ್. ಆದರೆ ದಾಳಿಗಾರಿಕೆ ಜವಾಬ್ದಾರಿಯನ್ನು ಕೈಗೆತ್ತಿಕೊಂಡರೆ ಈಶ್ವರ್ ಕಾರ್ಕಳ ತಂಡದ ಆಪತ್ ಬಂಟನಾಗಬಹುದು. ದಾಳಿಗಾರಿಕೆ ಭಾಗದಲ್ಲಿ ವಿಶಾಲ್ ಚೆಂಡನ್ನು ಕೈಗೆತ್ತಿಕೊಳ್ಳುವಾಗ ವಿಶಾಲ್ ಜೆಡಿ ಬಾಯ್ಸ್ ಬಂಟ್ವಾಳ ತಂಡದಲ್ಲಿ ಭರವಸೆ ಆಟಗಾರ. ಇಲ್ಲಿ ಚೆಂಡನ್ನು ಕೈಗೆತ್ತಿಕೊಳ್ಳುವಾಗ 12 ಚೆಂಡುಗಳ ಮುಂದೆ ವಿಜಯಕ್ಕಾಗಿ 19 ಓಟ ಬೇಕಾಗಿದೆ. ವಿಶಾಲ್ ದಾಳಿಗಾರಿಕೆ ಭಾಗದಲ್ಲಿ ಪ್ರತಿಷ್ಠಿತ ಸಂಸ್ಥೆಯಾಗಿದೆ. ಬಂಟ್ವಾಳ ಪರಿಸರ ಕಂಡ ಒಂದು ಅತ್ಯುತ್ತಮ ಸಂಸ್ಥೆಯಾಗಿದೆ. ಜೆಡಿ ಬಾಯ್ಸ್ ಬಂಟ್ವಾಳ ತಂಡದಲ್ಲಿ ಆಡುವಂತ ಆಟಗಾರ.
ತಾವು ಗಳಿಸುವ ಪ್ರತಿಯೊಂದು ವಿಕೆಟ್ಗೆ 1,000 ರೂಪಾಯಿ ನಗದು ಬಹುಮಾನ ಘೋಷಣೆಯಾಗ್ತದೆ ಪ್ರತಿಯವರ ಕಡೆಯಿಂದ. ಶ್ರೇಷ್ಠ ಮಟ್ಟದ ದಾಳಿಗಾರಿಕೆ, ಎಸೆತಕ್ಕೆ ತಕ್ಕ ಆಟವನ್ನು ಮುಂದುವರಿಸಿದ್ರು. ಇಲ್ಲಿ ಕೊನೆಯ ಗಳಿಗೆಯಲ್ಲಿ ಬಂದಿರತಕ್ಕಂತಹ 3 ಓಟಗಳು, ಈ 3 ಓಟಗಳೊಂದಿಗೆ ತಂಡದ ಗಳಿಕೆಯಲ್ಲಿ ಒಟ್ಟು ಮೊತ್ತ ಗಳಿಸ್ತಾರೆ. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ 37 ಓಟ ಬಂದಿದೆ. ಉಳಿದಂತಹ 11 ಚೆಂಡುಗಳ ಮುಂದೆ ವಿಜಯಕ್ಕಾಗಿ 16 ಓಟ ಬೇಕಾಗಿದೆ. ಚಪ್ಪಾಳೆಯ ಘಂಟಾಘೋಷಗಳು, ಆಟಗಾರರ ಯೋಚನೆಗಳು, ಕ್ಷೇತ್ರ ಪಾಲಕರ ಸಮಾಲೋಚನೆಗಳು ಇದೆಲ್ಲವನ್ನ ಮಾಡಲೇಬೇಕಾದಂತಹ ಸಂದರ್ಭ, ಈ ಸಂದಿಗ್ಧ ಪರಿಸ್ಥಿತಿ. ಈ ಸಂದರ್ಭದಲ್ಲಿ ವಿಶಾಲ್ ಜೆಡಿ ಬಾಯ್ಸ್ ಬಂಟ್ವಾಳ ತಂಡದವರು ಅತ್ಯುತ್ತಮ ಆಟಗಾರ. ಈ ಪಂದ್ಯದಲ್ಲಿ ಮೋಡಿಯನ್ನ ಮಾಡಬಹುದೇ ರೈತ ಭೂವರ್ಧ ವಿಕೆಟ್ ಮುಖೇನವಾಗಿ ತಂಡಕ್ಕೆ ಭರವಸೆ ಆಟಗಾರನಾಗಬಹುದೇ ಈ ದಾಂಡುಗಾರ ನವಾಜ್. ಅಲ್ ಹುನೇನ್ ಕೃಷ್ಣಾಪುರ ತಂಡದ ಪರವಾಗಿ 11 ಚೆಂಡುಗಳ ಆಟ ಬಾಕಿ ಇದೆ, 16 ಓಟ ಬೇಕಾಗಿದೆ. ರೈತ ಭೂವರ್ಧ ವಿಕೆಟ್ ಮುಖೇನವಾಗಿ ದಾಳಿಗಾರಿಕೆ ಭಾಗದಲ್ಲಿ ವಿಶಾಲ್ ಪ್ರತಿಯೊಂದು ವಿಕೆಟ್ಗೆ 1,000 ರೂಪಾಯಿ ನಗದು ಬಹುಮಾನ. ಪ್ರತಿಯೊಂದು ಕಡೆಗೆ ಬರೋದ್ರೆ ಶ್ರೇಷ್ಠ ಮಟ್ಟದ ದಾಳಿಗಾರಿಕೆ, ಎಸೆತಕ್ಕೆ ತಕ್ಕ ಆಟವನ್ನು ಮುಂದುವರಿಸಿದ್ರು. ಇಲ್ಲಿ ಹೊಂದಾಣಿಕೆಯ ಕೊರತೆ ಇದು. ತೀರ್ಪುಗಾರರು ತೃತೀಯ ತೀರ್ಪುಗಾರರ ಮೊರೆಗೆ ಹೋಗ್ತಾರೆ. ಇಲ್ಲಿ ಒಂದು ವೇಳೆ ರನ್ ಔಟ್ ಆಗಿದ್ದೇ ಆದಲ್ಲಿ ಖಂಡಿತವಾಗಿಯೂ ಈಶ್ವರ್ ಕಾರ್ಕಳ ತಂಡ 80% ಪಂದ್ಯದ ಮೇಲೆ ಹಿಡಿತವನ್ನ ಸಾಧಿಸಿದೆ. ಕಾರಣ ಈ ಆಟಗಾರ ಒಂದು ವೇಳೆ ಮೈದಾನಕ್ಕೆ ಅಂಟಿಕೊಂಡು ಆಡಿದಲ್ಲಿ ಪಂದ್ಯವನ್ನ ಫಿನಿಶ್ ಮಾಡಬಹುದು. ಈಗ ಸಮಾಲೋಚನೆಯನ್ನ ಮಾಡಲೇಬೇಕಾಗಿದೆ. ಎಸ್, ರನ್ ಔಟ್ ರೂಪದಲ್ಲಿ ನವಾಜ್ ರವರ ವಿಕೆಟ್ ಅನ್ನು ಒಪ್ಪಿಸ್ತಾ ಇದೆ. ಇಲ್ಲಿ ವಿಕೆಟ್ ಸಂಖ್ಯೆ 4ನೇ ವಿಕೆಟ್ ಪತನಗೊಳ್ತಾ ಇದೆ. ಉಳಿದಂತಹ 10 ಚೆಂಡುಗಳ ಮುಂದೆ ವಿಜಯಕ್ಕಾಗಿ ಬೇಕಾಗಿದೆ. 10 ಚೆಂಡುಗಳ ಮುಂದೆ 15 ಓಟ ಬೇಕಾಗಿದೆ. 5 ವಿಕೆಟ್ ನಷ್ಟದಲ್ಲಿದೆ. 10 ಚೆಂಡುಗಳ ಆಟ ಬಾಕಿ, 15 ಓಟ ವಿಜಯಕ್ಕಾಗಿ ಬೇಕಾಗಿದೆ. ನೂತನ ದಾಂಡಿಗನಾಗಿ 2 ಆಟಗಾರರ ಬಗ್ಗೆ ಹೇಳಲೇಬೇಕಾಗಿದೆ. 2 ಆಟಗಾರರು ಜಿಲ್ಲೆಯ ಮತ್ತೊಂದು ಬಲಿಷ್ಠ ತಂಡವಾಗಿರತಕ್ಕಂತಹ ನಜರ್ 9th ಬ್ಲಾಕ್ ತಂಡದಲ್ಲಿ ಆಡುವಂತಹ ಆಟಗಾರರು. ಒಂದು ನಜರ್ 9th ಬ್ಲಾಕ್ ತಂಡದ ನಾಯಕ, ಈತ ಮಾಡುವ ಚುರುಕು, ಈತ ಮಾಡುವ ಕ್ಷೇತ್ರರಕ್ಷಣೆ, ಈತ ಮಾಡುವ ದಾಳಿಗಾರ. ಈತನನ್ನ ನಜರ್ 9th ಬ್ಲಾಕ್ ತಂಡದಲ್ಲಿ ಯಾತಕ್ಕಾಗಿ ನಾಯಕನಾಗಿ ಕೊಟ್ಟಿದ್ರು, ಆ ನಾಯಕ ಎನ್ನುವ ಪಟ್ಟವನ್ನು ಗಳಿಸಿದಂತಹ ಸಾಹಿಲ್ ರವರ ಜೊತೆಗೂಡಲು ಕಳೆದ ವಾರ ನಡೆದಂತ 9 ಟ್ರೋಫಿಯಲ್ಲಿ ಆ KFC ಕೋಡಿಕಲ್ ತಂಡವನ್ನ ಗೆಲ್ಲಬೇಕಿದ್ರೆ ಪ್ರಮುಖ ಕಾರಣ ದಾಳಿಗಾರಿಕೆ ಜವಾಬ್ದಾರಿ ಎತ್ತುಕೊಂಡಂತಹ ದಾಳಿಗಾರ ಅಶ್ವರ್. 2 ಕೂಡ ನಜರ್ 9th ಬ್ಲಾಕ್ ತಂಡದ ಪರವಾಗಿ ಆಡುವಂತಹ ಆಟಗಾರರು. ಅಲ್ ಹುನೇನ್ ಕೃಷ್ಣಾಪುರ ತಂಡದ ಪರವಾಗಿ ಆಡುತ್ತಿದ್ರೆ 10 ಚೆಂಡುಗಳು ಬಾಕಿ ಇದೆ. ವಿಜಯಕ್ಕಾಗಿ 15 ಓಟ ಬೇಕಾಗಿದೆ. ಸಾಧಿಸುವ ಛಲ ನಿನ್ನಲ್ಲಿದ್ದರೆ ಬೇರೆ ತಂಡದವರ ಸಾಪವು ಕೂಡ ನಿನಗೆ ಆಶೀರ್ವಾದವಾಗುತ್ತದೆ. ಗೆಲ್ಲುವ ಒಂದು ದಿನ, ಗೆಲ್ಲಲೇಬೇಕು ನಿನ್ನ ಒಳ್ಳೆಯತನ. ಯಾರಿಗೆ ಮೋಸವನ್ನ ಮಾಡಿ ಜೀವನವನ್ನ ಮಾಡಬೇಡಿ. ಪಂದ್ಯ ರೋಚಕ ಸುದ್ದಿಯಲ್ಲಿ ಸಾಗುವಾಗ ಈ ಮಣ್ಣು ಯಾರಿಗೂ ಕೂಡ ಶಾಶ್ವತವಲ್ಲ. 10 ಚೆಂಡುಗಳು ಬಾಕಿ ಇದೆ, 15 ಓಟ ಬೇಕಾಗಿದೆ. ಸಮಯ ಆಗಿದೆ 11:47. ತಾಯಿಯ ಕರೆ ಬಂದಿರಬಹುದು, ಸ್ವೀಕರಿಸಿ. ಕಾರ್ಕಳದಲ್ಲಿ ಕ್ರಿಕೆಟ್ ಪಂದ್ಯಾಟವನ್ನ ವೀಕ್ಷಿಸಿದಲ್ಲಿ ಲವ್ವರ್ ಕರೆ ಬಂದರೆ ಕಟ್ ಮಾಡಿ ನಾಳೆ ತೆಗೆಯಿರಿ. ತಾಯಿ ಮಲಗಲೇ ಇಲ್ಲ. ಶ್ರೇಷ್ಠ ಮಟ್ಟದ ದಾಳಿಗಾರಿಕೆ.
ಒಂದು ನಿಮಿಷ. M9 ಲೈವ್ ಲೈವ್ ಸೌಂಡ್ ಬರ್ತದೆ ನೋಡಿ. ಕೊನೆಯ 6 ಚೆಂಡುಗಳು ಬಾಕಿ. ವಿಜಯಕ್ಕಾಗಿ 8 ಓಟದ ಅವಶ್ಯಕತೆ ಬೇಕಾಗಿದೆ. ಯೋಗೇಂದ್ರ ದಾಳಿಗಾರಿಕೆ ಭಾಗದಲ್ಲಿ ಯೋಗೇಂದ್ರ ಓರ್ವ ಅತ್ಯುತ್ತಮ ಲೆಗ್ ಸ್ಪಿನ್ ದಾಳಿಗಾರ, ಕಾರ್ಕಳ ಪರಿಸರ ಕಂಡಂತಿರುವ ಅತ್ಯುತ್ತಮ ದಾಳಿಗಾರ. ಚೆಂಡನ್ನ ಕೈಗೆತ್ತಿಕೊಳ್ಳುವಾಗ ಡಿಜೆ ಮುಸ್ತಕ್ ಅತ್ತ ಕಡೆಯಿಂದ ಇತ್ತ ಕಡೆಗೆ ಪ್ರಥಮ ಬಾರಿಗೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಡಿಜೆ ಮುಸ್ತಕ್ ಮತ್ತೊಮ್ಮೆ ಗಮನಿಸಿಕೊಳ್ತಾ ಮರಳಿ ಪಂದ್ಯಕ್ಕೆ ಬರ್ತಿದ್ದೇವೆ. 6 ಚೆಂಡುಗಳು ಬಾಕಿ ಇದೆ, 8 ಬೇಕಾಗಿದೆ. ಹೇಳಿದ್ದೆ ಯೋಗೇಂದ್ರ ಎಸೆದಂತ ಪ್ರಥಮ ಚೆಂಡಿಗೆ ಬೌಲ್ಡ್ ಔಟ್ ರೂಪದಲ್ಲಿ ಸಾಹಿಲ್ ರವರ ವಿಕೆಟ್ ಅನ್ನು ಒಪ್ಪಿಸ್ತಾ ಇದೆ. ಚೆಂಡನ್ನ ಕೈಗೆತ್ತಿಕೊಳ್ಳುವಾಗ ಈ ಭಾಗದ ಕೆಲವೊಂದು ಆಟಗಾರರು ಹೇಳಿದರು, ಯೋಗೇಂದ್ರ ಎನ್ನುವ ದಾಳಿಗಾರ ಆಫ್ ಸ್ಪಿನ್ ಲೆಗ್ ಸ್ಪಿನ್ ಎಸೆದಕ್ಕೆ ಹೆಸರುವಾಸಿಯಾದಂತಹ ಆಟಗಾರ ದಾಳಿಗಾರ. ಇಲ್ಲಿ ಈ ಪಂದ್ಯವನ್ನ ಯೋಗೇಂದ್ರ ಗೆಲ್ಲಿಸಿಕೊಂಡ್ರೆ ನಿತ್ಯಾನಂದ ಭಂಡಾರಿ ಅವರಿಂದ 2,000 ರೂಪಾಯಿಯ ನಗದು ಬಹುಮಾನ ಘೋಷಣೆಯಾಗ್ತಾ ಇದೆ. ಪಂದ್ಯವನ್ನ ಅಲ್ ಹುನೇನ್ ಕೃಷ್ಣಾಪುರ ತಂಡ ಗೆದ್ದುಕೊಂಡಿದ್ರೆ ಶಂಶೀರ್ ಅವರಿಂದ 2,000 ರೀತಿ, ಶಫೀಕ್ ಅವರಿಂದ 2,000 ರೂಪಾಯಿ ನಗದು ಬಹುಮಾನ ಘೋಷಣೆಯಾಗ್ತಾ ಇದೆ. 5 ಚೆಂಡುಗಳು ಬಾಕಿ ಇದೆ. 8 ಓಟ ವಿಜಯಕ್ಕಾಗಿ ನೂತನ ದಾಂಡಿಗನಾಗಿ ಅಂಕಣವನ್ನ ಪ್ರವೇಶಿಸ್ತಾರೆ. ಕಲಂದರ್ ಅವರ ಆಗಮನವಾಗುತ್ತದೆ. ಕಲಂದರ್ ಜೊತೆ ಆಟವನ್ನ ಅಶ್ವಥ್ರವರಿಗೆ ಮಾಡಿದ್ದರಲ್ಲಿ ಖಂಡಿತವಾಗಿ ಪಂದ್ಯವನ್ನ ಗೆಲ್ಲಬಹುದು. ಯೋಗೇಂದ್ರ ಅತ್ಯುತ್ತಮ ದಾಳಿಗಾರ, ಈಶ್ವರ್ ಕಾರ್ಕಳ ತಂಡದ ಭರವಸೆಯ ದಾಳಿಗಾರ. ಈ ಒಬ್ಬರಿನ ದ್ವಿತೀಯ ಚೆಂಡನ್ನು ಸೇರಬೇಕಾಗಿದೆ ಕಲಂದರ್ ಅವರ ಕಡೆಗೆ. 5 ಚೆಂಡುಗಳು 8 ಓಟ, 75% ಈಶ್ವರ್ ಕಾರ್ಕಳ ತಂಡಕ್ಕೆ, 25% ಅಲ್ ಹುನೇನ್ ಕೃಷ್ಣಾಪುರ ತಂಡಕ್ಕೆ. 25% ಕೂಡ ಗೆಲ್ಲಬಹುದು, 75% ಕೂಡ ಸೋಲಬಹುದು. ಕ್ರಿಕೆಟ್ ಯಾವ ಕ್ಷಣದಲ್ಲೂ, ಯಾವ ಸಂದರ್ಭದಲ್ಲೂ, ಯಾವ ಗಳಿಗೆಯಲ್ಲೂ ತಿರುಗಬಹುದು. ದಾಳಿಗಾರಿಕೆ ಭಾಗದಲ್ಲಿ ಯೋಗೇಂದ್ರ ರೈಟ್ ಆರ್ಮ್ ಓವರ್ ವಿಕೆಟ್ ಮುಖೇನವಾಗಿ ಕಲಂದರ್ ಅವರ ಕಡೆಗೆ ದ್ವಿತೀಯ ಚೆಂಡು. ಶ್ರೇಷ್ಠ ಮಟ್ಟದ ದಾಳಿಗಾರಿಕೆ, ಎಸೆತಕ್ಕೆ ತಕ್ಕ ಆಟವಿದು. ಒಂದು ಸುಲಭ, ಒಂದರ ಬಳಿಕ ಓಟಕ್ಕಾಗಿ ಪ್ರಯತ್ನವನ್ನ ಪಟ್ಟಿದ್ರು. ಇಲ್ಲಿ 2 ಓಟಗಳ ಸೇರ್ಪಡೆ ನೀವು ಗಮನಿಸಲೇಬೇಕಾದ ಸಮಯ. ನಾನು ವೀಕ್ಷಕರು ಕೊಡಲಿದ್ದೇನೆ. ಒಂದು ಚೆಂಡು ಮುಗಿದಾಗ ಆ ಕಡೆಯಿಂದ ಚಪ್ಪಾಳೆಗಳು ಬಂದಿತ್ತು. ಈ ಚೆಂಡಿಗೆ 2 ಓಟ ಬಂದಾಗ ಅಲ್ಲೂ ಕೃಷ್ಣಾಪುರ ತನ್ನ ಚಪ್ಪಾಳೆಯನ್ನು ಕೊನೆಗೆ ಯಾರ ಕಣ್ಣಲ್ಲಿ ಕಣ್ಣೀರು. ನಿಗದಿತ ಸಮಯ ಮುಕ್ತಾಯವಾಗಿದೆ. ನಿಗದಿತ ಸಮಯ ಮುಕ್ತಾಯವಾಗಿದೆ. ಒಂದು ಕ್ಷೇತ್ರ ಪಾಲಕ 30 ಗಜಗಳ ಒಳಗಡೆ ಬರಬೇಕಾಗಿದೆ. 4 ಚೆಂಡು ಬಾಕಿ ಇದೆ ವಿಜಯಕ್ಕಾಗಿ. 6 ಬೇಕಾಗಿದೆ. 4ಕ್ಕೆ 6. ಪಂದ್ಯವನ್ನ ಗೆಲ್ಲುವವರು ಯಾರು, ಪಂದ್ಯವನ್ನ ಸೋಲುವವರು ಯಾರು? ಬೇಸರದಿಂದ ಕೃಷ್ಣಾಪುರ ತಂಡ ಹೋಗಬಹುದು, ಬೇಸರದಿಂದ ಈಶ್ವರ್ ಕಾರ್ಕಳ ತಂಡ ಹೋಗಬಹುದು. ಸೋತಾಗ ಸೋತ ಮಾತನಾಡುವವರು ಯಾರು, ಗೆದ್ದಾಗ ಬಿಲ್ಲು ತಟ್ಟುವವರು ಯಾರು? ಎಲ್ಲವೂ ಕೂಡ ಪ್ರಶ್ನೆಯಾಗಿದ್ರೆ 4 ಚೆಂಡು ಬಾಕಿ ಇದೆ, 6 ಬೇಕಾಗಿದೆ. ಕೃಷ್ಣಾಪುರದ ಮಣ್ಣಿನ ಮಕ್ಕಳು ಕಾರ್ಕಳದರೆ, ಕಾರ್ಕಳದ ಮಣ್ಣಿನ ಮಕ್ಕಳು ಈಶ್ವರ್ ಕಾರ್ಕಳ ಆಟಗಾರರು ಈ ಮಣ್ಣಲ್ಲಿ ಆಡಿದವರು. 4 ಚೆಂಡು. ಕಲಂದರ್ ಅತ್ಯುತ್ತಮ ದಾಂಡಿಗ. ಸ್ಟ್ರೈಕ್ ಭಾಗದಲ್ಲಿ 3ನೇ ಚೆಂಡು. ಶ್ರೇಷ್ಠ ಮಟ್ಟದ ದಾಳಿಗಾರಿಕೆರು. ಇಲ್ಲಿ ಮತ್ತೆ ರನ್ಔಟ್ ಆಗುವ ಸಾಧ್ಯತೆ. ವಿಕೆಟ್ ಅನ್ನು ಒಪ್ಪಿಸಲು ಮತ್ತೊಂದು ವಿಕೆಟ್. ಈಗ ಈಶ್ವರ್ ಕಾರ್ಕಳ ತಂಡ ಚಪ್ಪಾಳೆಯನ್ನು ಕೊಡ್ತಾರೆ. ಈಗ ಈಶ್ವರ್ ಕಾರ್ಕಳ ತಂಡ ಚಪ್ಪಾಳೆಯನ್ನು ಕೊಡ್ತಾರೆ. ತೀರ್ಪುಗಾರಿಕೆ ಕಾಯಬೇಕಾಗಿದೆ.
3 ಚೆಂಡು ಬಾಕಿ ಇದೆ ವಿಜಯಕ್ಕಾಗಿ 6 ಬೇಕಾಗಿದೆ ರನ್ಔಟ್ ರೂಪದಲ್ಲಿ ಕಲಂದರ್ ಅವರ ವಿಕೆಟ್ ಅನ್ನು ಒಪ್ಪಿಸಲು. ಕ್ರಿಕೆಟ್ ಆಟದಲ್ಲಿ ಯೋಚಿಸಬೇಡಿ, ಪ್ರಾರಂಭಿಸಿ. ಕ್ರಿಕೆಟ್ ಆಟದಲ್ಲಿ ಭರವಸೆ ನೀಡಬೇಡಿ, ಸಾಬೀತುಪಡಿಸಿ. ಕ್ರಿಕೆಟ್ಗೆ ನಾವು ಅದೃಷ್ಟದ ಅತಿಥಿಗಳಿದ್ದು ಕ್ರಿಕೆಟ್ಗೆ ನಾವು ಅಧಿಪತಿಯಾಗಲು ಸಾಧ್ಯವಿಲ್ಲ. ಗೆಲ್ಲುತ್ತೇನೆ ಎಂಬ ಆಟದಿಂದ ಮೈದಾನಕ್ಕೆ ಖಂಡಿತವಾಗಿ ಗೆಲುವು ನಮ್ಮದೇ. 3 ಚೆಂಡುಗಳು ಬಾಕಿ ಇದೆ, 6 ಬೇಕಾಗಿದೆ ವಿಜಯಕ್ಕಾಗಿ. ಅಶ್ವಥ್ ಆಡುವ ತುದಿಯಲ್ಲಿ ಓರ್ವ ಅತ್ಯುತ್ತಮ ದಾಂಡಿಗ ಯೋಗೇಂದ್ರ ಓರ್ವ ಶ್ರೇಷ್ಠ ಮಟ್ಟದ ದಾಳಿಗಾರ. 3ಕ್ಕೆ ಬೇಕಾಗಿದೆ 6. ಅಶ್ವಥ್ ಕಳೆದ ಪ್ರತಿಯೊಂದು ಚೆಂಡುಗಳನ್ನು ಗಮನಿಸುವಾಗ ಎಸೆದಕ್ಕೆ ತಕ್ಕ ಆಟವನ್ನು ಮುಂದುವರಿಸಿದ ಆಟಗಾರ ಅಶ್ವಥ್ ರವರ ಕಡೆಗೆ ರೈಟ್ ಆರ್ಮ್ ಓವರ್ ವಿಕೆಟ್ ಮುಖೇನವಾಗಿ ದಂಡನ್ನು ತಿರುಗಿಸಿ ಹೊಡೆಯುವಂತ ಪ್ರಯತ್ನವನ್ನು ಪಟ್ಟಿದ್ರು. ಆದರೆ ಇಲ್ಲಿ ಓಟಗಳಿಗೆ ಅವಕಾಶವನ್ನ ಬಿಟ್ಟುಕೊಡಲು ಚೆಂಡು ಚುಕ್ಕಿಯಾಗ್ತದೆ. 2 ಚೆಂಡುಗಳು ಬಾಕಿ ಇದೆ, 6 ಬೇಕಾಗಿದೆ. 80% ಈಶ್ವರ್ ಕಾರ್ಕಳ ತಂಡ ಪಂದ್ಯದ ಮೇಲೆ ಹಿಡಿತವನ್ನ ಸಾಧಿಸಿದ್ದಾದಲ್ಲಿ ಇಲ್ಲಿ 20% ಅಲ್ ಉನೇನ್ ಕೃಷ್ಣಾಪುರ ತಂಡಕ್ಕಿದೆ. ಆದರೆ ಕ್ರಿಕೆಟ್ ಯಾವ ಸ್ತರದಲ್ಲೂ ಕೂಡ ತಿರುಗಬಹುದು. ಸಣ್ಣ ವಯಸ್ಸಿನಲ್ಲಿ ಪ್ರೀತಿ ಮಾಡಿದ ಹುಡುಗಿಯನ್ನು ಬೇಕಾದರೂ ಮರೆಯಬಹುದು. ಸಣ್ಣ ವಯಸ್ಸಿನಲ್ಲಿ ಆಡಿ ಬಂದಂತ ಕ್ರಿಕೆಟ್ ಅನ್ನ ಎಂದಿಗೂ ಮರೆಯಲು ಸಾಧ್ಯವಿಲ್ಲ. 2 ಚೆಂಡು ಬಾಕಿ ಇದೆ. ಕಾರ್ಕಳದ ಗಾಂಧಿ ಮೈದಾನ. ಸೌಹಾರ್ದಕ್ಕಾಗಿ ಕ್ರೀಡೆ, ಶಾಂತಿಗಾಗಿ ಕ್ರೀಡೆ, ಸಾಮರಸ್ಯಕ್ಕಾಗಿ ಕ್ರೀಡೆ. ಹಿಂದೂ, ಮುಸ್ಲಿಂ, ಕ್ರೈಸ್ತ ಎನ್ನುವ ಜಾತಿ, ಮತ, ವರ್ಣ, ಪಕ್ಷ, ಪಂಥ, ಪಂಗಡ ಎಲ್ಲವನ್ನು ಬದುಕಿಟ್ಟುಕೊಂಡು ಒಂದೇ ತಾಯಿಯ ಮಕ್ಕಳಂತ ಆಡುವಂತ ಆಟ. ಕಾರ್ಕಳದ ಮೈದಾನ ಸುಂದರವಾಗಿದೆ. ಪಂದ್ಯ ಸಾಗಿ ಬರುವಾಗ 2 ಚೆಂಡು ಬಾಕಿ ಇದೆ, 6 ಬೇಕಾಗಿದೆ. ರೈಟ್ ಆರ್ಮ್ ಓವರ್ ವಿಕೆಟ್ ಮುಖೇನವಾಗಿ ಅಶ್ವಥ್ ರವರ ಕಡೆಗೆ ದಂಡನ್ನು ತಿರುಗಿಸುವಂತ ಪ್ರಯತ್ನ. ವಿಕೆಟ್ಗಳ ಮಧ್ಯೆ ಒಂಟಿ ಓಟ ಸುಲಭದಲ್ಲಿ ಒಂದರ ಬಳಿಕ ಸ್ಟ್ರೈಕ್ ಪಡೆಯುವ ಪ್ರಯತ್ನವನ್ನು ಅಶ್ವಥ್ ಮಾಡುತ್ತಿದ್ದಾರೆ. ಇಲ್ಲಿ ಅಶ್ವಥ್ ಸ್ಟ್ರೈಕ್ ಅನ್ನ ಪಡೆಯುತ್ತಾ ಇದ್ದಾರೆ. ಮತ್ತೊಂದು ವಿಕೆಟ್ ರನ್ಔಟ್ ರೂಪದಲ್ಲಿ ಬಿಟ್ಟುಕೊಡುವಾಗ 1 ಚೆಂಡು ಬಾಕಿ ಇದೆ ವಿಜಯಕ್ಕಾಗಿ. 5 ಓಟ ಬೇಕಾಗಿದೆ. 1 ಚೆಂಡು ಬಾಕಿ ಇದೆ, 5 ಬೇಕಾಗಿದೆ. 95% ಪಂದ್ಯವನ್ನ ಹಿಡಿತಾ ಇದೆ ಈಶ್ವರ್ ಕಾರ್ಕಳ ತಂಡ. ಕೊನೆಯ ಓವರ್ ಕೈಗೆತ್ತಿಕೊಂಡಂತ ದಾಳಿಗಾರ ಮಾಡಿದಂತಹ ಮೋಡಿದು ಮೆಚ್ಚಲೇಬೇಕಾಗಿದೆ ಯೋಗೇಂದ್ರ. 1 ಚೆಂಡು ಬಾಕಿ ವಿಜಯಕ್ಕಾಗಿ 5 ಓಟದ ಅವಶ್ಯಕತೆ ಇದೆ. ಪಂದ್ಯ ಸಮಬಲಗೊಂಡಿದ್ದಾದಲ್ಲಿ ವಿಕೆಟ್ ಆಧಾರ. ಒಂದು ವೇಳೆ ಪಂದ್ಯ ಸಮಬಲಗೊಂಡಿದ್ದಾದಲ್ಲಿ ಈಶ್ವರ್ ಕಾರ್ಕಳ ತಂಡ ಈ ಪಂದ್ಯವನ್ನು ಗೆಲ್ಲಬಹುದು. 1 ಚೆಂಡು 6, 5 ಓಟ. ಸಿಕ್ಸರ್ ಬರಲೇಬೇಕಾಗಿದೆ. ಅಲ್ ಹುನೇನ್ ಕೃಷ್ಣಾಪುರ ತಂಡ ಈ ಪಂದ್ಯವನ್ನ ಗೆಲ್ಲಬೇಕಿದೆ. ಅಶ್ವಥ್ ದಾಂಡುಗಾರಿಕೆ ಸ್ಟ್ರೈಕ್ ಭಾಗದಲ್ಲಿ, ದಾಳಿಗಾರಿಕೆ ಭಾಗದಲ್ಲಿ ಯೋಗೇಂದ್ರ ಓರ್ವ ಅತ್ಯುತ್ತಮ ದಾಳಿಗಾರ. ಲೆಗ್ ಸ್ಪಿನ್ ಮೋಡಿಯನ್ನು ಮುಂದುವರಿಸುತ್ತಾ ಕೊನೆಯ 1 ಚೆಂಡು ಬಾಕಿ ಇದೆ. 1 to go, 5 to get. ಸಮಯಕ್ಕೆ ಸಂದರ್ಭಕ್ಕನುಗುಣವಾಗಿ ಸಿಕ್ಸರ್ ಬರಬಹುದೇ? ಅಶ್ವಥ್ ರವರ ಬ್ಯಾಟ್ ಮುಖೇನವಾಗಿ ದಾಳಿಗಾರಿಕೆ ಭಾಗದಲ್ಲಿ ತನಗೆ ಕೊಟ್ಟಿರತಕ್ಕಂಥ ಜವಾಬ್ದಾರಿಯನ್ನ ಅತ್ಯುತ್ತಮವಾಗಿ ಈಡೇರಿಸಿದಂತ ದಾಳಿಗಾರ ಯೋಗೇಂದ್ರ. ಇದುವರೆಗೂ ಯೋಗೇಂದ್ರ ಮೇಲೆ ಭರವಸೆ ಇದ್ದು ಈಗ ಅಶ್ವಥ್ ಈ ಪಂದ್ಯದಲ್ಲಿ ಹೀರೋ ಆಗಬಹುದೇ? ಯೋಗೇಂದ್ರ ಹೀರೋ ಆಗಬಹುದೇ? 1 ಚೆಂಡು ಬಾಕಿ ಇದೆ ವಿಜಯಕ್ಕಾಗಿ 5 ಓಟದ ಅವಶ್ಯಕತೆ. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಕ್ಷೇತ್ರ ಪಾಲಕರನ್ನ ಸಜ್ಜುಪಡಿಸ್ತಾ ಇದೆ. ದಾಂಡುಗಾರಿಕೆ ಸ್ಟ್ರೈಕ್ ಭಾಗದಲ್ಲಿ ಕೃಷ್ಣಾಪುರದ ಅಶ್ವಥ್, ದಾಳಿಗಾರಿಕೆ ಭಾಗದಲ್ಲಿ ಕಾರ್ಕಳದ ಯೋಗೇಂದ್ರ. ಕಾರ್ಕಳದ ಗಾಂಧಿ ಮೈದಾನವಿದು. ಫ್ರೆಂಡ್ಸ್, ಕಾರ್ಕಳ ಪ್ರಸ್ತುತಪಡಿಸಿಕೊಂಡ ದೂರ ಕ್ರಿಕೆಟ್ ಕೂಟ. ಇಲ್ಲಿ 1 ಚೆಂಡು ವಿಜಯಕ್ಕಾಗಿ ಬೇಕಾಗಿದೆ 5 ಓಟ. ಮುನ್ನುಗ್ಗಿ ಹೊಡೆಯುವಂತ ಪ್ರಯತ್ನವನ್ನ ಪಟ್ಟಿದ್ರು ಕೂಡ ಪಂದ್ಯವನ್ನ ಈಶ್ವರ್ ಕಾರ್ಕಳ ತಂಡ ಗೆದ್ದುಕೊಳ್ತಾರೆ. ಅಭಿನಂದನೆಗಳು. ಪಂದ್ಯವನ್ನ ಸೋತಂತಹ ಹಲ್ಲುನೇನ್ ಕೃಷ್ಣಾಪುರ ತಂಡಕ್ಕೂ ಕೂಡ ಧನ್ಯವಾದಗಳು. ಮುಂದಿನ ವೀಕ್ಷಕರನ್ನು ಕೊಡಲಿಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ಆತ್ಮೀಯ ಸಮಿತ್ರ ಮೊಟ್ಟ ಮೊದಲ ಬಾರಿಗೆ ಈ ಮೈದಾನದಲ್ಲಿ ಗಗನ್ ರವರನ್ನ ವೇದಿಕೆ ಆಹ್ವಾನಿಸ್ತೇನೆ.